ಕೆಲವರು ಮಾತ್ರ ಸ್ವಲ್ಪ ನಗುಮುಖದಲ್ಲಿ ಇರ್ತಾರೆ. ನಮಗೇನಾದರೂ ಚಿಂತೆ ಇರಲಿ, ಸ್ವಲ್ಪ ಹಸನ್ಮುಖ ನಾವು ತೋರಿದರೆ 4 ಜನರಿಗೆ ಖುಷಿ ಆಗುತ್ತೆ. ಆ ನಗು ಇದೆಯಲ್ಲ, ಅದು ಅದ್ಭುತವಾದ ಸಾಧನೆಯನ್ನು ಮಾಡಿಕೊಡುತ್ತೆ. ಮೊದಲು ಬೇಕಾದ್ದೇ ಅದು ನಗು. ನೀವು ಎಷ್ಟೇ ಅಲಂಕಾರ ಮಾಡಿಕೊಂಡಿದ್ರೂ ಕೂಡ ನಗುವಿನ ಅಲಂಕಾರ ಮುಖದಲ್ಲಿ ಇಲ್ಲ ಅಂದರೆ ಎಲ್ಲ ಅಲಂಕಾರಗಳು ವ್ಯರ್ಥ ಅಂತ ಒಬ್ಬರು ಮಹಾತ್ಮರು ಹೇಳಿದರು. ಯಾರದು ಹೇಳಿ? ಯಾರಿಗಾರು ಗೊತ್ತಾ? ನಾನು ಪ್ರಶ್ನೆಯಲ್ಲೇ ಉತ್ತರ ಇಟ್ಟಿದ್ದೆ. ಸ್ವಲ್ಪ ನನ್ನ ಕಡೆ ಗಮನ ಕೊಡಿ, ಗೊತ್ತಾಗುತ್ತೆ. ಸುಮ್ಮನೆ ಡಿಮ್ಮ ಕುತ್ಕೋಬೇಡ್ರಿ. ಇನ್ನೊಂದು ಗಂಟೆ, ಒಂದೂವರೆ ಗಂಟೆ ಸ್ವಲ್ಪ ಚೇಂಜಸ್ ಆಗೋಣಂತೆ. ನಾವು ಸುಮ್ಮನೆ ಏನೂ ಇಲ್ಲದಂತೆ ಇದ್ದರೆ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಮನಸ್ಸು ರೆಡಿ ಆಗಬೇಕು, ಮುಖ ರೆಡಿ ಆಗಬೇಕು. ಮೊದಲು ಪಾಠ ಮಾಡ್ತಿರ್ತಾರಲ್ಲ, ನಗ್ತಾ ನಗ್ತಾ ನೀವು ಪಾಠ ಕೇಳ್ರಿ. ಪಾಠ ಕೇಳುವಾಗ ನಗಬೇಡ್ರಿ. ಅರ್ಥ ಆಯ್ತಾ? ಪಾಠ ಕೇಳುವಾಗ ನಕ್ರೆ ಅದು ಬೇರೆ ಅರ್ಥ. ನಗ್ತಾ ನಗ್ತಾ ಪಾಠ ಕೇಳೋದು ಅಂದರೆ ಸುಮ್ಮನೆ ಹೂ ಅರಳುತ್ತಲ್ಲ, ಹೂ ಅರಳುವಾಗ ಅದೇನೂ ಶಬ್ದ ಮಾಡಲ್ಲ. ಆದರೆ ಹೂ ನೋಡಿದರೆ ಯಾರಿಗೆ ಖುಷಿ ಆಗಲ್ಲ? ಎಲ್ಲರಿಗೂ ಖುಷಿ ಆಗುತ್ತಲ್ವ? ಹೂವಿನಿಂದ ನಾವು ನಮ್ಮ ಬಾಳು ಹೇಗಿರಬೇಕು ಅಂತ ನಾವು ಕಲ್ತ್ಕೊಳ್ಬೋದು. ಅದರಿಂದ ನೀವು ಎಷ್ಟೇ ಅಲಂಕಾರ ಮಾಡಿಕೊಳ್ಳಿ, ವಿತೌಟ್ ಹ್ಯಾವಿಂಗ್ ದಿ ಡೆಕೋರಮ್ ಆಫ್ ದಿ ಸ್ಮೈಲ್ ಆಲ್ ಅದರ್ ಡೆಕೋರೇಷನ್ಸ್ ಆರ್ ನಿಲ್ ಅಂತ ಒಬ್ಬರು ಮಹಾತ್ಮರು ಹೇಳಿದರು. ಯಾರು ಅಂತ ಕೇಳಿದೆ, ಯಾರಿಗೂ ಗೊತ್ತಿಲ್ಲ. ನಾನು ಉತ್ತರ ಅಲ್ಲೇ ಹೇಳಿದ್ದೆ. ಮಹಾತ್ಮ ಗಾಂಧೀಜಿ. ಮಹಾತ್ಮರು ಹೇಳಿದರು ಅನ್ನಲ್ಲ, ಅಲ್ಲೇ ಉತ್ತರ. ಸ್ವಲ್ಪ ಭಾಳ ಶೂಡಾಗಿ ಯೋಚನೆ ಮಾಡಬೇಕಲ್ಲಿ. ನಿಮಗೆ ಇನ್ನೆಲ್ಲ ಈಗ ಶುರು ಮಾಡಿದ ತಕ್ಷಣ ಮನೆ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ವಿದ್ಯಾರ್ಥಿಗಳದ್ದು ಲಕ್ಷಣ ನಮ್ಮ ಹಿರಿಯರು, ಸಂತರು, ಋಷಿಗಳು ಹೇಳಿದರು. ಒಂದಷ್ಟು 5 ಲಕ್ಷಣ ಇರಬೇಕಂತೆ ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿನಿ. ಒಂದು, ನೀವು ಕಲಿಬೇಕು ಅಂತಿದ್ದಾಗ ಕಾಕಚೇಷ್ಟ ಅಂತ ಒಂದು ಕ್ವಾಲಿಫಿಕೇಷನ್. ಅದು ಕಾಕಚೇಷ್ಟ ಅಂದರೆ ಕಾಕ ಅಂದ್ರೆ ಗೊತ್ತಾ? ಕಾಗೆಯ ಚೇಷ್ಟೆ. ಅದು ಏನು ಯಾವ ರೀತಿ ವರ್ತಿಸುತ್ತೋ ಹಾಗೆ ಅದರ ಗುಣವನ್ನು ಪಡ್ಕೊಂಡಿರಬೇಕು. ಕಾಕಚೇಷ್ಟ ಅಂತ ಯಾಕೆ ಹೇಳಿದ್ರು ಗೊತ್ತಾ? ಎಲ್ಲೋ ಮರದ ಮೇಲೆ ಕೂತ್ಕೊಂಡಿರುತ್ತೆ. ಎಲ್ಲಾದರೂ ಆಹಾರದ ತುಣುಕು ಕಾಣಿಸ್ತು ಅಂದರೆ ಎಷ್ಟು ದೂರದಿಂದ ಸ್ವಯಂತ ಹಾರಿ ಬಂದು ಎತ್ಕೊಂಡು ಹೋಗ್ಬಿಡತ್ತೆ. ವಿದ್ಯಾರ್ಥಿಗಳು ಹಾಗೆ ಸುಮ್ಮನೆ ಹೀಗೆ ಕೂತ್ಕೊಂಡಿದ್ರೆ ಏನಾರು ಒಳ್ಳೆ ವಿಚಾರ ಹೇಳಿದ್ರಪ್ಪ ಗಿರೀಶ್ ತಕ್ಷಣ ಗ್ರ್ಯಾಬ್ ಮಾಡ್ಕೊಂಡ್ಬಿಡ್ಬೇಕು. ಅದನ್ನು ಗೊತ್ತಾಯ್ತಾ? ಅದನ್ನೆಲ್ಲ ತಕ್ಷಣ ರಿಸೀವ್ ಮಾಡ್ಕೋಬೇಕು. ಒಂದು, ಮುಂದೆ ಯಾವಾಗಲಾದರೂ ಬಂದರೆ ನಾನು ಕೇಳ್ತೀನಿ, ನೀವು ಸೆಕೆಂಡ್ ಇಯರಿಗೆ ಬರ್ತೀರಲ್ಲ, ಆವಾಗ ಮತ್ತೆ ಬರ್ತೀನಿ ನಾನು. ಆವಾಗ ಕೇಳ್ತೀನಿ, 5 ಲಕ್ಷಣ ಹೇಳಿದ್ನಲ್ಲ, ಮೆಮೊರಿ ಪವರ್ ಎಷ್ಟಿದೆ ಅಂತ ನಾನು ಟೆಸ್ಟ್ ಮಾಡ್ತೀನಿ ನಿಮ್ಮನ್ನು. ಈ ಮೆಮೊರಿ ಪವರ್ ಯಾರಿಗೆ ಜಾಸ್ತಿ ಇರುತ್ತೋ ಅವರಿಗೆ ಅಂಕಗಳು ಸರಾಗವಾಗಿ ಬರ್ತವೆ. ಸುಮ್ಮನೆ ನೆಗ್ಲೆಕ್ಟ್ ಮಾಡಿದರೆ ಆಗಲಿಲ್ಲ. ಒಂದು, ಕಾಕಚೇಷ್ಟ, ಕಾಗೆ ಯಾವ ರೀತಿ ವರ್ತಿಸುತ್ತೋ ಹಾಗಿರಬೇಕು. ಒಳ್ಳೆಯ ವಿಚಾರ ಯಾರಿಂದ ಬಂದರೂ ಕೂಡ ಅದನ್ನು ನೇರವಾಗಿ ತಗೋಬೇಕು ಅಂತ ಇರೋದು. ಇನ್ನು 2ನೇ ಲಕ್ಷಣ ತಗೊಳ್ತಾ ಇದ್ದೀರಲ್ಲ ಎಲ್ಲ, ಬಕಧ್ಯಾನಂ ಅಂತ. ಬಕಧ್ಯಾನ ಅಂದರೆ ಬಕ ಪಕ್ಷಿ ನದಿ ದಡದ ಮೇಲೆ ಕೂತ್ಕೊಂಡಿರುತ್ತಲ್ಲ, ಸುಮ್ಮನೆ ತಪಸ್ಸು ಮಾಡ್ದಂಗೆ ಇರುತ್ತಲ್ವ. ತಪಸ್ಸು ಮಾಡ್ತಾ ಇದೆಯಾ ಅದು? ಅಲ್ವೇ ಅಲ್ಲ. ಮೀನು ಇದೆಯಲ್ಲ, ಆ ನದಿಯಲ್ಲಿ ಮೀನು ಈಜ್ತಾ ಇರುತ್ತಲ್ಲ, ಎಷ್ಟೊತ್ತಿಗೆ ತನ್ನ ಬುಡಕ್ಕೆ ಮೀನು ಬರುತ್ತೆ ಅಂತ ಕಾಯ್ತಾ ಇರುತ್ತೆ. ಇಷ್ಟುದ್ದ ಕೊಕ್ಕು ಮಾತ್ರ, ಅದಕ್ಕೆ ಬಲೆ ಇಲ್ಲ, ಮನುಷ್ಯನ ಇದ್ದಾಗ ಏನೂ ಇಲ್ಲ. ತಕ್ಷಣ ಎಷ್ಟು ಕಾನ್ಸಂಟ್ರೇಷನ್ಲಿ ತಕ್ಷಣ ಹೀಗಾಗಿ ಮೀನು ಹಿಡ್ಕೊಂಡ್ಬಿಡುತ್ತೆ. ನಮ್ಮ ಕೈಯಲ್ಲಿ ಹಿಡ್ಕೊಳ್ಳಿ ಅನ್ನೋ ಮೀನನ್ನು ನೀರಲ್ಲಿ. ಆ ಬಕ ಪಕ್ಷಿ ನಮಗಿಂತ ಶ್ರೇಷ್ಠ ಅಲ್ವಾ? ನೀವು ನದಿ ನೀರಲ್ಲಿ ಮೀನು ಹಿಡೀರಿ ನೋಡು, ಒಳಗಡೆ ನೀರೊಳಗೆ ಕೈ ಹಾಕಿ. ಬಲೆ ಎಲ್ಲ ಉಪಯೋಗಿಸ್ಬಾರ್ದು. ಬಲೆ ಉಪಯೋಗಿಸದೆ ಹಾಕಾಗತ್ತಲ್ವಾ? ಬಲೆ ಬೇಡ, ಕಾನ್ಸಂಟ್ರೇಷನ್ ಇದ್ದರೆ ಏನೂ ಬೇಕಾಗಿಲ್ಲ. ಅಷ್ಟು ಕಾನ್ಸಂಟ್ರೇಷನ್ ಇದೆ ಬಕ ಪಕ್ಷಿಗೆ. ಹೇಗೆ ಫಟ್
ತಗೊಳುತ್ತೆ ನೋಡಿ. ಆ ರೀತಿ ವಿದ್ಯಾರ್ಥಿಗಳಿರಬೇಕಂತೆ. ಇವತ್ತಿಂದ ಬ್ಯಾಕ್ಗ್ರೌಂಡ್ ನಾನು ಕೊಡ್ತಾ ಇರೋದು ನಿಮಗೆ. ಏನೇನು ವಿಚಾರಗಳನ್ನೆಲ್ಲ ಸಂಗ್ರಹಿಸ್ತೀರೋ ಒಳ್ಳೊಳ್ಳೆ ವಿಚಾರಗಳು ಮುಂದೆಲ್ಲ ನಿಮ್ಮ ದಾರಿ ತೆರ್ಕೊಳ್ಳುತ್ತೆ. ನಿಮ್ಮ ಭವಿಷ್ಯದ ದಾರಿ ತೆರ್ಕೋಬೇಕು ಅಂದರೆ ಇಂಥದ್ದನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಯಾವುದೂ ವೇಸ್ಟ್ ಅಲ್ಲ, ಯಾವುದೂ ವೇಸ್ಟ್ ಅಲ್ಲ. ನಿಮ್ಮ ಹಾಗೆ ಇಷ್ಟೆಲ್ಲ ಸೌಲಭ್ಯಗಳು ನಮಗೆಲ್ಲ ಇರಲಿಲ್ಲ. ನಾವೆಲ್ಲ ಓದಬೇಕಾದ್ರೆ 6 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗಿತ್ತು, 6 ಕಿಲೋಮೀಟ್ರ್ ನಡ್ಕೊಂಡು ಬರಬೇಕಾಗಿತ್ತು. ಇಲ್ಲಿ ಕೆಲವ್ರಿಗೆ ಕಷ್ಟಪಟ್ಟಿದ್ದು ಗೊತ್ತಿದೆಯಲ್ಲ. ಈಗೆಲ್ಲ ಪೇರೆಂಟ್ಸ್ ಏನು ಮಾಡ್ತಾರೆ ಗೊತ್ತಾ, ನಾವಂತೂ ಕಷ್ಟಪಟ್ಟಿದ್ದಾಯ್ತಲ್ಲ, ನಮ್ಮ ಮಕ್ಕಳಿಗೆ ಕಷ್ಟ ಕೊಡಬಾರ್ದಪ್ಪ ಅಂಥೇಳಿ ಏನೆಲ್ಲ ಕೇಳ್ತಾರೋ ಎಲ್ಲ ಕೊಟ್ಟಿದ್ದಾರಲ್ಲ, ಅಲ್ಲೇ ದಾರಿ ತಪ್ಪಿ ಹೋಗುವುದು. ಸೌಲಭ್ಯಗಳು ಬೇಕಾದಷ್ಟು ನಮಗೆ ಸಿಕ್ಕರೆ ಆ ಸೌಲಭ್ಯದ ಬಗ್ಗೆ ಅದರ ಮಹತ್ವವೇ ಹೊರಟೋಗ್ಬಿಡುತ್ತೆ ನಮಗೆ. ಆದ್ದರಿಂದ ನಾವು ಆವಾಗಲೇ ಓಡಾಡ್ತಿದ್ವಿ. ಸ್ವಲ್ಪ ಓಡಾಟ ಆಟ ಇದರೊಳಗೆಲ್ಲ ನೀವು ಮಿಂಗಲ್ ಆಗಬೇಕು. ವಾರ್ಷಿಕೋತ್ಸವದಲ್ಲಿ ಅನೇಕ ಹಾಡುಗಳಿರ್ತವೆ, ಎಸ್ಸೆ ಇರ್ತವೆ, ಏಕಪಾತ್ರ ಅಭಿನಯ ಇರುತ್ತೆ. ಎಲ್ಲದರೊಳಗೂ ಕೀನಾಗಿ ನೀವು ಪಾರ್ಟಿಸಿಪೇಟ್ ಮಾಡಿದರೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ದಾರಿ ಅದು ಮುಂದೆ ತೋರಿಸುತ್ತೆ. ನಾನೇ ಉದಾಹರಣೆ ಅದಕ್ಕೆ. ಆಯಿತಾ? ಏನು ಒಂದು 12 ಕಿಲೋಮೀಟರ್ ನಡೀತಿದ್ವಿ ನಾವು ಹೈಸ್ಕೂಲಿಗೆ. ಕಾಲಲ್ಲಿ ಚಪ್ಪಲಿ ಇಲ್ಲ. ಅದನ್ನ ಕಲ್ಪನೆ ಮಾಡ್ಕೊಳಕ್ಕೆ ಆಗಲ್ಲ ನಿಮ್ಗಲ್ವಾ? ಹುಟ್ಟಿದ ತಕ್ಷಣ ಚಪ್ಪಲಿ ಯಾಕೆ ಎಳಿತಾರೆ ಈಗ? ಕಾಲಲ್ಲಿ ಚಪ್ಪಲಿ ಇಲ್ಲ. ಆದರೆ ನನ್ನ ಕಾಲಲ್ಲಿ ಚಪ್ಪಲಿ ಇಲ್ಲ, ನಮ್ಮ ಬೇಸರನೂ ಆಗ್ತಿರಲಿಲ್ಲ. ಯಾಕೆ ಅಂದರೆ ನಾವೆಲ್ಲ ಗುಂಪು ಗುಂಪಾಗಿ ನಡ್ಕೊಂಡು ಹೋಗ್ತಿದ್ವಲ್ಲ, ಯಾರ ಕಾಲಲ್ಲೂ ಚಪ್ಪಲಿ ಇಲ್ಲ. ಯೂನಿಫಾರ್ಮ್. ಯಾಕೆ ಯೂನಿಫಾರ್ಮ್ ಅಂದರೆ ಇದಕ್ಕೆ ನೋವು ಆಗಬಾರ್ದು ಅಂತ. ಚಪ್ಪಲಿ ಹಾಕದೆ ನಡೆದು ನೋಡಿ, ಆಗೋದೇ ಇಲ್ಲ ಇವತ್ತು. ಹಾಗೆ ಮಾಡ್ಕೊಂಡಿದ್ದೀವಿ ಬಿಡಿ. ಕುವೆಂಪುರವರು ಒಂದು ಪದ್ಯ ಬರೆದ್ರು ನೋಡಿ, ನೀ ಮೆಟ್ಟುವನ್ನೆಲ್ಲ. ಕೆಲವರು ಹುಡುಗಿಯರು ಬಾಯಿ ಬಿಡ್ತಾರೆ, ಹುಡುಗರು ಏನೂ ಇಲ್ಲ, ನಮ್ಮ ಸಂಬಂಧ ಎಲ್ಲ ಕೂತ್ಕೊಂಡಿದ್ದಾರೆ. ನಾನು ಈ ಕಡೆ ಬಂದುಬಿಟ್ಟಿದ್ದೆ ನೋಡಿ, ಟೇಬಲ್ ಪೊಡೆಮ್ ಈ ಕಡೆ ಇಟ್ಟಿದ್ದಾರೆ ಹುಡುಗಿಯರ ಕಡೆಗೆ. ಯಾಕೆ ಅಂದರೆ ಹುಡುಗರು ಎಲ್ಲ ಯಾವಾಗಲೂ ಅಷ್ಟೇ, ಯಾವುದೇ ಕಾಲೇಜಲ್ಲಿ ತಗೊಳ್ಳಿ, ವಿದ್ಯಾರ್ಥಿನಿಯರದ್ದೇ ಮೇಲುಗೈ. ಯಾಕೆ ಹಂಗೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತ ನನಗೆ ಅರ್ಥ ಆಗಲ್ಲ. ನೋಡಿ, ಚಾಲೆಂಜ್ ಹಾಕಿ, ಇವ್ರದ್ದು ಚಾಲೆಂಜ್ ಹಾಕ್ಕೊಂಡು ಬರಬೇಕಪ್ಪ, ನಾವು ಈ ಸಲ ಮೇಲೆ ಬರ್ತೀವಿ ಅಂತ. ಸುಮ್ಮನೆ ಮೇಲೆ ನಿಂತ್ಕೊಳ್ಳೋದಲ್ಲ, ಮೇಲೆ ಬರ್ತೀವಿ. ಯಾಕಾಗಲ್ಲ? ಪ್ರತಿ ವರ್ಷ ನೋಡ್ತಿದ್ದೀನಪ್ಪ. ಯಾವಾಗ ನೋಡಿದ್ರು ನೀವು ಉಬ್ಬಬೇಡ್ರಿ. ಯಾವಾಗ ನೋಡಿದ್ರು SSLC, PUC, ಆಮೇಲೆ KS, IAS, ವಿದ್ಯಾರ್ಥಿನಿಯರದ್ದೇ ಮೇಲುಗೈ. ಎಷ್ಟು ವರ್ಷದಿಂದ ನೋಡಿ ನೋಡಿ ಬೇಸರ ಆಗ್ತಿದೆಯಪ್ಪ. ಯಾವುದೋ ಹುಡುಗನ ಕೇಳಿದೆ ಯಾವುದೋ ಕಾಲೇಜಲ್ಲಿ, ಯಾಕಪ್ಪ ವಿದ್ಯಾರ್ಥಿನಿಯರದ್ದೇ ಮೇಲುಗೈ ಅಂತ ಇದೆಯಲ್ಲ, ನೀವೇನು ಮಾಡ್ತೀರಪ್ಪ ಅಂತ. ಅವನು ಹೇಳ್ದ, ಸರ್ ನನಗೆ 2 ಕೆಲಸ ನಮಗೆ ಸರ್, ಸ್ಟೂಡೆಂಟ್ಸಿಗೆ, ಹುಡುಗರಿಗೆ. ಏನಪ್ಪ? ಟೆಕ್ಸ್ಟ್ ಬುಕ್ಕೂ ಫಾಲೋ ಮಾಡಬೇಕು, ಹುಡುಗಿಯರನ್ನೂ ಫಾಲೋ ಮಾಡಬೇಕು. ದಾರಿ ತಪ್ಪುದು ಈಗಂತೂ ನಗು ಬಂತು ನೋಡ್ರಿ ಅಬ್ಬಾ. ದಾರಿ ತಪ್ಪಿ ಹೋಗ್ಲಿಕ್ಕೆ ಎಷ್ಟು ಜಾಗ ಇದ್ದಾವೆ ನೋಡಿ. ನಾವು ಮೊದಲು ಅಪ್ಪ ಅಮ್ಮ ಹೇಳಿದಂತೆ ಕೇಳಬೇಕು, ಅದು ಇಂಪಾರ್ಟೆಂಟು. ಅಲ್ಲಿ ದಾರಿ ತಪ್ಪಿತೋ ಎಲ್ಲ ದಾರಿ ತಪ್ಪಿದ್ದಾರೆಲ್ಲ ಹೋಗಬೇಕಾಗತ್ತೆ. ಅಪ್ಪ ಅಮ್ಮ ಗುರುಗಳು 3 ಜನ ನಮ್ಮ ಏಳಿಗೆಯನ್ನೇ ಬಯಸುವರೇ ಹೊರತು ಅವ್ರ ಸ್ವಾರ್ಥ ಇರಲ್ಲ. ನಮ್ಮಮ್ಮ ಮಗುಗೆ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಫುಡ್ ಕೊಡಬೇಕು ಅಂದರೆ ಯಾವತ್ತಾದರೂ ಹಾಳಾಗಬೇಕು ಅಂತೇಳಿ, ಮಕ್ಕಳು ಹಾಳಾಗಬೇಕು ಅಂತ ತಾಯಿ ಯಾವತ್ತಾದರೂ ಎಣಿಸ್ತಾಳ? ಅದಕ್ಕೆ ಹಿಂದೆ ಉಪನಿಷತ್ತು ಹೇಳಿದ್ರಲ್ಲ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಈಗ ಅದನ್ನೆಲ್ಲ ಚೇಂಜ್ ಮಾಡ್ಕೊಂಡಿದ್ದಾರೆ ಮಕ್ಕಳು. ಮೊಬೈಲ್ ಕೊಡಲಿಲ್ಲ ಅಂದರೆ ನೀನು ದೆವ್ವ ಅಂತಾರೆ ಅಲ್ವಾ? ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಮಾತೃ ಮತ್ತು ಪಿತೃದೇವ ಆದರೆ ಆಚಾರ್ಯರು ದೇವ ಆಗಲೇಬೇಕಲ್ಲ. ಶ್ರದ್ಧೆ ಇಲ್ಲ, ವಿನಯ ಬೇಕು. ಮೊದಲು ಹೇಳುವಂಥ ವಿಚಾರದಲ್ಲಿ ಆಸಕ್ತಿ ಇರಬೇಕು. ಆಸಕ್ತಿ ಇಲ್ದಿದ್ರೂ ಕೂಡ ತುಂಬ್ಕೋಬೇಕು. ನಾವು ಯಾಕೆ ಈ ಜಗತ್ತಿಗೆ ಬಂದಿದ್ದೇವೆ, ನಮ್ಮ ಹೆಗ್ಗುರಿ ಏನು, ಅದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಇವೆಲ್ಲ ಅರ್ಥ ಆಗ್ತಾ ಹೋಗ್ತವೆ. ಹಾಗಾಗಿ ಯಾವುದೂ ವೇಸ್ಟ್ ಅಲ್ಲ ಮಕ್ಕಳೇ. ಪೇಪರ್ ಓದ್ರಿ, 15 ದಿವಸಕ್ಕೊಮ್ಮೆ ಯಾವುದಾದ್ರೂ ಟೆಕ್ಸ್ಟ್ ಬುಕ್ ಹೊರತಾದದ್ದನ್ನು
ಒಂದು ಸಣ್ಣ ಪುಸ್ತಕ ತಗೊಂಡು ಓದಿ ಒಂದು ಡೈರಿನಲ್ಲಿ ಅದನ್ನ ಅಂಕ ಏನು ಇಂಪಾರ್ಟೆಂಟ್ ಇದೆ ಮಾರ್ಕ್ ಮಾಡ್ತಾ ಇರಿ. ಅದನ್ನು ಎಲ್ಲೆಲ್ಲಿ ಸ್ಪೀಚ್ ಮಾಡಬೇಕೋ ಮಾತಾಡಬೇಕೋ ಅದನ್ನು ಬಳಸಿ. ಅದೇ ನಿಮಗೆ ಮುಂದೆ ದಾರಿ ಮಾಡಿಕೊಡ್ಬೋದು. ಎಲ್ಲ ಮಗ್ಗಿ ಅಂಕವೇ ಎಲ್ಲ ತಂದು ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬ ಒಬ್ಬ SSLC ಓದ್ತಾ ಇದ್ದ, ರ್ಯಾಂಕ್ ಬಂದ, ಫಸ್ಟ್ ರ್ಯಾಂಕು. ಆಮೇಲೆ PUC ಸೇರ್ಕೊಂಡ, ಅಲ್ಲೂ ರ್ಯಾಂಕ್ ಬಂದ. ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಂಡ, ಅಲ್ಲೂ ರ್ಯಾಂಕು. ಯಾವುದೋ ಕಂಪ್ನಿಯಿಂದ ಜಾಬಿಗೆ ಕರೆದ್ರು, ರೈಟಿಂಗ್ ಎಕ್ಸಾಮಿಷನ್ ಇತ್ತು, ಅಲ್ಲೂ ಫಸ್ಟ್ ರ್ಯಾಂಕ್ ಬಂದ. ಆಮೇಲೆ ಇಂಟ್ರ್ಯೂ ಕರೆದ್ರು. ಆಗ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದರು, ಒಳ್ಳೆಯವರಿದ್ದರು. ಅವರು ಹೇಳಿದ್ರಪ್ಪ, ನಿಂದೆಲ್ಲ ಅಂಕಗಳು ತುಂಬ ಚೆನ್ನಾಗಿದೆಯಪ್ಪ, ಇದೇ ಕಾರಣಕ್ಕೆ ನಮ್ಮ ಕಂಪ್ನಿ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತೀನಿ ಅಂತ ಇಟ್ಕೋಬೇಡ ನೀನು. ನಾನೀಗ ಕೇಳುವ ಪ್ರಶ್ನೆನೇ ಇಂಪಾರ್ಟೆಂಟು. ಈ ಪ್ರಶ್ನೆಗಳಿಗೆ ನೀವು ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತೀರೋ ಆ ರೀತಿಯಲ್ಲಿ ನಮ್ಮ ಆಯ್ಕೆ ಇರುತ್ತಪ್ಪ, ಬೇಸರಿಲ್ಲ ತಾನೇ? ಇಲ್ಲ ಸರ್ ಅಂದ. ಅಷ್ಟೆಲ್ಲ ರ್ಯಾಂಕ್ ಬಂದಿದೆಯಲ್ಲ, ಓಕೆ ಲೆಟ್ ಇಟ್ ಬಿ ಅಸೈಡ್ ಅಂತ. ಕೇಳಿ ಸಾರ್ ಅಂದ. ಅದು ಬಂದು ಕೂತ್ಕೊಂಡ ತಕ್ಷಣ, ಒಳಗಡೆ ಇಂಟ್ರ್ಯೂ ಕರೆದ ತಕ್ಷಣ ಒಂದು ಟೇಬಲ್ ಹೀಗೆ ಅವರ ಅಟೆಂಡರಿಗೆ ಹೇಳ್ದ, ಒಂದು ಕಪ್ ಕಾಫಿ ತೊಗೊಂಡು ಬರೋ ಅಂತ, ಈ ಹುಡುಗನಿಗೆ ಕೊಡೋಣ ಅಂತ. ಒಂದು ಕಪ್ ಕಾಫಿ ತೊಗೊಂಬಾ ಅಂತ ಹೇಳಿದರು. ಅವ್ನು ಹುಡುಗ ಬಂದು, ತಂದು ಅಟೆಂಡರ್ ಬಂದು ಇಟ್ಟ ಕಾಫಿ. ಇವರು ಮ್ಯಾನೇಜಿಂಗ್ ಡೈರೆಕ್ಟರ್ ಮೊದಲು ಕೇಳಿದ್ದೇನು ಪ್ರಶ್ನೆ ಗೊತ್ತಾ? ವಾಟ್ ಈಸ್ ಬಿಫೋರ್ ಯು ಅಂತ. ವಾಟ್ ಈಸ್ ಬಿಫೋರ್ ಯು ಅಂತ ಕೇಳಿದರು. ಅವನೇನು ಹೇಳಬೇಕು? ಏನು ಹೇಳಬೇಕು? ಇದ್ದೀರಾ? ಇಲ್ಲ. ಏನು ತಂದಿದ್ದಾರಲ್ಲಿ? ಮತ್ತೆ ಏನು ಹೇಳಬೇಕು? ಅವನು ಕಾಫಿ ಇದೆ ಅಂತ ಹೇಳಬೇಕಲ್ವಾ? ಆದರೆ ಕಾಫಿ ತಂದಿಡು ಅಂತ ಹೇಳಿದ್ದಾರೆ. ಇಟ್ ಶುಡ್ ಬಿ ಕಾಫಿ ಓನ್ಲಿ. ಇಟ್ ಈಸ್ ಕಾಫಿ ಓನ್ಲಿ. ಉತ್ತರ ಅದೇ ಉತ್ತರ. ಆದರೆ ನನ್ನನ್ನು ಈ ಉತ್ತರನ ನಿರೀಕ್ಷೆಯಲ್ಲಿ ಕೇಳಲಿಕ್ಕಿರ್ಲಿಕ್ಕಿಲ್ಲ, ಅವರು ಕೇಳಲಿಕ್ಕಿಲ್ಲ, ಬೇರೆನೇ ಉತ್ತರ ಇರಬೇಕು ಅಂತ ಅಷ್ಟು ಬೇಗ ಯೋಚನೆ ಮಾಡಿ ಟೀ ಅನ್ನಂತೆ. ವೆರಿ ಗುಡ್ ಅಂದರು. ಸರಿಯಾಗಿತ್ತ ಉತ್ತರ? ಯಾರು ಹೇಳ್ತೀರಿ ನೋಡಿ? ಹೇಗೆ ಸರಿ ಮಾಡ್ತೀರಾ ಅದನ್ನ? ತುಂಬ ಶೂಡಾಗಿ ಯೋಚನೆ ಮಾಡಬೇಕು. ಸರಿ ಆಗುತ್ತೆ ಅದು. ಇಲ್ಲೆಲ್ಲ ಇದ್ದಾರಲ್ಲ ಹುಡುಗರು, ಹೇಳಿ. ಅಲ್ಲ, ಹೇಗೆ ಟೀ ಸರಿ ಮಾಡ್ತೀರಾ ಅದನ್ನ? ಅದು ಕಾಫಿನೇ, ಅದು ಟೀ ಅಂತಿದ್ದಾನಲ್ಲ, ಅವ್ರಿಗೆ ಗೊತ್ತಾಗೋಯ್ತು ಇವನು ಭಾಳ ಜಾಣ ಇದ್ದಾನೆ ಅಂತ. ಯಾರಿಗೆ ಗೊತ್ತಾಗಿಲ್ಲ? ಅವನೇನು ಮಾಡ್ದ ಗೊತ್ತಾ? ಇದು ಕಾಫಿ ಗ್ಯಾರಂಟಿ ಉತ್ತರ ಗೊತ್ತು, ಕಾಫಿ ಇರಲಿಕ್ಕಿಲ್ಲ, ನನ್ನನ್ನು ಟೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ, ಅದಕ್ಕೆ ಟೀ ಅಂತ ಹೇಳ್ದ. ಹೇಗೆ ಹೇಳ್ದ ಅಂದರೆ ABCDEFGHIJKLMNOPQRSTU. ವಾಟ್ ಈಸ್ ಬಿಫೋರ್ ಯು? ಹೇಳಿ, ಮಾತಾಡಿಯಪ್ಪ. ಎಸ್, ಹಿಂಗೆ ಬರಬೇಕು. ಸುಮ್ಮನೆ ಕೊನೆಗಿಲ್ದಿದ್ರೆ ನಾನೇನಾದ್ರು ಮಾತಾಡೋದು, ಇಲ್ಲಿ 1 ಗಂಟೆ ಮಾತಾಡಿ ಅಂತ ಹೇಳಿದ್ದಾರೆ. ಸ್ಫೂರ್ತಿ ಮಾತು ಅಂತ ಬೇರೆ ಹೇಳಿದ್ದಾರೆ. ಸ್ಫೂರ್ತಿ ಮಾತು ಅದು ಪೂರ್ತಿ ಆಗೋದ್ರೊಳಗಡೆ ಜೋ ಜೋ ಲಲಿ ಜೋ 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 ಅಂತಾಗಿಬಿಟ್ರೆ ಕಷ್ಟ. ಅದಕ್ಕೂ ಸ್ಫೂರ್ತಿ ಇಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗತ್ತೆ? ಆಗ ಖುಷಿ ಆಯ್ತಲ್ವ? ಟೀ ನೋಡಿ ಎಷ್ಟು ಯೋಚನೆ ಮಾಡ್ದ ಅವನು. ಇಂಥದ್ದೆಲ್ಲ ನೀವು ಕಲೆಕ್ಟ್ ಮಾಡ್ಕೋಬೇಕು. ತುಂಬ ಬರ್ತವೆ, ಎಲ್ಲ ಪೇಪರಲ್ಲಿ ಇರ್ತವೆ, ಎಲ್ಲ ಮ್ಯಾಗ್ಝಿನ್ಗಳಿರ್ತವೆ. ಇದನ್ನೆಲ್ಲ ಕಲೆಕ್ಟ್ ಮಾಡಿಟ್ಕೊಳ್ಳಿ. ಅಷ್ಟು ಕಲೆಕ್ಟ್ ಮಾಡಿಬಿಟ್ರೆ ಯು ವಿಲ್ ಬಿ ಗ್ರೇಟ್. ಏನೂ ಬೇಕಾಗಿಲ್ಲ, ಬರೇ ಅಂಕವನ್ನು ಕೇಳಲ್ಲ. ಈಗ ಮುಂದೆ ಅಂಕ ಬೇಕು, ಅದೇ ಅಲ್ಲ, ಅಂಕದ ಜೊತೆಗೆ ನೀವು ಎಷ್ಟು ಆ್ಯಕ್ಟಿವ್ ಆಗಿದ್ದೀರಾ, ಬೇರೆ ಬೇರೆ ರಂಗಗಳಲ್ಲಿ ಎಷ್ಟಿದ್ದೀರಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಈಗಿನಿಂದ ನೀವು ಅನೇಕ ವಿಚಾರಗಳಲ್ಲಿ ಸಂಗ್ರಹ ಮಾಡ್ತಾ ಹೋಗಬೇಕು. ಸರಿ, ಖುಷಿ ಆಯ್ತು ಅವರಿಗೆ ಪಾಪ. ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ತೀನಪ್ಪ, ಅದು ಲಾಸ್ಟ್ ಕ್ವಶನ್, ಇನ್ನೇನು ಜಾಸ್ತಿ ಕೇಳಲ್ಲ. ತುಂಬ ಚೆನ್ನಾಗಿ ಯೋಚನೆ ಮಾಡೋ ಶಕ್ತಿ ಇದೆ ನಿನಗೆ. ಇದಲ್ಲೂ ಪಾಸ್ ಆಗಬೇಕು ನೀನು. ಹಾಗಿದ್ರೆ ಕೊಡ್ತೀನಿ. 2 ರೀತಿ ಕ್ಯಾಟಗರಿ ನಾವು ಪ್ರಶ್ನೆಗಳನ್ನು ಮಾಡಿದ್ದೇವೆ. ಒಂದು ಕ್ಯಾಟಗರಿಯಲ್ಲಿ ಒಂದೇ ಒಂದು ಕಷ್ಟದ ಪ್ರಶ್ನೆ ಇರುತ್ತೆ. ಮತ್ತೊಂದು ಕ್ಯಾಟಗರಿಯಲ್ಲಿ ಬಿ ಪಟ್ಟಿಯಲ್ಲಿ 10 ತುಂಬ ಸುಲಭದ ಪ್ರಶ್ನೆ ಇರುತ್ತೆ. ಯಾವುದಾದ್ರೂ ಪಟ್ಟಿಯನ್ನು ನೀನು ಆಯ್ಕೆ ಮಾಡ್ಕೋಬೋದು, ನಿನಗೆ ಸ್ವಾತಂತ್ರ್ಯ ಇದೆ. ನೀವೇನು ಮಾಡ್ತೀರಾ? ನೀವಾದರೆ ಸುಲಭದ್ದು ಅಲ್ಲೇ ದಾರಿ ತಪ್ತೀರಿ ಮಕ್ಕಳೇ. ಅತಿ ಕಷ್ಟದ್ದನ್ನು ಆಯ್ಕೆ ಮಾಡಿಕೊಂಡು ಅಚೀವ್ ಮಾಡ್ರಿ, ನಿಮಗೆ ಕಾಂಪಿಟರ್ಸೇ ಇರಲ್ಲ. ಇದು ನಾವು ತಪ್ಪದು. ಅತಿ ಕಷ್ಟದ್ದು ಯಾಕೆ ಪ್ರಯತ್ನ ಪಟ್ಟರೆ ಯಾಕಾಗಲ್ಲ ಹೇಳಿ?
ಮನಸ್ಸು ಮಾಡಿದರೆ ಭಗವಂತ ನಮಗೆಲ್ಲ ಶಕ್ತಿ ಕೊಟ್ಟಿದ್ದಾನೆ, ಯಾರಿಗೂ ವಂಚನೆ ಮಾಡಲಿಲ್ಲ. ಮೆದುಳಲ್ಲಿ ಎಲ್ಲ ಪಾರ್ಟ್ಸ್ ಇದ್ದಾವೆ, ಸೆರಬೆಲ್ಲಮ್, ಸೆರಬ್ರಮ್, ಮೆಡುಲ್ಲಾ, ಬ್ಲಾಂಗೇಟಾ, ಎಲ್ಲರಿಗೂ ಇದೆ ಅಲ್ವಾ? ವಿಶ್ವೇಶ್ವರಯ್ಯನಿಗೂ ಇರ್ತು, ನಿಮಗೂ ಇದೆ. ಯಾರು ಯೂಸ್ ಮಾಡ್ತಾರೋ ಅವರು ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡು ಜಾಣರಾಗ್ತಾರೆ. ಯೂಸ್ ಮಾಡಿದೆ ಅಯ್ಯೋ ವೇಸ್ಟ್ ಆಗುತ್ತೆ ಅಂತ ಹಾಗೆ ಇಟ್ಟರೆ ಅದು ಗೆದ್ಲಿಡ್ದೋಗುತ್ತೆ. ಸರಿ, ಅವನೇನು ಮಾಡ್ದ? ಸುಲಭದ ಆಯ್ಕೆ ಮಾಡ್ಕೊಂಡಿಲ್ಲ. ಇನ್ನು ಮುಂದೆಲ್ಲ ಇದಕ್ಕೆಲ್ಲ ನೀವು ಪಾಠ, ಜೀವನಕ್ಕೆ ಪಾಠ ಹೇಳ್ತಾ ಇದ್ದೀನಿ. ಕಷ್ಟದ ಆಯ್ಕೆ ಮಾಡಿ, ಯಾವುದು ಕಷ್ಟ ಇದೆಯೋ ಅದಕ್ಕೆ ಹೆಚ್ಚು ಪ್ರಯತ್ನ ಹಾಕಿಬಿಡಿ. ಯಾಕಾಗಲ್ಲ, ಏನಿಲ್ಲ, ನೀವು ಪ್ರಯತ್ನ ಪಟ್ಟರೆ ಸೋಲ್ಲೇಬೇಕು. ಅಯ್ಯೋ ಮ್ಯಾಥಮೆಟಿಕ್ಸ್ ತುಂಬ ಕಷ್ಟ, ನಿದ್ದೆ ಮಾಡ್ತಾ ಇದ್ರೆ ಬರುತ್ತಾ? ಯಾಕೆ ಕಷ್ಟ ಆಗುತ್ತೆ ನೋಡಿಯೇ ಬಿಡ್ತೀನಿ. ಎಲ್ಲಿ ಕೇಳಬೇಕು, ಇಲ್ಲೆಲ್ಲ ಲೆಕ್ಚರ್ಸ್ ಇರ್ತಾರಲ್ಲ, ಯಾವುದೋ ಗೊತ್ತಾಗಿಲ್ಲ, ಬಿಡಬೇಡಿ, ಕಾಡ್ರಿ. ಈ ರೀತಿ ಕಾಡಿದರೆ ಕಾಡಬೇಕು ಅಂತ ಭಾವನೆ ಇರುತ್ತೆ, ಲೆಕ್ಚರಿಗೆ ಖುಷಿ ಆಗುತ್ತೆ ಅಲ್ವಾ? ಚಿಕ್ಕ ಮಗು ತಾಯಿಗೆ ಒದ್ರೆ ಬೇಜಾರಾಗುತ್ತಾ? ಒದಿತೀನಿ ನೋಡು ವಾಪಸ್ ಅಂತಾಳ, ಇಲ್ಲ ಅಲ್ವಾ? ಅದು ಖುಷಿ ಕೊಡುತ್ತೆ. ಹಾಗೆ ನೀವು ಈ ಜ್ಞಾನದ ದೃಷ್ಟಿಯಿಂದ ಅಧ್ಯಾಪಕರಿಗೆ ಮತ್ತೆ 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 ಕಾಟ ಕೊಟ್ಟರೆ, ಸುಮ್ಮನೆ ಕಾಟ ಕೊಡೋದಲ್ಲ, ತಲೆ ಹರಟೆ ಪ್ರಶ್ನೆ ಕೇಳುವುದಲ್ಲ. ನೆನ್ಪಿಟ್ಕೊಳ್ಳಿ, ಪ್ರಶ್ನೆ ಕೇಳೋದು ಅಂದರೆ ಏನೇನೋ ಪ್ರಶ್ನೆಗಳು, ತಲೆ ಹರಟೆಗಳು. ಸರ್, ರಾವಣನಿಗೆ 10 ತಲೆ ಇತ್ತಲ್ಲ ಸರ್, ಅವನು ಯಾವ ತಲೆಯಿಂದ ಯಾವ ಬಾಯಿಂದ ಊಟ ಮಾಡ್ತಿದ್ದ ಸರ್, ಯಾವ ಕೈಯಿಂದ ಇನ್ನೇನು ಮಾಡ್ತಿದ್ದ ಸರ್ ಅಂತ ಕೇಳಿದರೆ ಹುಚ್ಚರಲ್ವಾ? ಅದು ಸುಮ್ಮನೆ ಮೇಲ್ಮಟ್ಟದ ಅರ್ಥ. ನಮಗೆ ಎಲ್ಲ ಕೇಳುವುದಲ್ಲ. ಕೃಷ್ಣನಿಗೆ ಮಹಾಭಾರತದಲ್ಲಿ ಇದು ಬರುತ್ತಲ್ಲ, ಕೃಷ್ಣನಿಗೆ 16,108 ಜನ ಪತ್ನಿಯರಂತೆ ಸರ್. ಯಾರು ಹೇಳಿದರು ಸರ್? ಕರೆಕ್ಟ್ 16,108 ಸರ್. ಅದರೊಳಗೆ ಮುದುಕೀರಿದ್ರಾ ಸರ್? ಇದೆಲ್ಲ ಬೇಕಾ? ಇದೆಲ್ಲ ಬೇಡ. ಪ್ರಶ್ನೆ ಕೇಳುವಾಗ ತುಂಬ ತುಂಬ ಸೆಲೆಕ್ಟಿವ್ ಆಗಿ ಕೇಳಬೇಕು, ಗ್ರ್ಯಾಂಡ್ ಕ್ವಶನ್ ಕೇಳಬೇಕು, ಗೊತ್ತಿಲ್ಲದನ್ನು ಸರಿ ಮಾಡ್ಕೋಬೇಕು ಉದ್ದೇಶದಿಂದ ಕೇಳಬೇಕು. ಆದ್ದರಿಂದ ತುಂಬ ಈ ಮನೆ ಬಗ್ಗೆ ಹೋಮ್ ಸಿಕ್ಕಿದ್ರೆ ಬಿಟಾಕಿ. ಈಗ ಬಂದಿದ್ದ ಉದ್ದೇಶ ಏನು ಗೊತ್ತಾ? ಏನಾರು ಸಾಧನೆ ಮಾಡಬೇಕು. ಯಾವ ಹೋಮ್ ಸಿಕ್ಕಿನಿಂದ ಸಿಕ್ಕ ಕೂತ್ಕೋತೀರಿ, ಕೊನೆಗೆ ಹೋಮಿಗೆ ಸ್ಟಿಕ್ ಆಗಬೇಕಾಗತ್ತೆ. ನೀವು ಹೋಮ್ ಸಿಕ್ಕನ್ನು ದಾಟಿ ಬಂದರೆ ಹೋಮು ಕೂಡ ನಿಮ್ಮ ವೈಭವವನ್ನು ಆಚರಿಸುವ ಪ್ರಶ್ನೆ ಇರುತ್ತೆ. ತಲೆ ಎತ್ತಿ ನಮ್ಮ ಮಗಳು ನನ್ನ ಮಗ ಇಂಥ ಸಾಧನೆ ಮಾಡ್ದ ಅಂತ ಆಗ ಹೋಮಲ್ಲಿದ್ದವರೆಲ್ಲರೂ ತಲೆ ಎತ್ತಿ ನಿಂತ್ಕೋಬೇಕಲ್ಲ, ಹಾಗೆ ಮಾಡಬೇಕಾಗತ್ತೆ. ಸರಿ, ಅವನೇನು ಮಾಡ್ದ? ಇಲ್ಲಿ ಬಂದ್ಬಿಡೋಣ ಆಯಿತಾ? 4:45 ಮಾತಾಡ್ಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಕತೆ ತಗೊತೀನಿ, ಸ್ವಲ್ಪ ಮೋಟಿವೇಶನ್ ಕೇಳಬೇಕಲ್ಲ ಅಂತ. ಕೆಲವ್ರ ಮುಖದಲ್ಲಿ ನಗು ಬಂತು, ಕೆಲವ್ರು ಇನ್ನೂ ಮುಖ ಸಿಂಡ್ರಿಸ್ಕೊಂಡೇ ಕೂತ್ಕೊಂಡಿದ್ದಾರೆ. ಯಾಕೋ ಗೊತ್ತಿಲ್ಲ. ಸರಿ, ಒಂದು ಕಷ್ಟದ ಆಯ್ಕೆ ಇತ್ತಲ್ಲ, ಒಂದೇ ಪ್ರಶ್ನೆ, ಅದನ್ನು ಆಯ್ಕೆ ಮಾಡ್ಕೊಳ್ತೀನಿ ಅಂದ. ಆಗ ಮ್ಯಾನೇಜಿಂಗ್ ಡೈರೆಕ್ಟರ್ ಯೋಚನೆ ಮಾಡಿದರು, ಇವನು ನಮ್ಗೆ ಸೂಟಬಲ್ ಆಗ್ಬೋದು ಅಂತ ಅನಿಸುತ್ತೆ. ಯಾಕೆಂದರೆ ನಮ್ಮ ಕಂಪನಿಯಲ್ಲಿ ಕಷ್ಟದನ್ನು ಸಾಲ್ವ್ ಮಾಡ್ತಾನೆ ಇವನು, ಆಯ್ಕೆ ಮಾಡ್ಕೊಳ್ಬೋದು ಅಂತ ಆವಾಗಲೇ ಅನಿಸ್ತು. ಆಯ್ಕೆಯಲ್ಲೇ ಗೊತ್ತಾಗ್ಬಿಡ್ತು. ಸರಿಯಪ್ಪ, ಕೇಳಲ್ಲ ಪ್ರಶ್ನೆ. ಸರಿ, ಒಂದೇ ಕ್ವಶನ್ ಅಲ್ವಾ, ಕೇಳಿಬಿಡ್ತೀನಿ. ಒಂದು ಪ್ರಶ್ನೆ ಉತ್ತರ ಕೊಡೋಕ್ಕಾಗಬಾರ್ದು, ಆ ರೀತಿ ಪ್ರಶ್ನೆ ಕೇಳ್ದ. ಏನಂತ? ಈ ಜಗತ್ತಿಗೆ ಮೊದಲು ಬೀಜ ಬಂತೋ ಮೊದಲು ಮರ ಬಂತೋ ಹೇಳು ಅಂತ. ಯಾವುದು ಮೊದಲು ಬಂತು ಈ ಪ್ರಪಂಚಕ್ಕೆ? ಯಾರು ಹೇಳ್ತೀರಾ? ಮರ ಇಲ್ಲದೆ ಬೀಜ ಇಲ್ಲ, ಬೀಜ ಇಲ್ಲದೆ ಮರ ಇಲ್ಲ, ಬೀಜದ ವಿಸ್ತೃತ ರೂಪ ಮರ, ಮರದ ಸಂಕ್ಷಿಪ್ತ ರೂಪ ಬೀಜ ಆದಮೇಲೆ ಯಾವುದು ಫಸ್ಟಿಗೆ ಬಂತು? ಗಾಡ್ ಓನ್ಲಿ ನೋಸ್, ವಿ ಕೆನಾಟ್ ನೋ ಇಟ್ ಪ್ರಾಪರ್ಲಿ. ಅದಕ್ಕೆ ಕೆಲವಷ್ಟನ್ನು ಭಗವಂತನಿಗೆ ಬಿಟ್ಬಿಡ್ಬೇಕು. ನಮಗಿಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಯಾವ್ದು ಬಂತಪ್ಪ? ಬೀಜ ಬಂದರೆ ಅದು ಮರದಿಂದಲೇ ಬಂದಿರಬೇಕಲ್ಲ. ಇವನೇನು ಮಾಡ್ದ ಗೊತ್ತಾ? ಸರ್, ಬೀಜನೇ ಮೊದಲು ಬಂತು ಅಂದ. ಹೇಗೆ ಹೇಳ್ತೀಯಪ್ಪ? ಪ್ರೂವ್ ಮಾಡು ನೋಡೋಣ ಅಂತ. ಸರ್, ಯು ಆರ್ ಸಪೋಸ್ ಟು ಆಸ್ಕ್ ಓನ್ಲಿ ಒನ್ ಕ್ವಶನ್, ನೋ ಮೋರ್ ಕ್ವಶನ್ ಟು ಬಿ ಆಸ್ಕ್ಡ್ ಅಂದ. ಸೆಲೆಕ್ಟ್ ಆಗೋಯ್ತು. ಈ ರೀತಿಯ ಮೆಂಟಾಲಿಟಿ, ಜನರಲ್ ಬಿಹೇವಿಯರ್ ಇದೆಯಲ್ಲ, ತುಂಬ ಇಂಪಾರ್ಟೆಂಟು. ಅಂಥದ್ದೆಲ್ಲ ಇರಬೇಕಾಗತ್ತೆ. ನಾನು ಹೇಳ್ತಾ ಇದ್ನಲ್ಲ, ಸೊ ನಾವು ಆವಾಗಲೇ ಬಾಲ್ಯದಲ್ಲಿಯೇ ಸುಮಾರು ಗಟ್ಟಿತನ ಇತ್ತು. ನಮಗೆ ಅಪ್ಪ ಪಾಕೆಟ್ ಮನಿ ಕೊಡ್ತಿರ್ಲಿಲ್ಲ, ಅವ್ರ ಹತ್ರ ಇರ್ತಿರ್ಲಿಲ್ಲ ಬಿಡಿ. ಬಡತನ ಇತ್ತು. ಬಡತನವಷ್ಟು ಶ್ರೀಮಂತಿಕೆ ವಿದ್ಯಾರ್ಥಿಗಳಿಗೆ ಇನ್ಯಾವುದೂ ಇಲ್ಲ. ನೀವೇನಾದ್ರು ಶ್ರೀಮಂತರಾಗಿದ್ದರೆ, ಹುಟ್ಟತಾನೆ ಸಿಲ್ವರ್ ಚಮಚನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದರೆ, ನಿಜವಾಗಿ ಕೂಡ ತಲೆಗೆ ಪಾಠ ಮಾಡುವಾಗ ಇದು ಯಾಕೆ ಬೇಕಿತ್ತಪ್ಪ ಅಂತ ಅನಿಸ್ಬಿಡುತ್ತೆ. ಕಷ್ಟಪಟ್ಟರೆ ಮಾತ್ರ ಅದು ಶ್ರೀಮಂತಿಕೆ. ಕಷ್ಟವೇ, ಬಡತನವೇ ಶ್ರೀಮಂತಿಕೆ. ಆ ವಿದ್ಯಾರ್ಥಿಗಳಿಗೆ ಅದೇ ಇರಬೇಕು.
ಕಷ್ಟಪಟ್ಟು ಓದಬೇಕು, ನಿದ್ದೆ ಮಾಡ್ತೀನಿ ಅಂದರೆ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಹಾಗಾಗಿ ಅದೆಲ್ಲ ನಮಗೆ, ನಾವು ಕಾಲೇಜಿಗೆ ಹೋಗಬೇಕಾದ್ರೆ ಅದು ನಡ್ಕೊಂಡು ಹೋಗಬೇಕಾದ್ರೆ ಸುಮ್ಮನೆ ಹೋಗ್ತಿರ್ಲಿಲ್ಲ ನಾವು. ಅಲ್ಲಿ ಯಾವ ನಮಗೆ ಅಪ್ಪ ಪಾಕೆಟ್ ಮನಿ ಕೊಡ್ತಿರಲಿಲ್ಲ, ಪಾನಿಪುರಿ ಗೊತ್ತೇ ಇರಲಿಲ್ಲ ನಮಗೆ, ಮೊಬೈಲು ಹತ್ತಿರ ಬಂದಿರಲಿಲ್ಲ. ಅವೇ ನಮ್ಮನ್ನು ಹಾಳು ಮಾಡೋದು. ಏನು, ಬರುವಾಗ ಮರ ಹತ್ತಿದ್ವಿ, ಯಾವ್ಯಾವ ಸೀಸನ್ನಲ್ಲಿ ಯಾವ್ಯಾವ ಹಣ್ಣಿರುತ್ತೆ ಅಂತ ನಮ್ಗೆ ಗೊತ್ತಿತ್ತು. ಕಾಡು, ನಮ್ಗೆ ಎಲ್ಲ ಹಣ್ಣುಗಳ ಪರಿಚಯ ಇತ್ತು. ಪ್ರಕೃತಿ ನಮ್ಮನ್ನು ಪಾಕೆಟ್ ಮನಿ ಕೊಟ್ಟು ಸಾಕಿದೆ. ಹಾಗಾಗಿ ಈ ವಯಸ್ಸಲ್ಲೂ ಇಷ್ಟು ಗಟ್ಟಿ ಇದ್ದೇನೆ. ಆದರೆ ನಿಮ್ಮ ವಯಸ್ಸಿಗೆ ಇಲ್ಲಿ ಆ ಮನೆಯಿಂದ ಬಂದವರು ಪಾಪ ಇವ್ರ್ತಾರೋ ಅಯ್ಯೋ ಸುಸ್ತು ಅಂತ ಆಸ್ಪತ್ರೆ ಸೇರಿದಾರಂತೆ. ಗಟ್ಟಿತನವೇ ಇಲ್ಲ, ಕಷ್ಟಪಡಬೇಕಲ್ವಾ. ನಮ್ಮ ಫುಡ್ಡು, ನಮ್ಮ ಎಕ್ಸಸೈಸು ಇವೆಲ್ಲವೂ ಕೂಡ ನಮಗೆ ಗಟ್ಟಿತನಕ್ಕೆ ಅದು ಕೊಡುಗೆ ಕೊಡ್ತಾ ಹೋಗುತ್ತೆ. ಹಾಗೆ SSLC ಆದಮೇಲೆ ನಾನು ಉಡುಪಿಯಲ್ಲಿ ಸೇರಿಕೊಂಡೆ, SMSP ಸಂಸ್ಕೃತ ಕಾಲೇಜಿಗೆ ಸೇರಿಕೊಂಡೆ. ಸಂಸ್ಕೃತ ಕಲಿಬೇಕು ಅಂತಲ್ಲ, ಬೇರೆ ವಿಧಿ ಇರಲಿಲ್ಲ, ಹಾಗೆ ಕಲ್ತ್ಕೊಂಡೆ, ಸೇರಿಕೊಂಡೆ. ಆ ಸೇರಿದ ಮೇಲೆ ಮತ್ತೆ ಹಿಂದೆ ಮುಂದೆ ಹೋಗಲಿಲ್ಲ. ನನಗೂ ಅಮ್ಮ ಅಂದರೆ ಇಷ್ಟ ಇತ್ತು. ಫಾರ್ ದ ಫಸ್ಟ್ ಟೈಮ್ ಮನೆ ಬಿಟ್ಟು ಬಂದೆ. ಅಮ್ಮನ ನೆನಪಾಗ್ತಾ ಇತ್ತು, ಅಪ್ಪನ ನೆನಪಾಗ್ತಾ ಇತ್ತು. ಆದರೆ ವಿಧಿ ಇರಲಿಲ್ಲ. ಸ್ವಲ್ಪ ನಿಧಾನ, ಹಾಗೆ ಒಂದು 15 ದಿವಸ ಆದಮೇಲೆ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ನಿಧಾನ ಕಡಿಮೆ ಮಾಡಬೇಕು. ಎಲ್ಲಿಯವರೆಗೆ ಮಕ್ಕಳೇ, ಅಮ್ಮ ಒಂದು ಇಷ್ಟು ಅಗಲ ಸೋಪ್ ಕೊಟ್ಟಿದ್ಲು, 2 ಗೆರೆ, ಬಟ್ಟೆ ತೊಳಿಲಿಕ್ಕೆ ಅಂತ. ಹೊರಗಡೆಯಲ್ಲಿ ಅಲ್ಲಿ ಉಡುಪಿಗೆ ಹೋದ ಬಟ್ಟೆ ತೊಳಿಲಿಕ್ಕೆ ಅಂತ ಕೊಟ್ಟಿದ್ಲು. ನಾನು ಏನು ಮಾಡಿದ್ದೆ, ಎಂಥ ಹೋಮ್ ಸಿಕ್ಕು ಗೊತ್ತಾ, ಅದು ಬಟ್ಟೆ ತೊಳೆದ್ರೆ ಆ ಗೆರೆ ಇದೆಯಲ್ಲ ಸೋಪು ಖಾಲಿ ಆಗುತ್ತಲ್ವಾ ಅಂತ ಹಾಗೇ ಇಟ್ಕೊಂಡು ಗೌರಿ ಹಬ್ಬಕ್ಕೆ ವಾಪಸ್ ಬರುವಾಗ ಅದನ್ನೇ ತೊಗೊಂಬಂದಿದ್ದು ವಾಪಸ್. ಅಂದರೆ ಹೋಮ್ ಸಿಕ್ಕಿಗೆ ಇಷ್ಟೆಲ್ಲ ಇರುತ್ತೋ, ಆಗೋದಿಲ್ಲ ಅಂತೇನಿಲ್ಲ, ಎಲ್ಲವೂ ಇದೆ. ಆದರೆ ಒಂದು 1 ತಿಂಗಳು 2 ತಿಂಗಳಾದಮೇಲೆ ನಿಮ್ಗೆ ಆಸಕ್ತಿ ಬಂದುಬಿಡ್ತಲ್ಲ, ಈ ಪಠ್ಯದ ವಿಚಾರದಲ್ಲಿ ಆಸಕ್ತಿ ಬಂತು ಅಂದರೆ ಎಲ್ಲರ ಜೊತೆಗೂ ಮಿಂಗಲ್ ಆಗ್ರಿ ನೀವು. ನಾನು ಬೇರೆ ಅಂತೇಳಿ ತಿಳ್ಕೊಬೇಡ್ರಿ, ಎಲ್ಲ ಮಿಂಗಲ್ ಆಗಬೇಕು. ಮಿಂಗಲ್ ಆದರೆ ಸಾಧನೆ ಮಾಡೋಕ್ಕೆ ಸಾಧ್ಯ. ಒಬ್ಬರು ಮಾಸ್ಟ್ರು ಎಲ್ಲ ಮಕ್ಕಳಿಗೆ ಒಂದೊಂದು ಬೆಲೂನ್ ಕೊಟ್ರಂತೆ. ಬೆಲೂನು, ನಿಮ್ಮ ಹೆಸರು ಬರೀರಪ್ಪ ಅಂತ ಒಂದು ಬಣ್ಣದ ಪೆನ್ಸಿಲ್ ಬರೀರಿ ಅಂತ ಅಂದ್ರಂತೆ. ಎಲ್ಲ ಮಕ್ಕಳು ಬರೆದ್ರು. ಪಕ್ಕದಲ್ಲೊಂದು ರೂಮ್ ಇದೆಯಲ್ಲ, ಅಲ್ಲೆಲ್ಲ ಹೋಗಿ ಅಲ್ಲಿ ಹಾಕಿ ಬನ್ನಿ ಅಂತ ಹೇಳಿದ್ರಂತೆ. ಈ ಮಕ್ಕಳು ಹೋದರು, ಹಾಕಿದರು, ಬಂದರು. 10 ನಿಮಿಷ ಬಿಟ್ಟು ನಿಮ್ಮ ಬೆಲೂನನ್ನು ಆಯ್ಕೆ ಮಾಡ್ಕೊಂಡು ಬನ್ನಿರಿ ಅಂತ ಹೇಳಿದ್ರಂತೆ. 5 ನಿಮಿಷ ಸಮಯ ಕೊಡೋದು ನಿಮಗೆ, ನೀವು ನಿಮ್ಮ ಬೆಲೂನನ್ನು ಆಯ್ಕೆ ಮಾಡ್ಕೊಂಡು ಬನ್ನಿ ಅಂತಂದಂತೆ. ಸೀದಾ ಮಕ್ಕಳು ಹೋದರು. ಏನಾಗ್ಬೋದು ಹೇಳಿ? ಅದೆಲ್ಲ ಓವರ್ಲ್ಯಾಪ್ ಆಗಿರುತ್ತೆ. ಹುಡ್ಕೋದು ಹೇಗೆ? ಎಷ್ಟು 5 ನಿಮಿಷ ಟೈಮ್ ಕೊಟ್ಟಿದ್ದಾರೆ, ಹುಡುಕಕ್ಕಾಗಿಲ್ಲ. ಅದನ್ನು ನೋಡ್ದ, ಇದು ನಂದಲ್ಲ ತೆಗೆದಾಕಿದ, ಇದು ನಂದಲ್ಲ ಅಂತ ತೆಗೆದಾಕಿದ. ಆಮೇಲೆ ಅವರು ಪಿ ಊದಿದ್ರು, ಸೀದಾ ಬರ್ರೋ ಅಂದರು. ಯಾರಿಗೂ ಹುಡ್ಕೊಂಡೋಗಾಗಲಿ ಸರ್, ಎಲ್ಲೆಲ್ಲೋ ಹೋಗಿದ್ದಾವೆ ಸರ್ ಅಂದ. ಆದರೆ ಮತ್ತೆ 5 ನಿಮಿಷ ಕೊಡ್ತೀನಿ, ಅದರ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀನಪ್ಪ, ಅದನ್ನು ಮಾಡ್ರಿ ಅಂತ. ಆಯಿತು ಸರ್ ಅಂದು. ಏನು ಮಾಡಬೇಕು ಗೊತ್ತಾ, ಯಾರಿಗೆ ಮೊದಲು ಯಾರ ಕೈಗೆ ಬೆಲೂನ್ ಸಿಗುತ್ತೋ ಅಲ್ಲಿ ಯಾರ ಹೆಸರಿದೆಯೋ ಅವರಿಗೆ ನಿಮ್ಮ ಪರಿಚಯ ಇರುತ್ತಲ್ಲ, ಅದನ್ನು ಕೊಟ್ಬಿಡಿ. ಯಾರ್ಯಾರಿಗೆ ಸಿಗುತ್ತೋ ಬೇರೆಯವ್ರಿಗೆ ಕೊಟ್ಬಿಡಿ, ಆಗ ನಿಮಗೂ ಬೇರೊಬ್ಬರು ಕೊಡ್ತಾರೆ ಅಂತ ಹೇಳಿ ಕಳಿಸಿದ್ರು. ಮತ್ತೆ 5 ನಿಮಿಷ ಟೈಮ್ ಕೊಟ್ಟರು. ಆಮೇಲೆ ವಿಸಲ್ ಊದಿದ್ರು. ಎಲ್ಲ ಅವ್ರವ್ರ ಬೆಲೂನ್ ಹಿಡ್ಕೊಂಡು ಬರ್ತಿದ್ದಾರೆ. ಯಾಕೆ ಹೇಳಿ? ನಿನಗಾದರೆ ನೀ ನನಗೆ, ಹಾಗಿದ್ರೆ ಯಶಸ್ಸು. ಹೀಗೆ ನಿಮಗೆಲ್ಲ ಸ್ವಲ್ಪ ಬೇಜಾರು ಕಳಿಬೇಕು ಅಂತಿದ್ರೆ ಎಲ್ಲ ಸೇರ್ಕೊಳ್ಳಿ. ಒಂದು 5 ನಿಮಿಷ ಹಾಡು ಹೇಳ್ರಿ, ಅಥವಾ ನಿಮ್ಮ ಟ್ಯಾಲೆಂಟ್ ಇದ್ರೆ ಟ್ಯಾಲೆಂಟ್ ಮಾಡ್ರಿ. ನರಿ ಕೂಗ್ರಿ, ನಾಯಿ ಕೂಗ್ರಿ, ಅವು ಟ್ಯಾಲೆಂಟೇ ಅಲ್ವಾ? ಕಾಗೆ ನೋಡಿ, ಮನುಷ್ಯ ಎಷ್ಟು ಟ್ಯಾಲೆಂಟೆಡ್ ಅಂದರೆ ಎಲ್ಲರಿಗಿಂತ ಶ್ರೇಷ್ಠವಾದ ಜನ್ಮ ಮನುಷ್ಯಂದು. ಯಾಕೆ? ಎಲ್ಲದೂ ಗೊತ್ತವನಿಗೆ. ಕಾಗೆ ಕೂಗು ಅಂದ್ರೆ ಕಾ ಅಂತ ಕೂಗ್ತಾನಲ್ವಾ, ನರಿ ಕೂಗ್ತಾನೆ ಕೂ ಅಂತ, ಕೋಗಿಲೆ ಕೂಗ್ತಾನೆ, ಹಾಡು ಹೇಳ್ತಾನೆ, ಸಿಂಹ ಗರ್ಜನೆ ಮಾಡ್ತಾನೆ, ನಾಯಿ ಹಾಗೆ ಬೌ ಅಂತಾನೆ, ಎಲ್ಲವೂ ಬರುತ್ತೆ. ಎಲ್ಲ ಫೇಸ್ ಮಾಡ್ಕೊಂಡು ಬಂದಿರೋದಲ್ಲ. ಹಾಗಾಗಿ ಅದರಿಂದ ಒಂದು 4-5 ವರ್ಷ ಆದಮೇಲೆ ನಾನು ಇದನ್ನು ಹೇಳ್ತಾ ಇದ್ದೆ, ನನ್ನ ಕತೆ ಹೇಳಿ ಆಮೇಲೆ ಮುಂದೆ ಹೋಗ್ತೀನಿ. ಯಾಕೆಂದರೆ ನಾನು ನಿಮ್ಮ ಹಾಗೆ ಸ್ವಲ್ಪ ಹೋಮ್ ಸಿಕ್ ಆಗಿದ್ದೆ. ಅದಕ್ಕೆ ನನ್ನ ಅನುಭವ ಹೇಳಿದಾಗ, ಹೋಮ್ ಸಿಕ್ಕ ಎಲ್ಲರೂ ಆಗಿರಲ್ಲ ಮಾಡಿ, ಕೆಲವರಿಗೆ ಪಾಪ ಅಮ್ಮ ಪ್ರೀತಿ ತೋರಿಸಿದರೆ ಅಮ್ಮಂದೇ ನೆನಪಾಗತ್ತೆ. ನೆನಪಾಗಲಿ, ತೊಂದರೆ ಇಲ್ಲ. ನೆನಪಾಗುವಾಗ ಒಳ್ಳೆ ವಿಚಾರ ನಿಮ್ಮಲ್ಲೇ ಡಿಸ್ಕಷನ್ ಮಾಡಿಕೊಂಡು, ಅಥವಾ ಒಬ್ಬ ಕತೆ ಓದೋದು,
ಇನ್ನೊಬ್ಬರು ಪ್ರಶ್ನೆ ಮಾಡೋದು, ಹೀಗೆಲ್ಲ ಮಾಡಿಕೊಂಡು ಎಲ್ಲ ಮಿಂಗಲ್ ಆಗಿಬಿಟ್ರೆ ಎಜುಕೇಷನ್ನೂ ತುಂಬ ಸ್ಟ್ಯಾಂಡರ್ಡ್ ಆಗುತ್ತೆ. ನಿಮಗೆ ಗೊತ್ತಿದ್ದದ್ದು ಅವನು ಕಲಿತಾನೆ, ಅವನು ಗೊತ್ತಿದ್ದದ್ದು ನೀವು ಕಲಿತೀರಾ. ಹೀಗೆ ಎಕ್ಸ್ಚೇಂಜ್ ಮಾಡ್ಕೊತಾ ಹೋಗಿ ನಿಮಗೆ ಕಾಲ ಬಹಳ ಈಸಿಯಾಗಿ ಹೋಗುತ್ತೆ, ತುಂಬ ಇಂಟೆಲಿಜೆಂಟಾಗಿ ಕಾಲ ಕಳೀಬೋದು. ವಾರ್ಷಿಕೋತ್ಸವಕ್ಕೆ ನಮಗೆ ಒಂದೆರಡು ವಾಕ್ಯ ಕೊಟ್ಟಿದ್ದರು ಕಂಠಪಾಠ ಸ್ಪರ್ಧೆಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಕಂಠಪಾಠ ಸ್ಪರ್ಧೆ ಅಂತ ಗೊತ್ತಾ ನಿಮಗೆಲ್ಲ? ಇತ್ತಾ? ಇಲ್ಲ, ಎಲ್ಲ ಬಿಟ್ಟಾಕಿದ್ದಾರೆ ಈಗ. ಯಾವುದು ಬರಲ್ಲ, ಮೊಗ್ಗಿ ಸಹಿತ ಬರಲ್ಲ. ಮಗ್ಗಿ ಇಲ್ಲಿ ಯಾರು ಇರ್ತಾರಪ್ಪ? 16 ಟೇಬಲ್ 16 ಕರೆಕ್ಟಾಗಿ 1ರಿಂದ ನಾನು ಅಷ್ಟು 20 ಹೇಳ್ತೀನಿ ಅನ್ನೋರು ಕೈ ಎತ್ತಿ. ಯಾರು ಇದ್ದೀರಾ? ಇಲ್ಲ. ಕ್ಯಾಲ್ಕುಲೇಟರ್ ಇದೆಯಲ್ಲ, ಕ್ಯಾಲ್ಕುಲೇಟರ್ ಮೇಲೆ ಯಾಕೆ ಕಲಿಯಬೇಕಪ್ಪ? ಬುದ್ಧಿಗೆ ಬೇಕಾದ್ದನ್ನು ಬುದ್ಧಿ ಕೊಟ್ರೇನೆ ಬುದ್ಧಿ ಹುಷಾರಾಗಿರುತ್ತೆ. ಕ್ಯಾಲ್ಕುಲೇಟರ್ ಕೆಲವು ಸಲ ತಪ್ಪು ಮಾಡ್ಬೋದು, ಬೆರಳು ಒತ್ತುದ್ರಿಂದ ತಪ್ಪಾಗ್ಬಿಡುತ್ತೆ. ಆದರೆ ಮೆಂಟಲ್ ಲೆಕ್ಕಾಚಾರ ಇದೆಯಲ್ಲ, ಅದು ಯಾವತ್ತೂ ತಪ್ಪಲ್ಲ. 2 4 ಅಂತ ಬರುತ್ತೆ. 2 2s 4, 2 3s 6 ಹೇಗೆ ಬರುತ್ತೆ ನೋಡಿ. ಅಂತೂ ಸೌತ್ ಕೆನರಾದಲ್ಲೂ ಏನು ಹೇಳ್ತಾ ಇದ್ರು ಅಂದರೆ 2 1 ಹೇಳಿ ಕಳ್ಸ 10 ಕಳ್ಸರಲ್ಲ, 20ರಿಂದ ವಾಪಸ್ ಬರಬೇಕಾಗಿತ್ತು. ಹಾಗಾಗಿ ಅಲ್ಲಿರೋರು ತುಂಬ ಬುದ್ಧಿವಂತರಾಗ್ತಾಯಿದ್ರು. ಅದು ನಾವೇ ಕಲಿಬೇಕಲ್ವಾ. ಕ್ಯಾಲ್ಕುಲೇಟರ್ ಬುದ್ಧಿವಂತ ಆಗುತ್ತೆ ಅಷ್ಟೇ, ಅದು ಮಾರ್ಗ ನಮಗೆ ದಾರಿ ತಪ್ಪಿಸುತ್ತೆ. ನಮ್ಮ ಬ್ರೈನ್ ಯಾವತ್ತೂ ಮಾರ್ಗ ತಪ್ಪಿಸಲ್ಲ. ಯಾಕೆಂದರೆ ಕ್ಯಾಲ್ಕುಲೇಟರ್ ಕಂಡುಹಿಡಿದ ಬ್ರೈನೇ ಮನುಷ್ಯಂದು ಅಲ್ವಾ? ಎಷ್ಟು ಪವರ್ಫುಲ್ ಇದೆ, ಹೆಂಗೆ ಕೊಟ್ಟಿದ್ದಾನೆ, ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಸೊ ಕಂಠಪಾಠ ಸ್ಪರ್ಧೆಗೆ ಹೆಸರು ಕೊಟ್ಟಿದ್ದೆ ನಾನು. 2 ವಾಕ್ಯ. ದಂಡಿ ಅಂತೊಬ್ಬ ಕವಿ ಇದ್ದಾನೆ ಸಂಸ್ಕೃತದಲ್ಲಿ. ಅವನು ಪದಗಳನ್ನು ಸೇರಿಸೋದಕ್ಕೆ ಭಾಳ ನಿಸ್ಸೀಮ ಅವನು, ಆಯಿತಾ? ಅದು 2 ವಾಕ್ಯ ಕೊಟ್ಟಿದ್ದರು, ಅದನ್ನು ಕಲ್ತಿದ್ದೆ. 2nd ಪ್ರೈಸ್ ಬಂದಿತ್ತು ನನಗೆ. ಅದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅದನ್ನು ನಾನಿಲ್ಲಿ ಶಿವಮೊಗ್ಗಕ್ಕೆ ಕಾಲೇಜಿಗೆ ಇಂಟರ್ವ್ಯೂ ಬಂದಾಗ ಪಾಠ ಮಾಡಲಿಕ್ಕೆ ಹೇಳಿದ್ರಲ್ಲ, ಅದನ್ನು ಬಳಸ್ಕೊಂಡೆ. ನನಗೆ ಜಾಬ್ ಸಿಕ್ಕಿದ್ದು, ಅಧ್ಯಾಪಕ ವೃತ್ತಿ ಸಿಕ್ಕಿದ್ದು ನನ್ನ ಅಂಕ ನೋಡಿ ಅಲ್ಲ, ನನ್ನ ಪಾಠ ನೋಡಿ ಸೆಲೆಕ್ಟ್ ಮಾಡಿದರು. ಇವತ್ತೂ ನನಗೆ ಆ 2 ವಾಕ್ಯಗಳ ಬಗ್ಗೆ ತುಂಬ ಖುಷಿ ಇದೆ. ಅದೇ 2 ವಾಕ್ಯ ನನಗೆ ಜಾಬ್ ಕೊಟ್ಟಿರೋದು. ಆಯ್ಕೆ ಮಾಡ್ಕೊಳ್ಳುವಾಗ ಬಾಯಿಗೆ ಬರ್ತಿತ್ತಲ್ಲ, ಅದನ್ನು ಹೇಗಾದರೂ ಮಾಡಿ, ಆಕರ್ಷಣೆ ಇದೆ ಅದಕ್ಕೆ ಸಾಮಾನ್ಯ, ಅದನ್ನೇ ಪಾಠ ಮಾಡಲಿಕ್ಕೆ ಆಯ್ಕೆ ಮಾಡಿಕೊಂಡೆ ನಾನು. ಉಪಮಾ ಕಾಳಿದಾಸಸ್ಯ ಭಾರವೇರರ್ಥಗೌರವಂ ದಂಡಿನ ಪದಲಾಲಿತ್ಯಂ ಮಾಘೇ ಸಂತಿ ತ್ರಯೋಗುಣ ಅಂತ ಶ್ಲೋಕ ತಗೊಂಡು ಪಾಠ ಮಾಡಿದೆ. ಉಪಮಾಲಂಕಾರಕ್ಕೆ ಕಾಳಿದಾಸ ಫೇಮಸ್ ಅಲ್ವಾ? ಇಲ್ಲಿ ಕನ್ನಡದಲ್ಲಿ ಕುಮಾರವ್ಯಾಸನು ಕೂಡ ಉಪಮಾಲಂಕಾರಕ್ಕೆ ಅವನು ಪ್ರಸಿದ್ಧ. ಅವನಿಗೊಂದು ಬಿರುದಿತ್ತು, ಯಾವುದೇಳಿ? ಯಾರಿಗಾರ ಗೊತ್ತಾ? ಅದಾಯ್ತಲ್ಲಪ್ಪ, ಕುಮಾರವ್ಯಾಸನಿಗೆ ಕರ್ನಾಟಕ ಕವಿ ಚೂತವನ ಚೈತ್ರ ಅಂತ ಒಂದಿತ್ತು. ಇನ್ನೊಂದು ಬಿರುದು ಉಪಮಾಲೋಲ ಅಂತ. ಸೊ ಯಾವುದಕ್ಕೂ ನೀವು ಇಂಟ್ರಿ ಆಗಲಿಲ್ಲ ಇನ್ನು. ಈಗ ಆಗ್ತಾ ಹೋಗ್ರಿ. ಉಪಮಾಲೋಲ ಅಂತ ಇವನು ಕಾಳಿದಾಸ. ಉಪಮಾ ಕಾಳಿದಾಸಸ್ಯ ಅಂತ ಬರುತ್ತಲ್ಲ, ಅದು ಪದ್ಯಗಳು ಬರ್ತಾ ಇತ್ತು. 2 ಎಕ್ಸಾಂಪಲ್ ಕೊಟ್ಟೆ. ಒಬ್ಬೊಬ್ರಿಗೆ 3 ನಿಮಿಷ ಕೊಟ್ಟಿದ್ರಷ್ಟೇ ಇಂಟರ್ವ್ಯೂನಲ್ಲಿ ಪಾಠ ಮಾಡಲಿಕ್ಕೆ. ನಾನು ಇಂಟ್ರೊಡ್ಯೂಕ್ಷನ್ ಕೊಡಬೇಕಾದ್ರೆ 3 ನಿಮಿಷ ದಾಟಿತ್ತು. ಬೆಲ್ ಮಾಡಲಿಲ್ಲ, ಅವರು ಮಾಡೋಕ್ಕೆ ಬಿಟ್ಟಿಲ್ಲ. ನಾನು 10 ನಿಮಿಷ ಪಾಠ ಮಾಡಿದ್ದೀನಿ, 10 ನಿಮಿಷದವರೆಗೆ ಬೆಲ್ ಮಾಡಿಲ್ಲ ಅವರು. ಕೆಲವರಿಗೆಲ್ಲ 3 ನಿಮಿಷಕ್ಕೆ ಬೆಲ್ ಮಾಡಿ ಹೋಗಿದ್ರು. ಅದಕ್ಕೆ ನಾವು ಆಕರ್ಷಣೆ ಮಾಡಿ ಇಟ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತಲ್ವಾ. ಭಾರವೇರರ್ಥಗೌರವಂ, ಭಾರವಿದೊಂದು ಎಕ್ಸಾಂಪಲ್ ಕೊಟ್ಟೆ. ಆಮೇಲೆ ಮಾಘ ಅಂತ ಒಬ್ಬ ಕವಿ ಇದ್ದಾನೆ, ಅದರದ್ದು ಒಂದು ಎಕ್ಸಾಂಪಲ್ ಕೊಟ್ಟೆ. ಕೊನೆಗೆ ಈ 2 ವಾಕ್ಯ ಕಲ್ತಿದ್ನಲ್ಲ, ಇನ್ನು ಮುಂದಿನ ವಾಕ್ಯ ಕೇಳಿದ್ರೆ ನನಗೆ ಬರಲ್ಲ. 2 ವಾಕ್ಯ. ಅದು ನೋಡಿ ಪದಗಳ ಲಾಲಿತ್ಯ ಹೇಗೆ ಸೇರಿಸಿದಾನೆ ಅಂತ ದಂಡಿದು ಎಕ್ಸಾಂಪಲ್ ಕೊಟ್ಟೆ. ಎಲ್ಲಿ? ಇಂಟರ್ವ್ಯೂ ಕಮಿಟಿ ಮೆಂಬರ್ಸ್ ಮುಂದೆ. ಅದನ್ನು ಕೇಳಿದ ಮೇಲೆ ನನಗೆ ಸಿಕ್ಕಿರೋದು ಒಂದು ಗ್ಯಾರಂಟಿ ಗೊತ್ತಿದೆ. ಹೇಳಿದರು ಆಮೇಲೂ ಸೆಕ್ರೆಟರಿಗಳಿದ್ದವರು, ಅದು ದಂಡಿದೊಂದು ಹೇಳಿದ್ರಲ್ಲ ಸರ್, ಅದಕ್ಕೋಸ್ಕರವಾಗಿ ನಿಮ್ಮನ್ನೇ ಆಯ್ಕೆ ಮಾಡಿದ್ದೇವೆ ಅಂದರು. ಎಷ್ಟು ಖುಷಿ ಆಗುತ್ತಲ್ವಾ? ಅದನ್ನು ಹೇಳಿ ತೋರಿಸ್ಲಾ ಈಗ? ಬೇಕಾ? ಇಲ್ಲೋ ಬೇಡವಾ? ನಿದ್ದೆ ಮಾಡ್ತೀರಾ? ಅಲ್ಲೆಲ್ಲ ಬೇರೆ ಕಣ್ಣಿಗೆ ಬೇರೆ ಚುಚ್ಚುತ್ತಾ ಇದೆ ನಂಗೆ. ಅಲ್ಲಿ ಯಾರು ಕೂತ್ಕೊಂಡಿದ್ದಾರೆ, ನಿದ್ದೆ ಮಾಡ್ತಾರೆ, ಯಾವುದು ಗೊತ್ತೇ ಆಗಲ್ಲ ಅಲ್ವಾ? ಇಲ್ಲಿಯವರೆಲ್ಲ ಕಾಣಿಸ್ತಿದ್ದಾರೆ, ಯಾರು ನಿದ್ದೆ ಮಾಡ್ತಿಲ್ಲ. ಹುಡುಗರು ಸ್ವಲ್ಪ ನಿದ್ದೆ ಮಾಡೋದು ಜಾಸ್ತಿ, ಅವ್ರಿಗೆ ನಿದ್ದೆ ಜಾಸ್ತಿ.
ಯಾಕೆಂದರೆ ಅಪ್ಪ ಅಮ್ಮ ಉಪಚಾರದಲ್ಲಿ ಪುಟ ಇನ್ನೊಂದು ಸ್ವಲ್ಪ ಮಲ್ಕೋ ಪುಟ, ಇನ್ನೂ 8 ಆಗಿಲ್ಲ, ಇನ್ನೂ 9 ಆಗಿಲ್ಲ, ಅಯ್ಯೋ ಪಾಪ ಎಷ್ಟು ಕಷ್ಟಪಡಬೇಕು ಅನ್ನೋದು ಉಪಚಾರ ಮಾಡಿ 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 ಹಾಸಿಗೆಗೆ ಅಂಟ್ಕೊಂಡಿರ್ತಾವೆ. ಹೀಗೆ ಹೆಣ್ಮಕ್ಳಿಗೆ ಹಂಗಲ್ಲ, ಬೇಗ ಪುಟ ಏಳು ಮತ್ತೆ ನೀವೆಲ್ಲ ಮಾಡಲ್ಲ ಅಲ್ಲ ಪ್ರಶ್ನೆ. ಅಯ್ಯೋ ನೀರು ತಗೊಂಬ, ಇಲ್ಲ ನೀರು ಇಲ್ಲ ಎಂಥದ್ದು ಇಲ್ಲ, ಏನು ಕೆಲಸ ಮಾಡ್ತೀರಾ? ಯಾಳೊಬ್ಳು ಮೊನ್ನೆ ನಮ್ಮ ಫ್ರೆಂಡ್ ಮಗಳು ಮದುವೆ ಮಾಡ್ಕೊಟ್ಟಿದ್ದಾರೆ, ಬಾಂಬೆಗೆ ಹೋಗಿದ್ದಾಳೆ. ಅಮ್ಮನಿಗೆ ಫೋನು, ಅಮ್ಮ ತೊಗರಿಬೇಳೆ ಕಡಲೆಬೇಳೆ ಯಾವುದು ಗೊತ್ತಾಗ್ತಿಲ್ಲ ಅಮ್ಮ. ದಿಸ್ ಈಸ್ ದಿ ಪ್ರಾಬ್ಲಮ್. ನಾವು ನಮ್ಮಪ್ಪನಿಗೆ ನಮ್ಮಮ್ಮನಿಗೆ ಸಹಾಯ ಮಾಡಿದ್ರೆ ಅದರಿಂದ ನಾಲೆಡ್ಜ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದು ಬೇಕಲ್ವಾ? ಇವತ್ತು ಇಲ್ಲಿ ಕೇಳಿದರೆ ಕಡಲೆಬೇಳೆ ಯಾವುದು, ಉದ್ದಿನ ಬೇಳೆ ಯಾವುದು, ಮತ್ತು ತೊಗರಿಬೇಳೆ ಯಾವುದು ಅಂತ ಕಂಡುಹಿಡಲಿಕ್ಕೆ ಆಗ್ತಿಲ್ಲ ನಿಮ್ಗೆ. ಯಾರಿಗೂ ಅಲ್ಲ, ಕೆಲವರು ಪಾಪ ಗೊತ್ತಿರುತ್ತೆ. ಒಂದು ದಿವಸ ಕಾಂಪಿಟೇಷನ್ ಇಟ್ಬಿಡಿ ಸರ್, ತಕ್ಷಣ ಒಂದೇ ನಿಮಿಷದಲ್ಲಿ ಹೇಳಿಬಿಡ್ಬೇಕು. ಅದು ಒಂದು. ಎಲ್ಲ ಸಾಮಾನುಗಳು, ಮನೆಯ ಪರಿಕರಗಳು, ಹುಣಸೆ ಹಣ್ಣು ಗೊತ್ತಾಗಿರ್ತಾವೆ, ನೋಡಿರ್ತಾರೆ, ತೊಗರಿಬೇಳೆ, ಕಡಲೆಬೇಳೆ, ಕೊತ್ತಂಬರಿ, ಸಾಸಿವೆ, ಆಮೇಲೆ ಹೆಸರು ಬೇಳೆ ಕವರ್ಡು, ಕಡಲೆಬೇಳೆ ಕವರ್ಡು, ಕಡಲೆ ಬೇಳೆ ಅಲ್ಲ, ಕಡಲೆ, ಹೆಸರು, ಉದ್ದು ಎಲ್ಲ ಒಂದೇ ಥರ ಇರ್ತಾವವು. ಈಗ ತಲೆ ಬಿಸಿ ಶುರು ಆಯ್ತು ಕೆಲವರಿಗೆ ಅಲ್ವಾ? ಹುಟ್ಟಿದ ಮೇಲೆ ನೋಡೇ ಇಲ್ಲ ನಾವು, ಇನ್ನು ನೋಡ್ರಿ ಅಂತ ಮನೆಗೆ ಹೋಗೋ ಸ್ವಲ್ಪ ನೋಡ್ರಿ. ಸರಿ, ಎರಡು ವಾಕ್ಯ, ಅದೇನು ಅರ್ಥ ಹೇಳಿರ್ತೀನಿ, ಭಾಳ ಏನು ಅರ್ಥ ಇಲ್ಲ, ಅದು ಸುಮ್ಮನೆ ವಿವರಣೆ ಅಷ್ಟೇ. ಪುಷ್ಪಪುರ ಎಂಬ ನಗರ ಇದೆ, ಅಲ್ಲಿ ರಾಜಹಂಸ ಎಂಬ ರಾಜ ಇದ್ದಾನೆ ಅಂತ. ಇಷ್ಟೇ ನೋಡಿ ಹೇಗೆ ಬರೆದಿದ್ದಾನೆ ಅವನು ಕವಿ. ಅಸ್ತಿ ಸಮಸ್ತ ನಗರಿ ನಿಕಷಾಯಮಾಣ ಶಶ್ವದಗಣ್ಯ ಪಣ್ಯ ವಿಸ್ತಾರಿತ ಮಣಿಗಣಾತಿ ವಸ್ತುಜಾತ ವ್ಯಾಖ್ಯಾತ ರತ್ನಾಕರ ಮಹಾತ್ಮ್ಯ ಮಗಧ ದೇಶ ಶೇಖರೀಭೂತ ಪುಷ್ಪಪುರಿ ನಾಮ ನಗರಿ. ಒಂದು ವಾಕ್ಯ ಆಯಿತು. ಇನ್ನೊಂದು ವಾಕ್ಯ ಇದೆ. ತತ್ರ ವೀರಪಟಪಟಲು ತರಂಗ ತುರಂಗ ಕುಂಜರ ಮಕರ ಭೀಷಣ ಸಕಲ ಕೃಪಗಣ ಕಟಕ ಜಲದಿ ಮತನ ಮಂದರಾಯಮಾಣ ಸಮುದ್ದಂಡ ಭುಜದಂಡ ಪುರಂದರ ಪುರಾಂಗಣ ವನವಿಹರಣ ಪರಾಣ ಗೀಳ್ವಾಣ ಕಣಿಕಾಗಣ ಜೇಕೀಯಮಾನ ಯತಿಮಾನಯಾನಯ ಶರದಿಂದು ಕುಂದಕ ರಸಾರ ನೀಗಾರ ಹಾರ ಮೃಡಾಲ ಮರಾಲ ಸ್ವರ್ಗಜನೀರ್ ಗಿರಿಶಾಟ್ಟಾಸ ಕೈಲಾಸಕಾಶ ನೀಕಾಶ ಮೂರ್ತ್ಯಾರ ಚಿತ್ರದಿಗಂತರಾಲ ಪೂರ್ತ್ಯ ಕೀರ್ತ್ಯಾಭಿನ ಸ್ವರ್ಲೋಕ ಶಿಖರೋರುಚಿರತ್ನರ್ತ್ನ ವೇಕಲಾಯಿತು ರಣಿ ರಮಣೀ ಸೌಭಾಗ್ಯ ಭೋಗಭಾಗ್ಯವಾನ್ ಅನವರ್ತಯಾಗ ದಕ್ಷಿಣಾಕ್ಷ ವಿದ್ಯಾ ಸಂಭಾರ ಬಾಸುರಭೂಸರ ನಿಗರ ವಿರಚಿತಾರಾತಿ ಸಂತಾಪೇನ ಪ್ರತಾಪೇನ ಸತವ್ಲಿಯಂ ನಿಯಂ ಸಹ ರಾಜಹಂಸೋ ನಾಮ ಗಂಧರ್ಪ ಸೌಂದರ್ಯ ಹೃದಯ ಹೃದಯ ವದ್ಯೋ ರೂಪೋ ಭೂಪೋ ಬಭೂವ. ಎರಡನೇ ವಾಕ್ಯ. ಸರಿ, ಈ ಚಪ್ಪಾಳೆ ಬಂತಲ್ಲ, ನಿಮ್ಮಲ್ಲಿ ಎಲ್ಲರಲ್ಲೂ ಅವೇರ್ನೆಸ್ ಇದೆ ಅಂತ ಗೊತ್ತಾಯ್ತು. ಮೊನ್ನೆ ಯಾವುದೋ ಕಾಲೇಜಿಗೆ ಹೋಗಿದ್ದೆ, ಒಬ್ಬರೂ ಚಪ್ಪಾಳೆ ಹೊಡೆದಿರಲಿಲ್ಲ, ಅವ್ರು ನಿದ್ದೆನೇ ಮಾಡ್ತಾಯಿದ್ರು. ಅವರು ನಾನು ಚಪ್ಪಾಳೆ ಹೊಡೆರಿ ಕೇಳಲ್ಲ, ತಾನಾಗೆ ಬರಬೇಕು. ಆವಾಗ ತಾಗಿದೆ ಅಂತ ಅರ್ಥ, ತಗೊಂಡಿದ್ದೀರಿ ಅಂತ ಅರ್ಥ, ನಿದ್ದೆ ಮಾಡ್ತಿಲ್ಲ ಅಂತ ಅರ್ಥ, ಏನೆಲ್ಲ ಅರ್ಥ ಆಗಿಬಿಡುತ್ತಲ್ವಾ. ಎರಡು ವಾಕ್ಯ ನೋಡಿ ಎಷ್ಟು ಚೆನ್ನಾಗಿದೆ, ಹೇಗೆ ಸೇರಿಸಿದ್ದಾನೆ. ಅದನ್ನು ಆವಾಗ ಸುಮ್ಮನೆ ನಾಮಕೆ ಅವಸ್ಥೆ ಕಲ್ತಿದ್ದು ನಾನು, ಬೈಯಾರ್ಟಿಂಗ್ ಅಷ್ಟೇ, ಕಾಂಪಿಟೇಷನ್ ಕಲ್ತಿದ್ದು. ಅದನ್ನು ನಾನು ಉಪಯೋಗಿಸ್ಕೊಂಡು, ಆ ಸಮಯಕ್ಕೆ ಉಪಯೋಗಿಸ್ಕೊಂಡು 32 ವರ್ಷ ನಾನು ಸಂಸ್ಕೃತ ಪ್ರಾಧ್ಯಾಪಕನಾಗಿ ಕಸ್ತೂರ್ಬಾದಲ್ಲಿ ಕೆಲಸ ಮಾಡಿ ಈಗ ರಿಟೈರ್ ಆಗಿ 9 ವರ್ಷ ಆದರೂ ಹೆಂಗೆ ಗಟ್ಟಿಮುಟ್ಟಾಗಿದೆ ನೋಡಿ. ಅಲ್ಲ, 9 ವರ್ಷ ಆಯಿತು. ಇವಾಗಲೂ 10 ಕಿಲೋಮೀಟರ್ ನಡಿತೀನಿ ನಾನು, 10 ಕಿಲೋಮೀಟರ್ ನಡಿತೀನಿ. ಯಾಕೆ? ಯಾವುದನ್ನು ವೇಸ್ಟ್ ಮಾಡಲ್ಲ. ಇವಾಗಲೂ ಕೂಡ ಕಾಲೇಜಿಗೆಲ್ಲ ಕರಿತಿದ್ದಾರೆ, ನಂಗೆ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಆದಿಚುಂಚನಗಿರಿ ಬನ್ನಿ ಅಂತಾರೆ, ಜಾವಳ್ಳಿಗೆ ಹೋಗ್ತಾ ಇದ್ದೀನಿ, 2 ಪೀರಿಯಡ್ 3 ಪೀರಿಯಡ್ ತೊಗೋತಾ ಇದ್ದೀನಿ. ಇವತ್ತು ಕಾಂಟ್ಯಾಕ್ಟ್ ಇದೆ ಮಕ್ಕಳದ್ದು. ಸುಮ್ಮನೆ ಕೂತ್ಕೊಳ್ಳೋದು ಯಾಕೆ ಕೂತ್ಕೋಬೇಕು? ಅದು ಯಾವ ವೃತ್ತಿಯನ್ನು ನಾವು ಅದನ್ನು ಸ್ವೀಕರಿಸಿದೆವೋ ಆ ವೃತ್ತಿಯ ಬಗ್ಗೆ ಪ್ರೀತಿ ಇರಬೇಕು. ನಿಮಗೆಲ್ಲ ಮೊದಲು ನಿಮ್ಮ ಬಗ್ಗೆ ಪ್ರೀತಿ ಇರಬೇಕು. ಐ ಕ್ಯಾನ್ ಡೂ ಇಟ್ ಎನಿವೇ ಅಂತ, ಆ ಥರ ನಿಮ್ಮ ಬಗ್ಗೆ ಪ್ರೀತಿ ಇರಬೇಕು. ನೀವು ಆಯ್ಕೆ ಮಾಡಿಕೊಂಡಿದ್ದ ಕಾಮರ್ಸೋ ಸೈನ್ಸೋ ಯಾವುದೋ ಆಯ್ಕೆ ಮಾಡಿಕೊಂಡಿದ್ದ ಸಬ್ಜೆಕ್ಟ್ ಬಗ್ಗೆ ಪ್ರೀತಿ ಇರಬೇಕು. ಜೊತೆಗೆ ಅಧ್ಯಾಪಕರು ಕಲಿಸ್ತಾರಲ್ಲ ಅವ್ರ ಬಗ್ಗೆ ಪ್ರೀತಿ ಇರಬೇಕು. ಈ ಥರ ಈ 3 ಪ್ರೀತಿಗಳು ಸರಿಯಾಗಿ ಇದ್ದುಬಿಟ್ರೆ ನಾವು ಒಳ್ಳೆ ಸ್ಟೂಡೆಂಟ್ಸ್ ಆಗ್ತೀವಿ. ಆಸಕ್ತಿ ಇರಬೇಕಲ್ವಾ, ಇಲ್ಲದ್ರೆ ಹೇಗೆ? ಆಯಿತಾ? ಅದು ಯಾವುದಷ್ಟೇ, ಒಂದು ಸಂಗೀತ ಇರ್ಬೋದು, ಒಂದು ಡ್ಯಾನ್ಸ್ ಇರ್ಬೋದು, ಒಂದು ವೀಣೆ ಇರ್ಬೋದು, ಒಂದು ಕೊಳಲಿರ್ಬೋದು. ಕೊಳಲು ಪ್ರವೀಣ್ ಗೋಲ್ಕಿಂಡಿ ಲಕ್ಷಾಂತರ ಜನರನ್ನು ಬರೇ ಒಂದು ಒಣಗಿದ ಬಿದಿರಿನ ಕೊಳವೆ ಇಟ್ಕೊಂಡು ಆಕರ್ಷಣೆ ಮಾಡ್ತಿದ್ದಾರೆ ಅಂದರೆ ಅದು ಎಷ್ಟು ಪ್ರಯತ್ನ ಮಾಡಿರ್ಬೇಕು ಅವರು, ಎಷ್ಟು ಪ್ರಶ್ನೆ. ಬರೇ ಒಳಗಿದ್ದು ಬಿದಿರು ಕೊಳಲು ಒಣಗಿದ್ದು ಅದು ತೂತ ಮಾಡಿರ್ತಾರೆ, ಒಂದು 7-8. ಅದು ನೋಡಿ ನೀವು ಬಾರಿಸ್ರಿ ನೋಡೋಣ, ಅದನ್ನ ನುಡಿಸ್ರಿ.
ಏನೇನೋ ಆಗೋಗುತ್ತೆ. ಹೇಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬರೆದು ಅದನ್ನು ಬರೆಸ್ತಾರೆ. ಏನು ಬೇಕು ಅಬ್ಬಾ, ಏನು ಸಿದ್ಧಿ ನೋಡಿ ಅದು. ನಾವು ಯಾವುದೇ ಆಯ್ಕೆ ಮಾಡಿಕೊಂಡ್ರೂ ಕೂಡ ಅದರೊಳಗೆ ನಿರಂತರವಾಗಿ ಶ್ರದ್ಧಾಪೂರ್ವಕವಾಗಿ ಪ್ರಯತ್ನವನ್ನು ಹಾಕಿದರೆ ಅದು ಕೊನೆಗೆ ಒಲಿದು ಬರುತ್ತೆ. ಒಲಿದ ಮೇಲೆ ನಾವು ಯಾವುದಕ್ಕೂ ಯೋಚನೆ ಮಾಡಬೇಕಾಗಿದ್ದಿಲ್ಲ. ಈಗಿನಿಂದನೇ ಅದೇ ನಮಗೀಗ ನಮ್ದು ಆಯುಷ್ಯ ಆಗೋಗಿದೆ, ನೀವು ಏನು ಬೇಕಾದ್ರೂ ಕಲಿಬೋದು. ನನಗೆ 45 ವರ್ಷ ಆದಾಗ ಮಂಕುತಿಮ್ಮನ ಕಗ್ಗ ಕಲಿಬೇಕು ಅಂತ ಅನಿಸಿದ್ದು ನನಗೆ. ನಿಮ್ಮ ವಯಸ್ಸೆಲ್ಲ ದಾಟೋಗಿತ್ತು. ವೆನ್ ಐ ವಾಸ್ ವರ್ಕಿಂಗ್ ಎಸ್ ಎ ಲೆಕ್ಚರರ್, ಆಗ ಯಾವುದೋ ಒಂದು ಸಂದರ್ಭ ಕಲಿಬೇಕು ಅಂತ ಅನಿಸ್ತು. 945 ಕಗ್ಗದ ಪದ್ಯಗಳಿದ್ದಾವೆ. ಡಿ ವಿ ಗುಂಡಪ್ಪನವರು ಅಂತ ಅದನ್ನು ಬರೆದಿದ್ದು ಗೊತ್ತು, ಕೇಳಿದ್ರೆ ಹೆಸರು ಡಿ ವಿ ಜಿ ಅಂತ ಕೇಳಿದ್ರಾ? ಅವರು ಪುಣ್ಯಾತ್ಮ SLC ನಾಪಾಸು. ಕನ್ನಡದಲ್ಲೂ ಹೋಗಿತ್ತು, ಕನ್ನಡ ವಿಜ್ಞಾನ ಗಣಿತ ಫೇಲ್, ಮುಂದೆ ಓದೇ ಇರಲಿಲ್ಲ. ಆದರೆ ಅವರು ಬರೆದಿದ್ದ ಕೃತಿಗಳನ್ನು ಇವತ್ತು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಅಧ್ಯಯನಕ್ಕಿಟ್ಟರು, ಪಾಠ ಮಾಡೋರು ಸಿಕ್ಕಲ್ಲ. ಎಂಥ ಅದ್ಭುತವಾದ ಸಾಹಿತ್ಯ ಬರೆದಿದ್ದಾರೆ ನೋಡಿ. ಅವರು ಸುಮಾರು 945 ಈ ಎಲ್ಲ ಅಂಕೆಗಳನ್ನು ಮುಂದೆ ನಾನು ಕೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಈಗ ನಾನು ವಿದ್ಯಾರ್ಥಿ ಲಕ್ಷಣದಲ್ಲಿ ಎಷ್ಟು ಲಕ್ಷಣ ಹೇಳಿದ್ದೀನಿ? 2. ಇದಿರಿ, ತೊಂದರೆ ಇಲ್ಲ. ಯಾವುದ್ಯಾವುದದು? ಕಾಕಚೇಷ್ಟ ಬಕ ಧ್ಯಾನ, ಇವೆರಡಿದೆ. ಆಮೇಲೆ ಮುಂದೆ ಹೇಳ್ತೀನಿ. ನಮಗೂ 4:45 ಆಗಬೇಕಲ್ಲ, ಸುತ್ತಾಡ್ತಾ ಬಂದು 4:45 ತರ್ತೀನಿ ಅದನ್ನ. ತಗೊಂಬರ್ಬೇಕಲ್ಲ ಅದನ್ನೆಲ್ಲ. ಹಾಗೆ 945 ಮುಕ್ತಕಗಳು ಅಂತ ಹೇಳ್ತಾರೆ. ನಿಮ್ಗೆ 1-2-3 ಬರ್ಬೋದು. ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದ ಕುಸಿಯೆ ನೆಲವಿಹುದು ಮಂಕುತಿಮ್ಮ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗೋ ಮಂಕುತಿಮ್ಮ. ಕೇಳಿದ್ರೆ ಇದನ್ನಾದರೂ ಕೇಳಿದಿರಾ? ಇದು 2 ಪದ್ಯ ನೀವು ಕೇಳಿರ್ತೀರಾ. 945 ಮುಕ್ತಕಗಳಲ್ಲಿ ವೆನ್ ಐ ವಾಸ್ 45 ಒಂದು 4 ವರ್ಷ ಕಲಿಲೇಬೇಕು ಅಂತ ಚಾಲೆಂಜ್ ಹಾಕಿ, ಹೋದಲ್ಲಿ ಬಂದಲ್ಲಿ ಮೆಮೊರೈಸ್ ಮಾಡಿ ಮನನ ಮಾಡಿ, ಸುಮಾರು ಈಗಲೂ ಕೂಡ 945 ಪದ್ಯಗಳಲ್ಲಿ 800 ಪದ್ಯ ನನ್ನ ಬಾಯಲ್ಲಿದೆ. 800 ಪದ್ಯ ಬಾಯಲ್ಲಿದೆ. ನನಗೆ ರಿಟೈರ್ ಆಗಿ 9 ವರ್ಷ ಆಯ್ತಲ್ಲ, ಇದೇ 800 ಪದ್ಯ ತಗೊಂಡು ಊರೆಲ್ಲ ತಿರುಗ್ತಾ ಇದ್ದೀನಿ. ಇಡೀ ಕರ್ನಾಟಕದಾದ್ಯಂತ 3524ನೇ ಪ್ರೋಗ್ರಾಮ್ ಇದು. 45 ವರ್ಷದ ಮೇಲೆ ನನ್ನನ್ನು ಎಷ್ಟು ಚೆನ್ನಾಗಿ ಎಂಗೇಜ್ ಆಗಿಟ್ಟಿದೆ. ನಾನು ಕಲ್ತಿದ್ದೇನಿಲ್ಲ. ನನ್ನ ಹತ್ರ ಮಕ್ಕಳೇ, ನಿಮ್ಮ ಹತ್ರ ಇದ್ದ ಕ್ವಾಲಿಟಿ, ನಿಮ್ಮ ಹತ್ರ ಕ್ವಾಲಿಫಿಕೇಷನು, ನಿಮ್ಮ ಹತ್ರ ಇದ್ದ ಟ್ಯಾಲೆಂಟನ್ನು ಹುಡ್ಕೊಂಡು ಜನ ನಿಮ್ಮಲ್ಲಿಗೆ ಬರಬೇಕು. ನೀವೇ ಸರ್ಟಿಫಿಕೇಟ್ ತಗೊಂಡು ಸರ್ ಒಂದು ಸರ್ಟಿಫಿಕೇಟ್ ಇದೆ ಸರ್, ಏನಾದ್ರು ಜಾಬ್ ಕೊಡಿ, ಬೇಡ. ನಿಮ್ಮ ಇಂಟೆಲಿಜೆನ್ಸ್ ನೋಡಿಕೊಂಡು ನೀವು ಮಾರ್ಕ್ಸ್ ತೆಗೆದಿರ್ತೀರಲ್ಲ, ಎಲ್ಲ ಕಾಲೇಜುಗಳು ಕಾಯ್ತಾ ಇರ್ತವೆ, ರ್ಯಾಂಕ್ ಬಂದಿರ್ತಾರೆ ಯಾರು ಅಂತ. ನಮ್ಮ ಕಾಲೇಜಿಗೆ ಬನ್ನಿ ಕರೆದಾಗ ಎಷ್ಟು ಖುಷಿ ಅಲ್ವಾ? ಸರ್ ಸೀಟ್ ಕೊಡ್ತೀರಾ ಸರ್, ಬೇಕಾದು ಆ ಎತ್ತರಕ್ಕೆ ಹೋಗಿ. ಯಾಕಾಗಲ್ಲ? ಎಲ್ಲ ಬಂದು ನಮ್ಮಲ್ಲಿ ಬನ್ನಿ ಕರೀತಾರೆ. ಆದರೆ ಗಿರೀಶ್ ಸಾರು ನೀ ಎಲ್ಲಿ ಹೋಗಿ ಕೊಡುದು, ಇಲ್ಲೇ ಇರು ಅಂತಾರೆ. ಎಂಥ ಗೌರವ ಅಲ್ವಾ ಅದು? ಯಾರಿಗೂ ಬೆಳೆದಿದ್ದಾಗೆ ಅಲ್ಲಿ 6 ಸಬ್ಜೆಕ್ಟಲ್ಲೂ ಫೇಲ್ ಆದರೆ, 0 ಬಂದಿದ್ರೆ ನೀವು ಮೊದಲು ಹೋಗಪ್ಪ ಅಂತಾರೆ ಅಲ್ವಾ? ನಾವು ಸಾಧನೆ ಮಾಡೋದಿದೆಯಲ್ಲ, ನಮ್ಮ ಹತ್ರ ಜನ ಬರಬೇಕು, ಹಾಗಿರಬೇಕು. ಈಗ ನಾವು ನಿಮ್ಮ ಇದ್ದಂಗೆ ಸೌಲಭ್ಯಗಳು ಎಂತ ಇರಲಿಲ್ಲ, ನಮ್ಗೆ ಫೆಸಿಲಿಟಿ ಇರಲಿಲ್ಲ, ಬಡತನ ಎಲ್ಲ ಇತ್ತಲ್ಲ, ಏನು ಮಾಡೋಕ್ಕೆ ಆಮೇಲೆ ಪಿಕಪ್ ಮಾಡಿಕೊಂಡೆ ನಾನು. ಈಗಲೂ ಕೂಡ ಕರ್ನಾಟಕದ ಮೂಲೆಯಿಂದ ಜನ ಫೋನ್ ಮಾಡಿ ನಮ್ಮಲ್ಲಿಗೆ ಬನ್ನಿ ಅಂತ ಕರೀತಾರೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಾಡ್ದು 15ರಿಂದ 20ನೇ ತಾರೀಕುವರೆಗೆ ಬಾಗಲಕೋಟೆಯಲ್ಲಿ ಒಂದು 5 ದಿವಸ 6 ದಿವಸ ಪ್ರೋಗ್ರಾಮ್ ಇದೆ. ಎಷ್ಟು ಖುಷಿಯಾಗಿ ಕೇಳ್ತಾರೆ ಗೊತ್ತಾ? 4 ಜನರ ಜೊತೆಗೆ ಬೆರೆತಾಗ ಏನು ಆನಂದ ಸಿಗುತ್ತೆ ಗೊತ್ತಾ? ಇದಕ್ಕಿಂತ ಸಾಧನೆ ಇನ್ಯಾವುದೂ ಬೇಕಾಗಿಲ್ಲ. 4 ಜನರಿಗೆ ನಾನು ಕಲ್ತು ವಿದ್ಯೆ ಉಪಯೋಗ ಆಗುತ್ತೆ, ಅವರು ಖುಷಿ ಪಡ್ತಾರೆ ಅಂದರೆ ಅದಕ್ಕೆ ವಿದ್ಯೆ ಅಂತ ಕರೀತಾರೆ. ಸುಮ್ಮನೆ ಮಗಿ ಮಾಡಿದ್ರೆ ಉಪಯೋಗ ಇಲ್ಲ. ನಾವು ಕಲ್ತು ವಿದ್ಯೆ ಸಮಾಜಕ್ಕೆ ಉಪಯೋಗ ಆಗಬೇಕು, ಆ ರೀತಿಯಾಗಿ ಬದುಕಬೇಕು. ಹಾಗಿದ್ರೆ ಅದು ನಿಜವಾದ ಬದುಕು. ನೋಡಿ, ಅದಷ್ಟೇ. ಏನು ಇಡೀ ನಮ್ಮ ಸರ್ ಗಿರೀಶ್ ಸಾರ್ ಪರಿಚಯ ಮಾಡ್ಕೊಂಡಿದ್ದು ಕಗ್ಗದಿಂದಾಗಿ. ಈಗ ಹೇಳ್ತಾ ಇದ್ರು, ಹಾಗಾಗಿ ಗೊತ್ತು. ಕಗ್ಗ ಅಂದ ತಕ್ಷಣ ಧರ್ಮಪ್ಪ ಸರ್ ಅಷ್ಟೇ, ಅದು ಎಲ್ಲೋ ನನಗೆ ಅವ್ರು ನೋಡೇ ಇರಲಿಲ್ಲ.
ಬಂದ ತಕ್ಷಣ ಸರ್ ಸರ್ ನಿಮ್ಮದು ಭಾಳ ಹಿಂದಿಂದ ಕೇಳ್ತಾ ಇದ್ದೀನಿ ಅಂದರು. ನೋಡಿ, ಯಾವುದೋ ಒಂದು ಲಿಂಕ್ ಇರುತ್ತಲ್ವಾ. ಯಾಗ ರಾಜ ಮರ್ಯಾದೆ ಸಿಗುತ್ತೆ ಗೊತ್ತಾ ಹೋದಾಗ. ನೋಡೋಕೆ ಹೀಗಿದ್ದೀನಿ ಅಷ್ಟೇ, ನನಗೆ ಎಷ್ಟಂಗೆ ಕಾಣಲ್ಲ, ಕಾಣಬೇಕು ಅಂತೂ ಇಲ್ಲ. ಎಷ್ಟೋ ಸಲ ಕರ್ಕೊಂಡು ಹೋಗಿರ್ತಾರೆ, ಯಾರು ಕರೆದವ್ರಿಗೆ ಮಾತ್ರ ಪರಿಚಯ ಇರುತ್ತೆ, ನಮ್ಮನ್ನು ಮಾತಾಡ್ಸಿರೋಲ್ಲ ಯಾರು. ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡಿರ್ತೀನಿ, ನಂಗೆ ಬೇಸರ ಇಲ್ಲ, ಮಾತಾಡ್ಸಲ್ಲ. ಆಮೇಲೆ ಸ್ಪೀಚ್ ಆಗಿ ಕೆಳಗಡೆ ಇಳಿದೆ ಅಂದರೆ ಯಾರೂ ಬಿಡಲ್ಲ. ಏನು ಖುಷಿ ಅಲ್ವಾ. ನಾನೇ ಅಂತ ಚಿನ್ನದುಂಗುರ ಹಿಂಗೆಲ್ಲ ಹಾಕಿ ಹಿಂಗೆ ಮಾಡ್ಕೊಂಡು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ, ಅಯ್ಯೋ ಇಷ್ಟೇನಾ ಅಂತ ಆಗ್ಬಿಟ್ರೆ ಯಾರು ಮಾತಾಡಿಸ್ತಾರೆ. ಹಾಗಾಗಿ ಅದನ್ನು ಕಗ್ಗದ ಪದ್ಯಗಳದ್ದು ಪರಿಚಯ ಮಾಡಿಸ್ತೀನಿ. ಸ್ವಲ್ಪ ಹೇಳಿದ್ನಲ್ಲ ನಿಮಗೆ, ನಗು ಇರಬೇಕು ಅಂತ ಹೇಳಿದ್ನಲ್ಲ, ನಗುವಿನ ಬಗ್ಗೆ ಹೇಳ್ತಾರೆ ಅವರು. ಇಡೀ ಯಾವ ರೀತಿ ನಾವು ಮುಂದೆ ಅಚೀವ್ ಮಾಡಬೇಕು. ನೀವು ಎಲ್ಲಿ ಹೋದರೂ ನಗ್ತಾ ಸಾರ್ ಹತ್ರ ನಗ್ತಾ ಇರಿ. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ. ನಿತ್ಯ ಬೇಕಾಗುವ ಮೌಲ್ಯಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಗುಡ್. ಹಾಂ, ಪಿಕಪ್ ಆಗಿಬಿಟ್ರಿ ನೀವು. ನಿಮಗೆ ಎಷ್ಟು ಬೇಕಾದರೂ ಮಾತಾಡ್ಬೋದು ಮುಂದೆ, ಹೆದರಬೇಡಿ. 4:45 ಮೇಲೆ 1 ನಿಮಿಷನೂ ಮಾತಾಡಲ್ಲ. ಅದ್ರ ಒಳಗಡೆನೇ ನಾನು ಬಿಡುಗಡೆ ಮಾಡ್ತೀನಿ. ಎಷ್ಟಾಯ್ತೋ ಗೊತ್ತಿಲ್ಲ, ಈಗ ಅರ್ಧ ಗಂಟೆ ಕಳೆದಿರ್ಬೋದು. ಅಬ್ಬಾ, 3/4 ಗಂಟೆ ಆಗೋಯ್ತು. ಏನಿದೆ ನಿತ್ಯ ಮೌಲ್ಯಗಳು, ನೀವು ನೋಡಿ, ಪ್ರಯತ್ನ ಮಾಡಿ ನೋಡಿ. ಸ್ಮೈಲ್ ಇಸ್ ರಿಕವರಿ ವಿಚ್ ಸೆಟ್ಸ್ ಮೆನಿ ಪ್ರಾಬ್ಲಮ್ಸ್ ಸ್ಟ್ರೈಟ್ ಅಂತ ಒಂದು ಚೈನೀಸ್ ಗಾದೆ ಇದೆ. ಸ್ಮೈಲ್ ಮುಖದಲ್ಲಿ ಸ್ಮೈಲ್ ಇಲ್ಲ ಅಂದರೆ ಯಾವುದೇ ಅಂಗಡಿ ತೆರಿಬಾರದಂತೆ. ಚೈನೀಸ್ ಗಾದೆ ಅದು. ಸ್ಮೈಲ್ ಇಲ್ಲ ಅಂದರೆ ಅವನು ಯಾವುದೇ ಅಂಗಡಿಯನ್ನು ತೆರೀಬಾರ್ದು. ಆ ನಗುವಿನಿಂದಲೇ ವ್ಯಾಪಾರಿಗಳು ಹೋಗಿ ಬಲೆ ಸಿಕ್ಕಾಕೊಳ್ಳೋದು ಅಲ್ವಾ. ನೋಡಿ, ಯಾವುದೋ ಅಂಗಡಿಗೆ ಹೋಗ್ರಿ, ಏನೋ ಒಂದು 2 ಬಾಳೆಹಣ್ಣು ಕೊಡ್ರಿ ಅಂತ. ಇದು ಬೇಕಾ ಅಂತ ನಾವು ಮುಖ ಸಿಂಡ್ರಿಸ್ಕೊಂಡು, ಇದಕ್ಕೆಷ್ಟು, ಇದು 5 ರೂಪಾಯಿಗೆ ಒಂದು, ಇದಕ್ಕೆ 10 ರೂಪಾಯಿಗೆ ಒಂದು, ಕಡಿಮೆ ಮಾಡಿಕೊಡ್ತೀರಾ, ಬೇಕಾದ ತಗೊಳ್ಳಿಲ್ಲ ಬಿಡಿ, ಕಡಿಮೆ ಮಾಡೋದಿಲ್ಲ, ಹಾಳು ಬಡ್ದು ಹೋಗ ಅಂತೇಳಿ ಆಗತ್ತೆ ಅಲ್ವಾ. ಮತ್ತೊಂದು ಅಂಗಡಿಗೆ ಹೋಗ್ತೀರಾ, ಆ ಪುಣ್ಯಾತ್ಮ ನಗ್ತಾ ವ್ಯವಹಾರ ಮಾಡ್ತಾನೆ. ಬನ್ನಿ ಸರ್, ಪಾಪು ಬೇರೆ ಕರ್ಕೊಂಬಂದಿರಿ, ಚಾಕ್ಲೇಟ್ ಕೊಡ್ಲಾ ಅಂತ ಹೇಳ್ಕೊಂಡು ಚಾಕ್ಲೇಟ್ ಕೊಡ್ತಾರೆ. 50 ಪೈಸೆ ಕೊಟ್ಟಿರ್ತಾನೆ. ಆಯ್ತಾ. ಬಾಳೆಹಣ್ಣಿಗೆ ಎಷ್ಟಪ್ಪ, 6, ಅಲ್ಲಿಗಿಂತ ಮತ್ತು 1 ರೂಪಾಯಿ ಸರ್, ಇದು ಸ್ಪೆಷಲ್ ಸರ್, ಇದು ಸುಮ್ಮನೆ ಬಾಯಲ್ಲಿ ಹೇಳೋದು, ನಗ್ತಾ ಸ್ಪೆಷಲ್ ಸರ್, ಇದು ತಿಂದರೆ ಖಂಡಿತ ನೀವು ಸಾಯಲ್ಲ ಸರ್, ತುಂಬ ಚೆನ್ನಾಗಿರುತ್ತೆ ಸರ್, ಇದು ಆರ್ಗ್ಯಾನಿಕ್ ಸರ್, ಇದು ಪೌಡ್ರ್ ಹಾಕಿ ನಾವು ಮಾಡಿದ್ದಲ್ಲ, ಮತ್ತು ಗೊಬ್ಬರ ಎಲ್ಲ ಬೆಳೆದಿದ್ದೆಲ್ಲ ಹಾಕಿಲ್ಲ ಸರ್, ಪ್ಯೂರ್ ಸರ್ ಇದು ಅಂತ ಹೇಳ್ಕೊಂಡು 6 ರೂಪಾಯಿ ಇಲ್ಲ ಸರ್, ನಾನು ತರುವಾಗ ಮತ್ತೊಂದು ಅಂಗಡಿಯಲ್ಲೆಲ್ಲ 15 ರೂಪಾಯಿಗೆಲ್ಲ ಮಾರ್ತಾರೆ, ನಾನು ಪಾಪ ಒಳ್ಳೇದಾಗಲಿ ಅಂತ 6 ರೂಪಾಯಿಗೆ ಮಾರ್ತಿದ್ದೇನೆ ಸರ್, ಕೊಡು ಒಂದು 10 ಹಣ್ಣು ತಗೊಂಡೋಗ್ತಾರೆ. ಮತ್ತೆ ಆ ಮುಖ ಸೆಂಟಿಸ್ಕೊಂಡು ಅವನ ಅಂಗಡಿಗೆ ಹೋಗ್ತಾರೆ, ಇವನ ಅಂಗಡಿ ಬರ್ತಾರೆ. 1 ರೂಪಾಯಿ ಜಾಸ್ತಿ ಆದರೂ ತೊಂದರೆ ಇಲ್ಲ, ಅವ್ನು ನಗ್ತಾ ಟೋಪಿ ಹಾಕಿದರೆ ಆ ಟೋಪಿನೂ ಹಿತವಾಗುತ್ತೆ ಅಲ್ವಾ. ನಗು ಇದೆಯಲ್ಲ, ಗ್ರೇಟ್ ಅದು. ಸ್ಮಿತವಿರಲಿ ವದನದಲ್ಲಿ, ಮುಖದಲ್ಲಿ ಯಾವಾಗಲೂ, ಅದಕ್ಕೆ ಮೊದಲು ಹೇಳಿದ್ದು ನಿಮ್ಮ ಮುಖ ಸ್ಮಿತವಾಗಿ. ಸ್ಮಿತ ಅಂದರೆ ಮಂದಹಾಸ, ಸೌಂಡ್ಲೆಸ್ ಲಾಫ್. ಅದೆಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಮಂದಹಾಸ ಇರಬೇಕು. ಹೂ ಹೇಗೆ ಅರಳುತ್ತಲ್ಲ ಹಾಗಿರಬೇಕು, ಸೌಂಡ್ ಮಾಡಲ್ಲ ಅಲ್ವಾ. ಹೂ ಸೌಂಡ್ ಮಾಡುತ್ತಾ? ಕೆಲವರು ನಕ್ಕರು ಸೌಂಡ್ ಮಾಡ್ತಾರೆ. ಸೌಂಡ್ ಮಾಡಿದ ನಗು ಇದೆಯಲ್ಲ, ವ್ಯಾಲ್ಯೂ ಕಳ್ಕೊಳ್ಳುತ್ತೆ. ಈ ಖಳನಾಯಕ ಮಾಡ್ತಾನೆ ಸಿನಿಮಾದಲ್ಲಿ, ಅವ್ನು ನಗುಗೆ ಯಾರಾಗ ಇಂಟ್ರೆಸ್ಟ್ ಇದೆಯಾ? ಇವತ್ತು ಸಂಜೆಯ ಒಳಗೆ ನಿನ್ನನ್ನು ಮುಗಿಸ್ತಿದ್ರೆ ನಾನು ರಾವಣನೇ ಅಲ್ಲ ಅಂದ. ಯಾರಿಗೆ ಬೇಕಾ ನಗು? ಬೇಕಾ? ನಗು ಅಂದರೆ ಎಷ್ಟು ಮೀನಿಂಗ್ಫುಲ್ ಆಗಿರಬೇಕು. ಸ್ಮಿತ ಅಂತ ಕರೀತಾರೆ ಅದಕ್ಕೆ. ಹೆಸರಿದ್ದವ್ರು ಯಾರಿದ್ರು ಇರ್ಬೋದು, ಅವ್ರ ಹೆಸರಿದ್ದವ್ರು ದಯವಿಟ್ಟು ಅದನ್ನು ಮೊದಲು ನಗರಪ್ಪ. ಸ್ಮಿತ ಅಂತ ತಗೊಂಡು ಮುಖ ಸಿಂಡ್ರಿಸ್ಕೊಂಡಿದ್ರೆ ಏನೂ ಅರ್ಥವೇ ಆಗಲ್ಲ ಅದು ಅಲ್ವಾ. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ. ಮುಖದಲ್ಲಿ ಯಾವಾಗಲೂ ಹಸನ್ಮುಖ ಇರಬೇಕು, ಕಿವಿಗೆ ಕೇಳಿಸ್ಬಾರ್ದು. ನಗು ಕೇಳಿಸ್ತೋ ಹೋಯ್ತು, ಮೀನಿಂಗ್ ಹೋಗ್ಬಿಡುತ್ತೆ ಅದಕ್ಕೆ. ಪ್ರತಿ ಸಲ ಹೋ ಅಂತ ಮಾತಾಡ್ತಾ ಇರ್ತಾರಲ್ಲ, ಅವ್ರಿಗೆ ಬೆಲೆ ಇಲ್ಲ, ಸುಮ್ಮನೆ ನಗಬೇಕಷ್ಟೇ. ಹೂ ಅರಳಿದ ಹಾಗೆ ನಗ್ತಾ ಇರಬೇಕು, ಆದರೆ ಕಿವಿ ಕೇಳಿಸ್ಬಾರ್ದು. ಇದೆಲ್ಲ ನಿಯಮಗಳು ನಿತ್ಯ ಜೀವನದಲ್ಲಿ. ನೀವು ಎಲ್ಲಿ ಹೋಗಲಿ ಇದೊಂದು ಪಾಲಿಸಿ ಅಡಾಪ್ಟ್ ಮಾಡ್ಕೊಳ್ಳಿ. ನಿಮಗೆ ಕರೆದ ಹಸೆಮಣೆ ಹಾಕ್ತಾರೆ, ನಿಮಗೆ ಕರೆದು ಸ್ಥಾನಮಾನ ಕೊಡ್ತಾರೆ. ನಗುವೇ ಇಲ್ಲ ಅಂದರೆ ನಮ್ಮಲ್ಲಿ ಎಲ್ಲ ಕಳ್ಕೊಂಡಾಗೆ. ನೋಡಿ, ನಮಗೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ಭಗವಂತ.
ಎರಡು ಹಲ್ಲು ಕಾಣಿಸುವ ಹಾಗೆ ಮಾಡಿದ್ರೆ ಸಾಕಲ್ಲ, ನಗು ಕಷ್ಟಪಡ್ತೀವ ನಾವು? ಏನಿಲ್ಲ, ಅಷ್ಟೇ, ಅಷ್ಟೇ ಅಲ್ವಾ? ಏನು ಸೌಂಡ್ ಆಗುತ್ತಾ? ಏನೂ ಇಲ್ಲ. ಆದರೆ ಯಾವ ಪ್ರಾಣಿಗೂ ಈ ನಗು ಕೊಟ್ಟಿಲ್ಲ, ಮನುಷ್ಯನಿಗೆ ಮಾತ್ರ ಒಂದು ನಗು ಕೊಟ್ಟಿದ್ದಾನೆ. ಅದ್ಭುತವಾದ ವರ ಭಗವಂತ ಕೊಟ್ಟಿರೋದು. ಇನ್ನೊಂದು ಮಾತು, ಇನ್ನೊಂದು ಯಾವ್ದು ಹೇಳಿ? ನಾನೇ ಎಲ್ಲ ಹೇಳಿದ್ರೆ ನಿದ್ದೆ ಮಾಡ್ತಾ ಕೂತ್ಕೊಂಡಿರ್ತೀರ ನೀವು. ಇನ್ನೊಂದು ಯಾವುದು? ಬೇರೆ ಪ್ರಾಣಿಗಳಿಗೆ ಇಲ್ಲದ್ದು, ನಮಗಾಗಿ ಮಾತ್ರ ಇದ್ದದ್ದು ನಗು ಒಂದು. ಎರಡನೇದು ಮಾತಾಡಕ್ಕೆ ಬರುತ್ತೆ. ನಾಯಿಗೆ ಮಾತಾಡಕ್ಕೆ ಬರಲ್ಲ, ಹಂದಿಗೆ ಮಾತಾಡಕ್ಕೆ ಬರಲ್ಲ, ಹಸುವಿಗೆ ಮಾತಾಡಕ್ಕೆ ಬರಲ್ಲ, ಕಾಗಿಗೆ ಮಾತಾಡಕ್ಕೆ ಬರಲ್ಲ ಅಲ್ವಾ? ನಾವು ಮಾತಾಡ್ತೀವಿ. ಇನ್ನೊಂದು ಅವುಗಳಿಲ್ಲದ್ದು ನಮಗೆ ಮಾತ್ರ ಇದ್ದದ್ದು ಏನೋ? ವೆರಿ ಗುಡ್. ಇದೆ, ಅದು ಇದೆ. ಬುದ್ಧಿ ಅಂದ ಅದು ಇದೆ. ಅದರಿಂದ ಹೇಳಲಿಕ್ಕೆ ಬಂತಲ್ವಾ? ವಿವೇಕ. ಈ ಮೂರು ಭಗವಂತ ನಮ್ಗೆ ಕೊಟ್ಟ ಅಪೂರ್ವವಾದ ಕೊಡುಗೆ. ಇದರಲ್ಲೇ ಇವಿಷ್ಟನ್ನೇ ಉಪಯೋಗಿಸ್ಕೊಂಡು ಜಗತ್ ಪ್ರಸಿದ್ಧಿಯನ್ನು ಪಡಿಬೋದು ಅಲ್ವಾ? ನೋಡಿ, ಆ ನಗು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ? ಅದೆಂಥ ಅಲಂಕಾರ ಅದು. ಎಷ್ಟಾರು ಕಣ್ಣಿಗೆ ಹುಬ್ಬಿಗೆ ಅಲಂಕಾರ ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ನಗುವೇ ಇಲ್ಲ ಅಂದರೆ ಅವಷ್ಟು ಅಲಂಕಾರಗಳು ವೇಟೇಜ್ ಇಲ್ಲ ಅದಕ್ಕೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ. ಕನ್ನಡ ಬರುತ್ತಲ್ಲ ಎಲ್ಲರಿಗೂ? ಅರ್ಥ ಆಗುತ್ತೆ. ಈಗ ನಾನು ಇಷ್ಟು ಹೇಳಿದ ಮೇಲೆ ಇದೆಲ್ಲ ಅರ್ಥ ಆಗ್ತಾ ಹೋಗುತ್ತಲ್ವಾ? ಗೊತ್ತಾಯ್ತಲ್ಲ? ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ. ಮಾತಾಡುವಾಗ ಬೇರೆಯವರಿಗೆ ನೋವಾಗುವ ಹಾಗೆ ಯಾವತ್ತೂ ಮಾತಾಡಬಾರದು. ನಮ್ಗೆ ಹಾಗೆ ಮಾತಾಡಬೇಕು ಅಂತ ಅನಿಸುತ್ತೆ. ಈ ಹುಡುಗರೆಲ್ಲ ಇರ್ತಾರಲ್ಲ, ಈಗೇನೋ ಇನ್ನೂ ಬಾಲ ಬಿಚ್ಚಿಲ್ಲ, ಸ್ವಲ್ಪ ದಿವಸ ಆದಮೇಲೆ ಬಾಲ ಬಿಚ್ಚೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಕಂಪ್ಲೇಂಟು ಸರಿಗೆ, ಸರ್ ಅವನು ಲಂಬು ಅಂತ ಕರೀತಾನೆ ಸರ್, ನನ್ಗೆ ಡುಮ್ಮ ಅಂತ ಕರೀತಾನೆ. ಅಪ್ಪ ಇಟ್ಟ ಹೆಸರಿಲ್ವಾ? ಯಾವುದೇ ನಮಗೆ ಒಳಗಡೆ ಆ ರೀತಿ ಕರೆದ್ರೆ ಖುಷಿಯಾಗತ್ತೆ ಅಂತಿದ್ರನ್ನು ಬಿಟ್ಟಾಕಿ, ಯಾರ್ಯಾರಿಗೆ ಯಾವ್ಯಾವ ಮರ್ಯಾದೆ ಕೊಡಬೇಕೋ ಮರ್ಯಾದೆ ಕೊಟ್ಟು ಸಂಪೂರ್ಣ ಹೆಸರನ್ನು ಅನ್ವಿತ್ ಅಂದರೆ ಅನ್ವಿತ್ ಬಾರೋ ಅಂತೆಲ್ಲ ಕರಿಬೇಕು. ಅನ್ವಿ, ಅನ್ನು, ಬನ್ನು ಅಂತೆಲ್ಲ ಕರೆಯುವುದಲ್ಲ. ಫುಟ್ಬಾಲು ಏನೆಲ್ಲ ಕರೀತಾರಲ್ವಾ? ಅದರಿಂದ ಬೇರೆಯವರಿಗೆ ನೋವಾಗುವ ಹಾಗೆ ಯಾವತ್ತೂ ಕೂಡ ಮಾತಾಡಬೇಡ. ಆಗಂತ ಸತ್ಯ ಬಿಟ್ಟು ಹೋಗಬೇಡ. ಎಷ್ಟು ಚೆನ್ನಾಗಿದೆಯಲ್ಲ, ಬರೇ ಸತ್ಯ ಒಂದು ಪಾಲನೆ ಮಾಡಿದ್ರೆ ಸಾಕು, ಜಗತ್ ಪ್ರಸಿದ್ಧಿಯನ್ನು ಪಡೆದು. ಇವತ್ತೂ ನೆನೆಸ್ಕೊಳ್ತೀವಲ್ಲ ಸತ್ಯ ಹರಿಶ್ಚಂದ್ರ, ಸತ್ಯಕ್ಕಾಗಿ ಏನೆಲ್ಲ ಮಾಡ್ದ. ಆ ಸತ್ಯ ಹರಿಶ್ಚಂದ್ರನೇ ನಮ್ಮ ಬಾಪೂಜಿಯವರಿಗೆ, ಮಹಾತ್ಮ ಗಾಂಧೀಜಿಯವರಿಗೆ ಮೂಲ ಪ್ರೇರಕ ಶಕ್ತಿಯಾಗಿ ಸತ್ಯವೇ ನನ್ನ ಧ್ಯೇಯ, ಸತ್ಯವೇ ನನ್ನ ಧರ್ಮ ಅಂತ ಆ ಸತ್ಯ ಮತ್ತು ಅಹಿಂಸೆ, ಆ ಎರಡು ಅದ್ಭುತವಾದ ಆಯುಧಗಳಿಂದ ಬ್ರಿಟಿಷರನ್ನೇ ಓಡಿಸಿಬಿಟ್ರಲ್ಲ. ಅವರ ಎದುರುಗಡೆ ಗನ್ನೂ ನಿಲ್ಲಿಲ್ಲ ಅಲ್ವಾ? ಸತ್ಯಕ್ಕೆ ಶಕ್ತಿ ಇದೆ ಅಲ್ವಾ? ಏನೆಲ್ಲ ಅನುಭವಿಸಿದ ಅವನು. ಹಿತ ಆಗುತ್ತೆ ಅಂತ ಸತ್ಯ ಬಿಟ್ಟು ಹೋಗಬೇಡ. ಇದು ತುಂಬ ಬೇಕು ನಮಗೆ. ಇದಕ್ಕೆಲ್ಲ ಯಾಕೆ ತಗೋತಾ ಇದ್ದೀನಿ, ನಿಮ್ಮ ಮುಂದೆಲ್ಲ ಇದನ್ನು ಫಾಲೋ ಮಾಡಿರಿ. ನಿಮ್ಮಷ್ಟು ಫೇಮಸ್ ಇರಲಿಕ್ಕೆ ಯಾರಿಗೂ ಸಾಧ್ಯ ಆಗಲ್ಲ. ಹಾಗೆ ಅಷ್ಟು ಫೇಮಸ್ ಆಗಿಬಿಡ್ತಾರೆ. ಸಣ್ಣ ಸಣ್ಣ ವಿಚಾರಗಳು ಬೇರೆಯವ್ರಿಗೆ ನೋವಾಗಬಾರ್ದು. ಒಬ್ಬ ಬೆಂಗಳೂರು ಮೆಜೆಸ್ಟಿಕ್ಕಲ್ಲಿ ಒಬ್ಬ ಡ್ರೈವರು ಹಳೇ ಗಾಡಿ ಇಟ್ಕೊಂಡಿದ್ದಾನೆ, ಬಸ್ಸು. ಅದು ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಅದು ವಿಚಿತ್ರವಾಗಿ ಶಬ್ದ ಮಾಡ್ತಿದೆ, ಗೊಡ 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 ಅಂತ ಶಬ್ದ ಮಾಡ್ತಿದೆ. ಅಷ್ಟೊತ್ತಿಗೆ ಯಾವುದೋ ಒಬ್ಳು ಕಾಲೇಜ್ ಹುಡುಗಿ ಮನೆಗೆ ಹೋಗೋಳು, ಕಾಲೇಜ್ ಮುಗಿಸಿ ವ್ಯಾನಿಟಿ ಬ್ಯಾಗ್ನ ಹೀಗೆ ಮಾಡ್ಕೊಂಡು ಬಂದ್ಲು. ಹೈ ಹೀಲ್ಡ್ ಶೋ ಬೇರೆ ಇರುತ್ತೆ, ಡ್ಯಾನ್ಸ್ ಮಾಡೋಕ್ಕೆ ಅನುಕೂಲ ಆಗುತ್ತಲ್ಲ. ಹಾಗಾಗಿ ಭಗವಂತ ನಮ್ಮ ಕಾಲು ಕೊಟ್ಟಿದ್ದಾನೆ ಸಮತಟ್ಟಾಗಿ. ಅವನು ಹೈ ಹೀಲ್ಡ್ ಏನಾದ್ರು ಮಾಡಬೇಕಾದ್ರೆ ಮೊದಲೇ ಒಂದು ಕೊಕ್ಕೆ ಕೊಟ್ಟು ಮಾಡ್ತಿದ್ರಲ್ವಾ. ಅದು ಯಾಕೆ ಅಂತ ಕೇಳಿದ್ರೆ ಯಾವುದೋ ಹುಡುಗಿ ಹೇಳಿದ್ಲು, ಸರ್ ಅದು ಮೆಜೆಸ್ಟಿಕ್ ವಾಕ್ ಆಗುತ್ತೆ ಸರ್. ಹಿಂಗೆ ಮೆಜೆಸ್ಟಿಕ್ ವಾಕ್ ಅಂತೆ. ಕರ್ಮಕಾಂಡ ಸರಿಯಾಗಿ ನಡೆದ್ರೆ ಸಾಲ್ದ, ಆಮೇಲೆ ಸೊಂಟ ಮುರ್ಕೋತಾರೆ. ನಾವು ವಿರುದ್ಧವಾಗಿ ಯಾವುದು ಭಗವಂತ ಏನಿದೆ ಕೊಟ್ಟೆ ವಿರುದ್ಧವಾಗಿ ಹೋದರೆ ಆಗಬಾರ್ದೇ ಆಗೋದದು. ಸೊಂಟ ಗಟ್ಟಿ ಇರಲ್ಲ. ಹೀಗೆ ಹೀಗೆ ಅಂದರೆ ಏನಕ್ಕೆ ಬರ್ತದ? ಇಷ್ಟುದ್ದ ಒಂದು ಗೂಟ ಕೊಟ್ಟಿರ್ತಾರೆ ಅಂದರೆ ಯಾರಿಗೆ ಸ್ವಲ್ಪ ಎತ್ತರ ಇಲ್ಲ ಅವರಿಗೊಂದು ಕೊರಗು. ಎತ್ತರ ಇರಬೇಕು ಅಂತೆಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಏನು ಹುಲ್ಲಿನಂತೆ ಚುಟುಕಾಣಿ ಆಗಿರು ಹಸಿರಾಗು ಉಳಿಯುವುದು ಮರ ಒಣಗಿದರು ಅಂತ ಹೇಳ್ಕೊಂಡು ತಿರುಗ್ತಾ ಇದ್ರು ಅವರು. ಹುಲ್ಲು ಸಣ್ಣದಲ್ವಾ, ಮರ ಒಣಗಿದ್ರು ಹಸಿರಾಗಿರುತ್ತೆ. ಹುಲ್ಲಿನಾಗೆ ಸಣ್ಣಕ್ಕಿರು ತೊಂದರೆ ಇಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಅವರಿಗೆ ಮಾಡಿಸಿರೋದು. ಯಾರು ಕುಳ್ಳಿರ್ತಾರೆ ಕೀರ್ತಿ ಜಾಸ್ತಿ ಇರುತ್ತೆ ಅವರಿಗೆ, ಆ ಸ್ಕೋಪ್ ಇರುತ್ತೆ. ಆಮೇಲೆ ಅವಳೇನು ಮಾಡಿದ್ಲು, ಹತ್ತಿದ್ಲು,
ವ್ಯಾನಿಟಿ ಬ್ಯಾಗ್ ಹಿಡ್ಕೊಂಡು ಹಿಂಗೆ ಸ್ಟೈಲ್ ಮಾಡ್ತಿದ್ಲು. ಹಾಗೆ ಸಾಮಾನ್ಯ ಕಾಲೇಜ್ ಹುಡುಗರು ಹೋಗೋದೇ ಸ್ಟೈಲ್ ಮಾಡೋಕ್ಕೆ, ಓದಕ್ಕಲ್ಲ. ಹುಬ್ಬನ್ನೆಲ್ಲ ಇದು ತೆಗೆದ್ಬಿಟ್ಟು ಕೆತ್ತಿ ತೆಗೆದು ಇಲ್ಲೊಂದು ಕಬ್ಬೇಕು ಕಣ್ಬೆಟ್ಕೊಂಡು ಹಂಗೆ ಎತ್ತಾಗತ್ತೆ, ಶೂರ್ಪಣಕ್ಕೆ ನೋಡ್ದಂಗೆ ಆಗುತ್ತೆ. ಎಲ್ಲ ಬೇಡದಿದ್ದಕ್ಕೆ ಅರ್ಧ ಗಂಟೆ ವೇಸ್ಟ್ ಮಾಡ್ತಾರೆ. ಯಾಕೆ ಬೇಕಪ್ಪ? ಕೊಟ್ಟಿದ್ದನ್ನು ಸರಿಯಾಗಿ ರಕ್ಷಣೆ ಮಾಡ್ಕೊಳ್ಳಿ, ಇದ್ದದ್ದನ್ನು ಚಂದ ಕಾಣುವಾಗ ಮಾಡ್ಕೊಂಬಂದು ವಿಪರೀತ ಅಲಂಕಾರ ಮಾಡಿಕೊಂಡ್ರೆ ಅದು ಯಾವತ್ತೂ ಚಂದ ಅಲ್ಲ, ನೆನ್ಪಿಟ್ಕೊಳ್ಳಿ. ನೋಡಿ ಬೇಕಾದ್ರೆ ಅಲ್ವಾ. ಈಗ ಕಿವಿಗೊಂದು ಸಣ್ಣದು ಮೀಡಿಯಮ್ ರಿಂಗ್ ಹಾಕಿದ್ರೆ ಚಂದ ಕಾಣುತ್ತಪ್ಪ ಹುಡುಗಿಯರಿಗೆ. ಅದ್ರ ಬದಲು ಒಳ್ಳೆ ಇದು ಹೀಗಿದ್ರೆ ವಕ್ರ. ಅದೇ ಯಾವಾಗಲೂ ಮಿತವಾಗಿರಬೇಕು. ಅದೇನೇ ಹೇಳ್ತಾ ಇದ್ದಾರೆ ಇಲ್ಲಿ, ಮಿತ ಇದ್ರೆ ಚಂದ, ಅಮಿತವಾಗಿದ್ರೆ ಚಂದ ಅಲ್ಲ. ಅವಳು ಬಂದ್ಲಂತೆ, ನಿಂತ್ಕೊಂಡು ಕೂತ್ಕೊಂಡ್ಲು, ಹೀಗೆ ಸೆಕೆ ಆಗ್ತಿದೆ. ಆ ಡ್ರೈವರ್ ಪಾಪ ಅವನು ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಅಲ್ಲೊಂದು ಗಣಪತಿನೋ ಯಾವುದೋ ಒಂದು ಫೋಟೋ ಇತ್ತು, ಊದ್ಬತ್ತಿ ಹಚ್ಚಿದ, ಹೀಗಂದ. ಯಾಕೆ ಹೇಳಿ? ಗಾಡಿ ಚಾಲನೆ ಮಾಡಬೇಕಲ್ಲ. ಆ ಗಾಡಿ ಇದೆಯಲ್ಲ ಬಸ್ಸು, ಅದು ಹಳೇ ಗಾಡಿ ಆಗಿದ್ರೂ ಕೂಡ ಆ ಬಸ್ಸಿನಿಂದಲೇ ಒಂದು ಸಂಸಾರ ನಡೀತಾ ಇದೆ. ಅದಕ್ಕೋಸ್ಕರವಾಗಿ ಆ ಬಸ್ಸನ್ನು ದೇವರು ಅಂತ ತಿಳ್ಕೊಂಡು ಟ್ರೀಟ್ ಮಾಡ್ತಿದ್ದಾನೆ. ಇವಳಿಗೇನು, ಹಳೆ ಹುಟ್ಟಿದ ತಕ್ಷಣ ಹಳೆ ಫ್ಯಾನಲ್ಲೇ ಹುಟ್ಟಿರ್ತಾಳೆ ಅವಳು. ಏನು ಸೆಕೆ ಆಗ್ತಿದೆ ಅಂತ ಹೇಳ್ಕೊಂಡು ಅವಳು ತಡ್ಕೊಳಕ್ಕಾಗಲಿಲ್ಲ. 5 ನಿಮಿಷ ಕಾದ್ಲು, 10 ನಿಮಿಷ ಕಾದ್ಲು. ಆಮೇಲೆ ಡ್ರೈವರಿಗೆ ದಬಾಯಿಸಿದ್ಲಂತ ಹಿಡ್ಕೊಂಡು ಅವನೇನು ಮಾಡಬೇಕಪ್ಪ, ಟೈಮಿಗೆ ಸರ್ಕೊಂಡು ಇಡಬೇಕಲ್ಲವ. ಹೆಂಗೆ ಹೇಳಿದ್ಲು ಗೊತ್ತಾ ಇವಳು, ಕಾಲೇಜ್ ಸೊಕ್ಕು ನೋಡ್ರಿ ಹೆಂಗೆ ಅಂತ. ಈ ಡಬ್ಬ ಎಷ್ಟೊತ್ತಿಗೆ ಹೊರಡುತ್ತೆ ಅಂದ್ಲಂತೆ. ಈ ಡಬ್ಬ ಎಷ್ಟೊತ್ತಿಗೆ ಹೊರಡುತ್ತೆ ಅಂತ. ತಾನು ಆರಾಧನೆ ಮಾಡುವ ಆ ಬಸ್ಸಿಗೆ ಡಬ್ಬ ಅನ್ಲಲ್ಲ, ಸಿಟ್ಟು ಬಂತವನಿಗೆ. ಪಾಪ ಏನು ಮಾಡಂಗಿದ್ದಾನೆ, ಗಿರಾಕಿಗಳನ್ನು ನಾವು ತಪ್ಸ್ಕೋಬಾರ್ದಲ್ಲ. ಅವನು ಜಾಣ, SLC ಪಾಸಾಗಿತ್ತಷ್ಟೇ ಅವನಿಗೆ. ಅವನು ಏನು ಹೇಳ್ದ ಗೊತ್ತಾ, ನೋವಾಗಬಾರ್ದು ಅವಳಿಗೆ. ಈ ಡಬ್ಬ ಎಷ್ಟೊತ್ತಿಗ್ರಿ ಹೋಗುತ್ತೆ ಅನ್ಲು. ಅಮ್ಮ, ಕಸ ಎಲ್ಲ ತುಂಬಿದ ಮೇಲೆ ಹೋಗುತ್ತಮ್ಮ ಅಂದ. ಬೇಕಿತ್ತಾ? ಇನ್ನೊಬ್ಬರಿಗೆ ಅಹಿತವನ್ನುಂಟು ಮಾಡುವ ಮಾತನ್ನಾಡಬಾರ್ದು. ಅದನ್ನೇ ಮಾತಿನ ಸೈಕಾಲಜಿನ ಎಷ್ಟು ಜನ ಪಡೆದ್ರಲ್ವಾ. ಸರ್ವಜ್ಞ ಹೇಳ್ತಾನೆ, ಬಸವಣ್ಣವ್ರು ಹೇಳ್ತಾರೆ, ಏನು ಅದ್ಭುತವಾಗಿ ಹೇಳಿದ್ರೆ ಎಲ್ಲ ಗೊತ್ತಿದೆ ನಮಗೆ, ಅದರ ಇಂಪ್ಲಿಮೆಂಟೇಷನ್ ಇಲ್ಲ. ಮಾತಿ ನಿಮ್ ನಗೆ ಹನಿಯು, ಮಾತಿ ನಿಮ್ ಹಗೆ ಕೊಲೆಯು, ಮಾತಿ ನಿಮ್ ಸರ್ವ ಸಂಪದವು, ಲೋಕಕ್ಕೆ ಮಾತೇ ಮಾಣಿಕ್ಯವು. ಸರ್ವಜ್ಞ ಇದ್ದೇ ಬರ್ತಾನ? ಮಾತಾಡ್ಬೋದಾ? ಬೇಜಾರಾಗ್ತಿದ್ಯಾ? ಮಾತಿ ನಿಮ್ ನಗೆ ಹನಿಯು, ಮಾತಿ ನಿಮ್ ಹಗೆ ಕಲಿಯು, ಮಾತಿ ನಿಮ್ ಸರ್ವ ಸಂಪದವು, ಲೋಕಕ್ಕೆ ಮಾತೇ ಮಾಣಿಕವು. ಸರ್ವಜ್ಞ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕಂತೆಲ್ಲ ಹೇಳಿದ್ರಲ್ಲ. DVG ಒಂದೇ ಸಾಲಲ್ಲಿ ಹೇಳ್ತಾರೆ, ಹಿತವಿರಲಿ ವಚನದಲ್ಲಿ, ವೃತ ಬಿಡದಿರಲಿ. ಸುಳ್ಳು ಹೇಳಬೇಡ, ಹಿತ ಆಗತ್ತೆ ಅಂತ ಸುಳ್ಳು ಹೇಳಕ್ಕೆ ಹೋಗ್ಬೇಡಪ್ಪ. ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ. ಮನಸ್ಸಿನ ಉದ್ವೇಗ ಇದೆಯಲ್ಲ, ಅದನ್ನು ಕಂಟ್ರೋಲ್ ಮಾಡ್ಕೋ ಅಂತ ಹೇಳ್ತಾರೆ. ತುಂಬ ಮನೆ ಬಿಟ್ಟು ಬಂದವರಿಗೆ ಅದೇ ಯೋಚನೆ ಶುರುವಾಗುತ್ತಲ್ಲ, ಅದನ್ನು ನಿಯಮ ಸ್ವಲ್ಪ ಮಿತ ಮಾಡ್ಕೋ. ಆ ಹಿತದೃಷ್ಟಿಯಿಂದ ಮಿತ ಮಾಡಿಕೊಂಡ್ರೆ ನಿನ್ನ ಮುಂದಿನ ಆರೋಗ್ಯ ಚೆನ್ನಾಗಿರುತ್ತೆ. ಅದೇ ಯೋಚನೆ ಮಾಡ್ರೆ, ನೀವು ಎಷ್ಟಾರು ಯೋಚನೆ ಮಾಡಿ, ಅಮ್ಮ ಇಲ್ಲಿ ಬರಲ್ಲ, ಅಪ್ಪ ಇಲ್ಲಿ ಬರಲ್ಲ. ಅಮ್ಮ ತಟ್ಟಿದ ರೊಟ್ಟಿ ಮನೇಲೇ ಇರುತ್ತೆ. ಇಲ್ಲಿ ಏನೋ ಪಾಪ ಅಷ್ಟು ಜನರಿಗೆ ಮಾಡಬೇಕಲ್ಲ. ಸಾಮಾನ್ಯವಾಗಿ ಅಷ್ಟೂ ಜನರಿಗೆ, ನಿಮ್ಮಲ್ಲಿ ಒಬ್ಬೊಬ್ಬರಿಗೆ ರುಚಿ ಮಾಡಿಕೊಟ್ಟಿರ್ತಾರೆ ಮನೇಲಿ, ಅಷ್ಟೂ ಜನರಿಗೆ ಎಲ್ಲರಿಗೂ ರುಚಿ ಅವರ ರುಚಿಗೆ ಮಾಡೋಕ್ಕಾಗಲ್ಲ ಹಾಸ್ಟೆಲಲ್ಲಿ. ನಮ್ಮ ಆ ಲಿಮಿಟೇಷನ್ಸ್ ನಾವು ತಗೋಬೇಕು. ನಾವು ಬಂದಿರೋದು ಯಾಕೆ ಅಂದರೆ ವಿದ್ಯಾಭ್ಯಾಸಕ್ಕೆ. ವಿದ್ಯಾಭ್ಯಾಸ ಮಾಡುವಷ್ಟು ಶಕ್ತಿ ಕೊಡುವಷ್ಟು ಒಳ್ಳೆ ಊಟ ಸಿಕ್ಕಿತೋ ಅದೇ ಪ್ರಸಾದ ಅಂತ ತಿಳ್ಕೊಂಡು ನಮ್ಮ ಕೆಲಸದಲ್ಲಿ ನಾವು ತೊಡಗಬೇಕಲ್ವಾ. ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ. ಮನಸ್ಸಿನ ಉದ್ವೇಗ ಇದೆಯಲ್ಲ, ತುಂಬ ಉದ್ವೇಗ ಮಾಡ್ಕೋಬಾರದು. ಯಾರ ಜೊತೆ ಕೋಪ ಜಾಸ್ತಿ ಮಾಡ್ಕೋಬೇಡಿ, ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಡಬೇಡಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ನಮ್ಮ ದಾರಿ ತಪ್ಪಿಸೋವುಗಳೇ. ಎಲ್ಲ ನಿಯಂತ್ರಣ ಮಾಡ್ಕೋಬೇಕು ನಾವು. ಯಾರು ತುಂಬ ಜಾಸ್ತಿ ಮಾರ್ಕ್ಸ್ ತಗೋತಾರೆ ಅಂತಂದರೆ ಸಂತೋಷಪಡಿ. ಅದು ನೋಟ್ಸ್ ಕದ್ದಾಕೋದು, ಹೀಗಿದ್ದು ಬುದ್ಧಿ ಮಾಡ್ತಾರೆ ಕೆಲವರು, ಹೇಗಾದರೂ ತೆಗಿಬಾರ್ದು ಅಂತ. ಈ ಥರ ಇದೆಯಲ್ಲ, ಯಾವುದೋ ಒಂದು ಮಗು ಪ್ರಾರ್ಥನೆ ಮಾಡ್ತಂತೆ, ನಾನು ಫೇಲ್ ಆದರೂ ತೊಂದರೆ ಇಲ್ಲ, ಈ ಎಲ್ಲ ನಮ್ಮ ಪಕ್ಕದ ಮನೆಯವಳೆಲ್ಲ ಫೇಲ್ ಆಗಬೇಕು ಅಂತ. ಇನ್ನೊಂದು ಮಗು ಪ್ರಾರ್ಥನೆ ಮಾಡ್ತಂತೆ, ನಾನು ಫೇಲ್ ಆದರೂ ತೊಂದರೆ ಇಲ್ಲ ಭಗವಂತ, ಇವ್ರನ್ನೆಲ್ಲ ಪಾಸ್ ಮಾಡಿಸು ಅಂತ ಕೇಳ್ತಂತೆ. ಎರಡೂ ಮಕ್ಕಳೇ ಅಪ್ಪ. ಆ ಮಗುವಿಗೆ ಕೊಟ್ಟ ಸಂಸ್ಕಾರ, ಈ ಮಗುವಿಗೆ ಕೊಟ್ಟ ಸಂಸ್ಕಾರ ಇದೆಯಲ್ಲ, ಸಂಸ್ಕಾರ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ.
ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ. ಉದ್ವೇಗ ಮಾಡ್ಕೋಬೇಡಿ ಹೆಚ್ಚು. ಸ್ವಲ್ಪ ಏನೋ ತುಂಬ ಬೇಜಾರಾಯಿತು, ಕೂಲಾಗಿ ಸುಮ್ಮನೆ ಒಂದು 5 ನಿಮಿಷ ಏನಾದ್ರು ಧ್ಯಾನ ಮಾಡ್ತಾ ಕೂತ್ಕೊಂಬಿಡಿ, ಸರಿಯಾಗೋಗುತ್ತೆ. ತುಂಬ ಯೋಚನೆ ಬಂತು, ಅಳು ಬರುವಾಗಿದೆ, ಸುಮ್ಮನೆ 1 ಗಂಟೆ ಮೌನವಾಗಿ ಕೂತ್ಕೊಳ್ಳಿ. ಮೌನವಾಗಿರೋದು ಕೂಡ ಬ್ರೈನಿಗೆ ರೆಸ್ಟ್ ಕೊಟ್ಟಂಗಾಗತ್ತೆ. ಮತ್ತೊಂದು ಸಬ್ಜೆಕ್ಟ್ ಓದೋಕ್ಕೆ ನಮಗೆ ಅದು ಸ್ಫೂರ್ತಿ ಕೊಡ್ತಾ ಹೋಗುತ್ತೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ. ಭೋಗ ಅಂದರೆ ತಿನ್ನುವ ವಿಚಾರ. ವಿದ್ಯಾರ್ಥಿಗಳಾದವರು ಬಾಯಿ ರುಚಿ ಬಿಡಬೇಕು. ಇವತ್ತೂ ಬಾಯಿ ರುಚಿಗೆ ನೀವು ಸ್ಟಿಕ್ಕಾನಾದರೆ ಮುಂದೆ ಆರೋಗ್ಯವೂ ಹಾಳಾಗೋಗುತ್ತೆ, ಶಕ್ತಿನೂ ಇರಲ್ಲ. ಕೊರೋನಾ ಬಂತಲ್ಲ ಮೊನ್ನೆ, ಅಮೇರಿಕಾ ಇಂಗ್ಲೆಂಡ್ನಲ್ಲಿ ಬೀದಿ ಬದಿ ನೊಣಗಳು ಸತ್ತೋದ್ರು ಜನ. ಯಾಕೆ ಹೇಳಿ? ಯಾಕೆ? ಶಕ್ತಿನೇ ಇಲ್ಲ ದೇಹದಲ್ಲಿ. ಬ್ರೆಡ್ಡು ಬನ್ನು ತಿಂದ್ಕೊಂಡಿದ್ರೆ ಏನು ಶಕ್ತಿ ಇರುತ್ತೆ ಹೇಳಿ? ಅಷ್ಟು ಸತ್ರು. ಆ ಲೆಕ್ಕದಲ್ಲಿ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ. ನಮ್ಮಲ್ಲಿ ಕೊರೋನಾ ಬಂದರೆ ಅದು ಯಾವ ರೀತಿ ಸಾಯ್ಬೇಕಿತ್ತಲ್ವಾ? ಕೊರೋನಾನೇ ಹೆದರ್ಕೊಂಡು ಓಡೋಯ್ತು. ಕಾಯ್ತಾ ಇದ್ರು ನರ್ಸಿಂಗ್ ಹೋಮ್ನವರು, ಆಮೇಲೆ ಟಿ ವಿಯವರು 4ನೇ ಅಲೆ ಬರುತ್ತೆ ಅಂತ. ಅದು ಬರದೆ ಹಂಗೆ ಹೆದರ್ಕೊಂಡು ಹೋಯ್ತು. ಯಾಕೆ? ನಮ್ಮ ಅಮ್ಮ ಕಟ್ಟಿಕೊಟ್ಟ ರೊಟ್ಟಿ ಎಷ್ಟು ಗಟ್ಟಿ ಅಂತ ಕೊರೋನಾಕ್ಕೂ ಗೊತ್ತಿತ್ತು. ನಮ್ಮ ಫುಡ್ ಇದೆಯಲ್ಲ, ಇದು ತುಂಬ ಪವರ್ಫುಲ್ ಫುಡ್ ಮಕ್ಕಳೇ. ನೀವು ಹೊರಗಡೆ ಆಕರ್ಷಣೆ ಮಾಡಿಕೊಂಡು ಅದು ರುಚಿ ಇರುತ್ತೆ. ಟೇಸ್ಟ್ ಪೌಡ್ರ್ ಹಾಕ್ತಾರೆ. ಈಗ ಟೇಸ್ಟ್ ಪೌಡ್ರ್ ಇದೆಯಲ್ಲ, ಅದು ಕ್ಯಾನ್ಸರನ್ನು ಉಂಟು ಮಾಡುವಂಥದ್ದು. 30 ವರ್ಷಕ್ಕೆ ಮುಪ್ಪು ಬಂದುಬಿಡುತ್ತೆ ಅದನ್ನೆಲ್ಲ ತಿಂತಾ ಹೋಗಿಬಿಟ್ರೆ. ನಮ್ಗೆ ಅವ್ರ ಬಗ್ಗೆ ದ್ವೇಷ ಇಲ್ಲ. ಅವ್ರು ಕ್ಲೀನಾಗಿ ಮಾಡ್ತಾರ ನೋಡಿ ಬೇಕಾ. ನಾನೆಲ್ಲೋ ಒಂದು ಕಡೆ ಕಸ್ತೂರ್ಬಾದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ಹೇಗೆ ಮಾಡ್ತಾರೆ ಅಂತ. ಆ ಪಾನಿಪುರಿ ಪ್ಲೇಟ್ ತೊಗೊಂಡು ಮಕ್ಕಳೆಲ್ಲ ಕೇಳೋರು ಪಾಪ. ತಟ್ಟೆ ಪಾನಿಪುರಿ ಅದನ್ನ ಹಾಕಿಬಿಟ್ಟು ಅವ್ನು ಒಳ್ಳೆ ಕೈ ಚಳಕ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಒಂದು 3 ಪಾತ್ರೆ ಇಟ್ಕೊಂಡಿರ್ತಾನೆ. ಟಕ್ 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 ಒಂದು ಬೀಳುದೇ ಇಲ್ಲ ಅದು. ಟಕ್ 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 ಅಂತ ಹಸ್ತಾನೆ ಅಲ್ವಾ, ಗಿಡ ಅಂತಾನೆ. ಆಮೇಲೆ ಅದು ಪಾನಿ ಹಾಕ್ತಾನೆ, ಅದೇನೋ ಹಾಕ್ತಾನೆ ಅಂತೇಳಿ ಸ್ಟೈಲಾಗಿ ಕೊಡ್ತಾನೆ. ಆಮೇಲೆ ತಿಂದಿರ್ತಿರಲ್ಲ ತಟ್ಟೆನ ಒಂದು ಬಕೆಟ್ ಇಟ್ಕೊಂಡಿರ್ತಾನೆ, ನೀರನ್ನು ತುಂಬ ಹಾಕಿರ್ತಾನೆ, ಅದರೊಳಗೆ ಹಾಕ್ತಾನೆ ಅದನ್ನು. ಆಮೇಲೆ ಆ ಮಡಕೆ ಇದೆಯಲ್ಲ, ಅದರೊಳಗೆ ಪಾನಿ ಖಾಲಿ ಆಯಿತು ಅಂತ ಇಟ್ಕೊಳ್ಳಿ, ಆ ಕಡೆ ನೋಡ್ತಾನೆ, ಆ ತಟ್ಟೆದ ಬಕೆಟ್ ತೆಗೆದು ಹಾಕ್ತಾನೆ ಪಾನಿ ಅಂತ. ಅವನಿಗೇನಾಗಬೇಕಾಗಿದೆ? ಅಮ್ಮ ಅಡಿಗೆ ಮಾಡಿದ ಊಟವನ್ನು ಮಾಡಬೇಕಾದ್ರೆ ಗುಣ ಇರಬೇಕಂತೆ, ಹೋಟೆಲ್ ಊಟ ಮಾಡಬೇಕಾದ್ರೆ ಹಣ ಇರಬೇಕಂತೆ. ಅದರಿಂದ ಹೊರಗಡೆ ಇದು ತುಂಬ ಸಾಕಾಗಲ್ಲ ಸಮಯ. ನಿಮ್ಮ ಮಕ್ಕಳಿಗೆ ತುಂಬ ಗೊತ್ತಾಗಲ್ಲ ಬಾಯಿ ರುಚಿಗೆ. ಅದು ಟೇಸ್ಟ್ ಪೌಡ್ರು. ನಮ್ಮ ದಾವಣಗೆರೆಗೆ ಹೋದಾಗ ಒಬ್ಬರು ಫ್ರೆಂಡ್ ಹೇಳ್ತಾ ಇದ್ರು, ಸರಂವಿ ಅವರು ನಮ್ಮ ಜೊತೆಗೆ ಇದ್ದರು, ಸೆಕ್ರೆಟ್ರಿನೇ ನಮ್ಮ ಜೊತೆಗೆ ಇದ್ದರು. ಟೇಸ್ಟ್ ಪೌಡ್ರ್ ಹಾಕ್ತಾರಲ್ಲ ಸರ್, ಎಲ್ಲ ತಿಂತಾರಲ್ಲ ಅಂದರೆ, ಅಯ್ಯೋ ಇಲ್ಲಿ ಮಕ್ಕಳು ವೈಶಿಷ್ಟ್ಯ ನೋಡಿದಿರಾ, ಇನ್ನು ಮುಷ್ಟಿ ಟೇಸ್ಟ್ ಪೌಡ್ರ್ ಎಕ್ಸ್ಟ್ರಾ ಹಾಕು ಅಂತ ಟೇಸ್ಟ್ ಪೌಡ್ರನ್ನೇ ತಿಂತಾರಂತವ್ರು. ಇನ್ನೆಂಥವ್ರು ಇರಬೇಕಪ್ಪ, ಅವ್ರ ಕತೆ ಏನಾಗಬೇಕು? ನಮ್ಮ ಫುಡ್ ಇದೆಯಲ್ಲ, ತುಂಬ ಒಳ್ಳೆ ಫುಡ್ಡನ್ನು ಆಯ್ಕೆ ಮಾಡ್ಕೊಂಡು ತಿಂದ್ರಿ, ಯಾವತ್ತೂ ನಿಮಗೆ ಆರೋಗ್ಯ ಕೆಟ್ಟು ಹೋಗಲ್ಲ. ಬೇಡ್ದಿದ್ದು ತಿಂದರೆ ಮಾತ್ರ ಹಾಗಾಗುತ್ತೆ. ಸ್ವಲ್ಪ ವಿದ್ಯಾಭ್ಯಾಸ ಮುಗಿಯುವವರೆಗೂ ಕೂಡ ಒಂದು ಮಿತವಾದ ಅಭ್ಯಾಸ ಇರಲಿ. ಸ್ವಲ್ಪ ಇನ್ನೂ ಬೇಕು ಅನ್ನುವಾಗಲೇ ನಿಲ್ಲಿಸ್ರಿ. ಮಿತವಿರಲಿ ಮನಸ್ಸಿನ ಉದ್ವೇಗದ ಭೋಗದಲ್ಲಿ, ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ. ಎಲ್ಲೂ ಅತಿಯಾಗಿ ಮಾಡಕ್ಕೆ ಹೋಗಬೇಡಿ. ಎಷ್ಟು ಚೆನ್ನಾಗಿ ಹೇಳ್ತಾರಲ್ವಾ? ಕಾಕಚೇಷ್ಟ ಬಕಧ್ಯಾನಂ 2 ಆಗಿತ್ತು. ಸುತ್ತು ಬಂದು ಮತ್ತಿಲ್ಲಿ ಮೂಲಕ್ಕೆ ಬಂದಿದ್ದೇನೆ. 3ನೇದು ವಿದ್ಯಾರ್ಥಿಗಳಿಗಿರಬೇಕಾದ ಲಕ್ಷಣ. ಒಂದು ಕಾಕಚೇಷ್ಟ ಅಂದರೆ ಏನು ಒಳ್ಳೆ ಸಿಕ್ಕರೂ ತಗೋಬೇಕು ತಕ್ಷಣ. ಬಕಧ್ಯಾನ, ನೀವು ಅಷ್ಟು ಏಕಾಗ್ರತೆ ಇರಬೇಕು. ಏಕಾಗ್ರತೆ ಇದ್ದರೆ ಮೀನು ಸಿಗುತ್ತೆ, ಏಕಾಗ್ರತೆ ಇಲ್ಲ ಅಂದರೆ ಏನೂ ಸಿಕ್ಕಲ್ಲ, ಮೀನು ಸಿಕ್ಕಲ್ಲ, ಊಟನೂ ಇಲ್ಲ. ಆದರೆ ನಿಮಗೆ ಆ ಬಕದ ಆಗಿರುವ ಏಕಾಗ್ರತೆ ಬೇಕು. ಇನ್ನೊಂದು ಶ್ವಾನ ನಿದ್ರಾ, ನಾಯಿ ನಿದ್ರೆ ಮಾಡ್ದಂಗೆ ಮಾಡಬೇಕಂತೆ. ಆಗತ್ತಾ? ಮಲ್ಕೊಂಡು ಬಿಟ್ಟರೆ ಡ್ರಮ್ ಬಡಿದ್ರೂ ಕೂಡ ಎಚ್ಚರ ಆಗಲ್ಲ ಕೆಲವರಿಗೆ, ನಗಾರಿ ಬಡಿದ್ರೂ ಎಚ್ಚರ ಆಗಲ್ಲ. ಕುಂಭಕರ್ಣ ನಿದ್ದೆ. ವಿದ್ಯಾರ್ಥಿಗಳಿಗಾದವರಿಗೆ ಏನು ಅರ್ಧ ರಾತ್ರಿಯಲ್ಲಿ ನೋಡು, ಇದೊಂದು ವಿಚಾರ ಹೇಳ್ಕೊಡ್ತೀನಿ ಅಂತ ಅಧ್ಯಾಪಕರು ಯಾರು ಬಂದರೆ ಸರ್ ಹೇಳ್ಕೊಡಿ ಸರ್. ಈ ಕೊಳಲು ಪಿಟೀಲು ಇದನ್ನೆಲ್ಲ ಕಲಿಯೋರಿಗೆ ಗುರುಗಳಿಗೆ ಯಾವಾಗ ಮನಸ್ಸಾಗುತ್ತೋ ಅವಾಗ ಕಲಿಸ್ಕೊಡ್ತಾರೆ. ರೆಡಿ ಇರಬೇಕಾಗತ್ತೆ ಅವರು. ಹಾಗಾಗಿ ಎಷ್ಟು ಎಕ್ಸ್ಪರ್ಟ್ ಆಗ್ತಾರೆ. ನಿಮ್ಗೆ ರೆಡಿಮೇಡ್ ಎಲ್ಲ ಕೊಡ್ತೀರ, ಕಲೀರ ಅಂತ. ಬ್ಯಾಡ್ ಸರ್, ಒಲ್ಲೆ ಸರ್ ಅಂತ ಹೇಳ್ತಾ ಇದ್ದಾರೆ. ಕಲೀರ್ ಅಂತ. ಹೀಗೆ ಮಾಡಿದರೆ ವಿದ್ಯಾಭ್ಯಾಸ ಬರಲ್ಲ. ನಿಮಗೆ ಕಲಿಬೇಕು ಅಂತ ಭಾವ ಇರಬೇಕು. ಕೆಲವರಿಗೆ ಮಾತ್ರ ಇಡೀ ಕ್ಲಾಸ್ಗಳಲ್ಲಿ ಒಂದು ತಪ್ಪಿದರೆ 2 ಜನ ಅಥವಾ 3 ಜನರಿಗೆ ಮಾತ್ರ ಆ ಥರ ಇದು ಏಕಾಗ್ರತೆ ಇರುತ್ತೆ.
ಅವರು ಹೇಗೆ ಕೇಳ್ತಾರೆ ಪಾಠ ಅಂದರೆ ಎಲ್ಲರೂ ಹಾಗೆ ಕೇಳಬೇಕು ಅಂತ ಆಸೆ ನನಗೆ. ನಾನೆಲ್ಲ ನೋಡಿದ್ದೀನಿಲ್ಲ, ತುಂಬ 43 ವರ್ಷ ಅಧ್ಯಾಪನ ಮಾಡಿದ್ದೀನಿ ನಾನು. ಯಾರ್ಯಾರ ಮೈಂಡಲ್ಲಿ ಏನೇಂತಿರುತ್ತೆ, ಹೇಗೆ ಪಾಠ ಕೇಳ್ತಾರೆ. ಕೆಲವರು ಸುಮ್ಮನೆ ಪುಸ್ತಕ ನೋಡ್ತಾ ಅವ್ರ ಅಕ್ಕಪಕ್ಕದಲ್ಲಿ ಮಾತಾಡೋದು, ಇಲ್ಲ ಇವತ್ತು ಆದಮೇಲೆ ಆಟಕ್ಕೆ ಹೋಗೋಣ ಆಯ್ತಾ, ಹಾಗೆ ಪುಸ್ತಕ ನೋಡ್ತಿರೋದಷ್ಟೇ, ಕೇಳಲ್ಲ, ಏನೇನೋ ಯೋಚನೆ ಮಾಡ್ತಿರ್ತಾರೆ. ಹಾಗೆ ಮಾಡಿರಾಗಲ್ಲ. ನಿದ್ದೆ, ನೀವು ಒಳ್ಳೆ ವಿಚಾರ ಹೇಳ್ಕೊಡ್ತಾರೆ ಅಂದರೆ ನಿದ್ದೆ ಬಿಟ್ಟು ಕೇಳು. ಸದ್ಯ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಪಾಠ ಮಾಡುವಾಗಲಾದರೂ ನಿದ್ದೆ ಬಿಡಿ. ಶ್ವಾನ ನಿದ್ರಾ ಅಂತ ಹೇಳೋದು. ಅದು ನೋಡಿ, ಕಳ್ಳರು ಬಂದ ತಕ್ಷಣ ತಾನು ಮಾಡಬೇಕಾದ ಕರ್ತವ್ಯವನ್ನು ಯಾವತ್ತೂ ಕೂಡ ವಂಚನೆ ಮಾಡಲ್ಲ. ಬಂದ್ರ ತಕ್ಷಣ ಎಷ್ಟಾರು ನಿದ್ದೆ ಮಾಡ್ತಾ ಇರಲಿ, ಗಬಕ್ಕಂತ ಎಚ್ಚರ ಮಾಡ್ಕೊಳ್ಳುತ್ತೆ. ಕಳ್ಳರು ಬಂದರೆ ಚೇಸ್ ಮಾಡ್ಕೊಂಡು ಹೋಗುತ್ತೆ. ಅದರ ನಿದ್ದೆ ಏನಿದೆಯಲ್ಲ, ಅದರ ಕೆಲಸಕ್ಕೆ ಯಾವತ್ತೂ ವಿಘ್ನೆ ಬರದೇ ಇದ್ದಾಗ ನಿದ್ದೆ ಮಾಡುತ್ತೆ. ನಾವು ಕೂಡ ನಮ್ಮ ಕೆಲಸಕ್ಕೆ ಯಾವತ್ತೂ ವಿಘ್ನ ಬಾರದೆ ಹಾಗೆ ನಾವು ನಿದ್ದೆ ಮಾಡಬೇಕು. ಮೂರನೇದು ಗೊತ್ತಾಯ್ತಾ? ಕಾಕಚೇಷ್ಟ, ಇದೇ ವರ್ಡ್ ಹೇಳ್ಬೇಕು ನನಗೆ. ಕಾಕಚೇಷ್ಟ, ಬಕಧ್ಯಾನಂ, ಶ್ವಾನ ನಿದ್ರಾ. ಶ್ವಾನ ಅಂದ್ರೆ ಏನು ಗೊತ್ತಾ? ನಾಯಿ. ಆಮೇಲೆ ಇನ್ನು 2 ಲಕ್ಷಣ ಇದ್ದಾವೆ. ಅಲ್ಪಾಹಾರಿ, ಇದು ಗೊತ್ತಾಗತ್ತಲ್ಲ ಮಕ್ಕಳು? ರುಚಿಯಾಗಿದೆ ಅಂತ ಇಲ್ಲಿವರೆಗೂ ಊಟ ಮಾಡಿದರೆ ಓದಕ್ಕಾಗಲ್ಲ. ಇನ್ನೂ ಬೇಕು ಬೇಕು ಅನ್ನಾಗಲೇ ನೀವು ಊಟ ನಿಲ್ಲಿಸಿದರೆ ಆರೋಗ್ಯಕ್ಕೂ ಒಳ್ಳೆಯದು, ನಿಮ್ಮ ಓದಿಗೂ ಒಳ್ಳೆಯದು. ಸ್ವಲ್ಪ ಕಡಿಮೆ ಆಹಾರ ತಗೊಳ್ಳಿ, ತುಂಬ ಕಡಿಮೆ ಅಲ್ಲ ಸರ್. ರುಚಿಯಾಗಿರಲ್ಲ ಸರ್, ಸೇರಲ್ಲ ಅದಕ್ಕೆ ಕಡಿಮೆ ಅಲ್ಲ. ನಮ್ಗೆ ಬೇಕಾಗೋಷ್ಟು ತಿನ್ನಬೇಕು, ಅದು ಏನಾದರೂ ಆಗಿರಲಿ. ಬಾಯಿ ರುಚಿಗೆ ಯಾವತ್ತೂ ಕೂಡ ವಿದ್ಯಾರ್ಥಿಗಳು ಗಮನ ಕೊಡಬಾರ್ದು. ರುಚಿ ಇಲ್ಲ ಅಂದರೆ ಅವನ ವಿದ್ಯಾಭ್ಯಾಸದಲ್ಲಿ ರುಚಿ ಇಲ್ಲ ಅಂತ ಅರ್ಥ. ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ಏನೋ ತಗೋಬೇಕಷ್ಟೇ. ತೀರಾ ಕೆಟ್ಟದಾಗಿದ್ದರೆ ಹೇಳಿದರೆ ತಿದ್ದುಕೊಳ್ತಾರೆ, ತೊಂದರೆ ಇಲ್ಲ. ನನಗಿದೇ ಬೇಕು, ಮಸಾಲೆ ದೋಸೆನೇ ಬೇಕು ಅಂತಂದರೆ ಹೇಗಾಗತ್ತೆ? ಆಗಲ್ಲ ಅಲ್ವಾ? ಅಲ್ಪಾಹಾರಿ ಅಂದರೆ ಸ್ವಲ್ಪ ಆಹಾರ ತಗೋ, ಇನ್ನೂ ಬೇಕು ಬೇಕು ಅನ್ನುವಾಗ ನಿಲ್ಲಿಸ್ಲು, ಆಗ ಓದ್ಲಿಕ್ಕೆ ಕಾನ್ಸಂಟ್ರೇಷನ್ ಇರುತ್ತೆ. ಇನ್ನೊಂದು ಲಾಸ್ಟ್ ಒನ್, ನೀವೆಲ್ಲ ಮಾಡಿದಿರಲ್ಲ, ಯಾರ ಹಾಸ್ಟೆಲ್ ಇದ್ದಾರೆ ಅವರೆಲ್ಲ ಗೃಹತ್ಯಾಗಿ. ಗೃಹತ್ಯಾಗಿ ಅಂದರೆ ವಿದ್ಯಾಭ್ಯಾಸ ಮಾಡಬೇಕು ಅಂದರೆ ಮನೇನೂ ಬಿಟ್ಟು ಬರಬೇಕು. ನೀವೆಲ್ಲ ಬಿಟ್ಟು ಬಂದಿದ್ರಲ್ಲ, ಮತ್ತೆ ಮನೆ ಕಡೆ ಗಮನ ಹೆಚ್ಚು ಕೊಟ್ಟು ವಿದ್ಯಾಭ್ಯಾಸ ಹಾಳು ಮಾಡ್ಕೊಳ್ಬಿಡ್ರಿ. ಫಮ್ಮಾಗಿ ಇರಬೇಕು ಯಾವಾಗಲೂ ಅಷ್ಟೇ. ನಮ್ಮ ಕೆಲಸ ನಾವು ಮಾಡಿದರೆ ತಲೆಯಲ್ಲಿ ಎಲ್ಲ ಹರಿತಾ ಇರಬೇಕು. ಏನು ಮಾಡಿದರೆ ನಾನು ಪ್ರಸಿದ್ಧಿ ಪಡಿಬೋದು, 10 ಜನರಿಗೆ ಉಪಯೋಗ ಆಗುತ್ತೆ, ಅದೇ ಯೋಚನೆ. ಇನ್ನೊಂದು ಕತೆ ಹೇಳ್ತೀನಿ, ಕತೆ ಹೇಳಿ ಮುಗಿಸ್ಬಿಡ್ತೀನಿ. ಆಯಿತು, ಸಮಯ ಅಲ್ವಾ? ಇಲ್ಲ, ಇನ್ನೂ ಇದೆ, ಆದರೆ ಕತೆ ಹೇಳಿ ಮುಗಿಸ್ಬಿಡ್ತೀನಿ ನಾನು. 4:20 ಆಗಿದೆ, ಇನ್ನೂ 25 ನಿಮಿಷ ಇದೆ. 20 ನಿಮಿಷ ನಮ್ಮ ಮಾತಾಡಲ್ಲ. ನೀವ್ಯಾರು ಮಾತಾಡಿದ್ರೆ ಮಾತಾಡ್ರಿ. ಒಬ್ಬ ಹೈಸ್ಕೂಲ್ ಹುಡುಗ, ಹೈಸ್ಕೂಲಲ್ಲಿ ಪಾಠ ಮಾಡ್ತಿದ್ರು ಒಬ್ಬರು ಮಾಸ್ಟ್ರು, ಚೆನ್ನಾಗಿ ಪಾಠ ಮಾಡ್ತಿದ್ರು. ಅವನ ಹೆಸರು ದುಷ್ಯಂತ ಅಂತ ನೆನ್ಪಿಟ್ಕೊಳ್ಳಿ, ದುಷ್ಯಂತ. ಅವನು ತುಂಬ ದಡ್ಡ ಅಂದ್ರೆ ದಡ್ಡ. ಏನು ಎಷ್ಟು ಸಲ ಹೇಳಿದರೂ ಅವನಿಗೆ ಅರ್ಥ ಆಗ್ತಿರಲಿಲ್ಲ. ಹೇಗೋ 8ನೇ ಕ್ಲಾಸಿಗೆ ಬಂದ, ಡುಮ್ಕಿ ಹೊಡೆದ. 2nd ಇಯರ್ 8ನೇ ಕ್ಲಾಸು, ಡುಮ್ಕಿ ಹೊಡೆದ. 3rd ಇಯರ್ 8ನೇ ಕ್ಲಾಸು. ಅಷ್ಟೊತ್ತಿಗೆ ಮಾಸ್ಟ್ರು ಮಗ ಮನೀಶ್ ಅಂತ ಒಬ್ಬ ಹುಡುಗ ಇದ್ದ. ಅವನು ರ್ಯಾಂಕ್ ಸ್ಟೂಡೆಂಟು, ಪ್ರತಿ ವರ್ಷ ರ್ಯಾಂಕ್. ಅವನು ಬೇಗ ಮುಗಿಸ್ಕೊಂಡು 8ನೇ ಕ್ಲಾಸಿಗೆ ಸೇರಿಕೊಂಡ. 3 ವರ್ಷ ದೊಡ್ಡವನು ಅವನಿಗಿಂತ. ದುಷ್ಯಂತು ಕೂಡ ಅದೇ ಕ್ಲಾಸಲ್ಲಿದ್ದ, ಅಕ್ಕಪಕ್ಕದಲ್ಲಿ ಕೂತ್ಕೊಳ್ತಿದ್ರು. ಈ ಮಾಸ್ಟ್ರು ಕಲಿಸಿ ಅವನ ಬಗ್ಗೆ ಬೇಜಾರಾಕ್ಕೊಂಡು ಅವನಿಗೊಂದು ಹೆಸರಿಟ್ಬಿಟ್ಟಿದ್ರು, ಫೇಲ್ಯೂರು ಹೇಳೋ ಮರಯ ಅಂತ. ಅವನಿಗೆ ಫೇಲ್ಯೂರ್ ಅಂತ ಕರಿತಿದ್ರು, ದುಷ್ಯಂತ ಕರಿತಿರ್ಲಿಲ್ಲ. ಏನು ಕೇಳಿದ್ರು ಫೇಲ್ಯೂರೇ ಅವನು, ಯಾವುದು ಉತ್ತರ ಹೇಳ್ತಿರ್ಲಿಲ್ಲ ಅವನು. ಮನೀಶು 8ನೇ ಕ್ಲಾಸ್ ಫಸ್ಟ್ ಇಯರೇ ಪಾಸಾದ. ಅವನು 9ನೇ ಕ್ಲಾಸಿಗೆ ಬಂದರು ಇಬ್ಬರು ಒಟ್ಟಿಗೆ. 9ನೇ ಕ್ಲಾಸಲ್ಲಿ ಇವನು ಡುಮ್ಕಿ ಹೊಡೆದ, ಅವನು ಮುಂದೋದ. 10ನೇ ಕ್ಲಾಸಿಗೆ ಬರುವಷ್ಟೊತ್ತಿಗೆ ಅವನು ಇಂಜಿನಿಯರಿಂಗ್ ಕಾಲೇಜ್ ಸೇರಿಕೊಂಡಿದ್ದ, ಅಲ್ಲೂ ರ್ಯಾಂಕು. ಸರಿ, ಇವನು 10ನೇ ಕ್ಲಾಸಲ್ಲಿ ಫೇಲ್ ಆಯಿತು, ಬಿಟ್ಟ ಕಾಲೇಜ್. ಕಾಲೇಜಿಗೆ ಹೋಗ್ಲಿಕ್ಕೆಲ್ಲ ಅವಕಾಶ ಆಗುತ್ತೆ, ಬಿಟ್ಟಾಯಿತು.
ಅವನೇನು ಮಾಡ್ದ, ಮುಂದೆ ರ್ಯಾಂಕ್ ಮಾಡ್ಕೊಂಡು ಒಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ತಗೊಂಡ. 2.5 ಲಕ್ಷ ರೂಪಾಯಿ ಅದು ಪರ್ ಮಂತ್ ಸಂಬಳ ತಗೊಳ್ತಿದ್ದ. ಒಂದು ಯಾವುದೋ ಕಂಪನಿಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದ. ಅವನು ಕೆಲಸ ಹೀಗೆ ಮಾಡ್ತಾ ಇದ್ದ. ಮಾಸ್ಟ್ರಿಗೆ ರಿಟೈರ್ ಆಯಿತು, 7-8 ವರ್ಷ ಆಯಿತು. ಆಮೇಲೆ ರಿಟೈರ್ ಆದಮೇಲೆ ಮನೇಲಿರೋದಕ್ಕಿಂತ ಯಾವುದೋ ಸಾಮಾನು ತರೋಕ್ಕೆ ಅಂತ ಸಂತೆಗೆ ಅಂತ ಕಳಿಸಿದ್ರು ಅವ್ರ ಮನೆಯವರು, ಹೋಗ್ಬರ್ರಿ ಅಂತ. ಅವರು ಸಂತೆಗೆ ಹೋಗಿದ್ರು, ಎಲ್ಲ ಸಾಮಾನು ತೊಗೊಂಡ್ರು. ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡ್ರು, ಯಾವ ಬಸ್ಸು ನಿಲ್ಲಿಲ್ಲ, ಆಟೋನೂ ನಿಲ್ಲಿಲ್ಲ. ಬೇಜಾರಾಯಿತು ಪಾಪ, ಕಷ್ಟ, ತುಂಬ ಸೆಕೆ ಕಾಲ. ಏನು ಮಾಡೋದು ಯೋಚನೆ ಮಾಡ್ತಾಯಿದ್ರು ಅವರು ಮಾಸ್ಟ್ರು. ಸೀದಾ ಒಂದು ದೊಡ್ಡ ಕಾರು, ಹೈಟೆಕ್ ಕಾರ್ ಇದೆಯಲ್ಲ, ಹೈಟೆಕ್ ಕಾರು ಅಂದರೆ ಸೋಮಾರಿತನ ಕಲಿಸುವಂಥ ಕಾರುಗಳು ಅವೆಲ್ಲ. ಏನು ಹೇಳಿ, ಬಾಗಿಲು ತೆಗಿಯೋಕ್ಕೂ ಸ್ವಿಚ್ಚು, ಇಳಿಯೋಕ್ಕೂ ಸ್ವಿಚ್ಚು, ಮೂವ್ ಮಾಡೋಕ್ಕೂ ಸ್ವಿಚ್ಚು. ಬಂದು ಸ್ವೈ ಅಂತ ಬಂತು, ಏರೋಪ್ಲೇನ್ ಬಂದಂಗೆ. ಆಮೇಲೆ ಒಂದು ಸ್ವಿಚ್ ಹಾಕಿದ, ಗೊತ್ತಿದ, 2 ರೆಕ್ಕೆ ಬಿಚ್ಕೋತು ಕಾರಿಂದು. ಶೂ ಹಾಕ್ಕೊಂಡಿದ್ದು ಒಳ್ಳೆ ಟ್ರಿಮ್ ಆಗಿ ಢಬ್ 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 ಅಂತ ಇಳ್ಕೊಂಡು ಬಂದ. ಮಾಸ್ಟ್ರು ನಿಂತಿದ್ದು ನೋಡಿದ್ರು. ನಮಸ್ಕಾರ ಸಾರ್ ಅಂದ. ಅವ್ರಿಗೆ ಹೆದರಿಕೆ ಆಯಿತು, ಇಷ್ಟು ಟಿಪ್ ಟಾಪು ಈ ಕಾರಲ್ಲಿ ಬಂದಿದ್ದಾನೆ, ಯಾರು ನೀವು ಗೊತ್ತಾಗಲಿಲ್ಲ ಸರ್ ಅಂತ. ಸರ್ ನಾನು ಗೊತ್ತಿಲ್ಲ ಸರ್ ಅಂದ. ಏನಪ್ಪ ಗೊತ್ತಾಗಲಿಲ್ಲಲ್ಲ ಸರ್, ಗೊತ್ತಾಗಲಿಲ್ಲಲ್ಲಪ್ಪ ಅಂತಂದರು. ನಾನು ದುಷ್ಯಂತ್ ಅಂದರು. ದುಷ್ಯಂತ್ ನೆನಪಾಗ್ಲಿಲ್ವಲ್ಲ ಅಂದರು. ಕೊನೆಗೇನು ಹೇಳ್ದ, ಗುಡ್ ಸರ್, ಫೇಲ್ಯೂರ್ ಅಂತ ಕರಿತೀರ. ಓ ಫೇಲ್ಯೂರ್ ಸರ್, ನಿಮ್ಮ ಮಗನ ಕ್ಲಾಸ್ಮೇಟ್ ಸರ್, ನಾನು ಒಂದೇ ವರ್ಷ ಅವಕಾಶ ಆಯಿತು, ನಿನ್ನ ಮಗನ ಕ್ಲಾಸ್ ಇಡು ಭಾಗ್ಯ, ಕ್ಲಾಸ್ಮೇಟ್ ಅಂತಂದ. ಹೌದಾ, ಓ ದುಷ್ಯಂತ್, ಐ ರಿಮೆಂಬರ್ ಅಂದರು. ಏನು ಮಾಡ್ಕೊತಿದ್ದೀಯ ಈಗ ಅಂದರು. ಸರ್ ನಾನೇ ಒಂದು ಕಂಪ್ನಿ ನಡೆಸ್ತಾ ಇದ್ದೀನಿ ಸರ್ ಅಂದ. ನೀನಾ SLC ಮಾಡ್ಕೊಂಡ್ಯಾ? ಇಲ್ಲ ಸರ್, 4 ಸಬ್ಜೆಕ್ಟ್ ಹೋಗಿತ್ತಲ್ಲ ಸರ್, ಹಾಗೇ ಇದೆ ಸರ್, ಇನ್ನೂ ಅಲ್ಲೇ ಇದ್ದಾವೆ ಸರ್ ಸಬ್ಜೆಕ್ಟು ಅಂದ. ಸರಿ, ಈ ಕಾರು ಯಾರ್ದಾರು ಇಸ್ಕೊಂಡು ಬಂದಿದ್ಯಾ? ಇಲ್ಲ ಸರ್, ನಂದೇ ಸರ್. ಎಷ್ಟು ಕಾಸ್ಟ್ ಇದಕ್ಕೆ? 20 lakhs ಸರ್. 20 lakhs ಕೊಟ್ಟು ಒಬ್ಬ ಕಾರ್ ತೊಗೊಂಡ್ಯಾ? ಹಾಂ ಸರ್, ಅಂದಾಗೆ ನಿಮ್ಮ ಮಗ ಏನು ಮಾಡ್ತಿದ್ದಾನೆ ಸರ್ ಅಂದರು. ನನ್ನ ಮಗನ ಅಯ್ಯೋ, ಅವ್ನು ರ್ಯಾಂಕ್ ಅಲ್ಲ, ಸಿಕ್ಕಾಪಟ್ಟೆ ಡಿಮಾಂಡ್ ಇತ್ತು ಅವನಿಗೆ. ಯಾವುದೋ ಒಂದು ಒಳ್ಳೆ ಕಂಪ್ನಿ ಇದೆ, ಆ ಕಂಪ್ನಿಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟ್ ಆಗಿ ಸೇರ್ಕೊಂಡಿದ್ದಾನೆ. ತಿಂಗಳಿಗೆ 2.5 ಲಕ್ಷ ಸಂಬಳ ಕಣ. ನಿನಗೆಷ್ಟು? ನನಗೆ ಸಂಬಳ ಇಲ್ಲ ಸರ್. ಮತ್ತೇನೋ ಹೇಳ್ತಿದ್ಯಲ್ಲ ಸರ್, ನಾನು ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಸರ್, ನಾನೇ ಕಂಪ್ನಿ ಮಾಡ್ತಾ ಇದ್ದಿದ್ದು ಸರ್. ಯಾವ ಕಂಪ್ನಿನೋ? ಲುವಾಂಟೋ ಎಂದ ಕಂಪನಿ ಸರ್. ಲುವಾಂಟೋ, ನನ್ನ ಮಗ ಅಲ್ಲೇ ಇರೋದಲ್ಲ ಅಂದ. ನನ್ನ ಮಗ ಅಲ್ಲಿ? ಹೌದು ಸರ್, ನಿಮ್ಮ ಮನೀಶ್ ತುಂಬ ಬುದ್ಧಿವಂತ ಅಲ್ಲ ಸರ್. ರೈಟ್ ಫ್ರಮ್ ದಿ ಬಿಗಿನಿಂಗ್ ಐ ನೋಟಿಸ್ಡ್ ಇಟ್. ಸೊ ಐ ಎಸ್ಟಾಬ್ಲಿಷ್ಡ್ ಎ ಕಂಪ್ನಿ. ಐ ವಾಂಟೆಡ್ ಎ ಜೆಂಟಲ್ಮ್ಯಾನ್, ದಟ್ಸ್ ವೈ ಅಪ್ರೋಚ್ಡ್ ಹಿಮ್. ನಾನು ಇಂಟರ್ವ್ಯೂ ಕರೆದೆ, ಚೆನ್ನಾಗಿ ಮಾಡ್ದೆ. ಅವ್ರು ರ್ಯಾಂಕ್ ಸ್ಟೂಡೆಂಟು ಅಂತ ಗೊತ್ತಿತ್ತು ನನಗೆ. ನಾನು ಸೆಲೆಕ್ಟ್ ಮಾಡಿಕೊಂಡೆ. ಮ್ಯಾನೇಜಿಂಗ್ ಡೈರೆಕ್ಟ್ರಾಗಿ ನನ್ನ ಕಂಪ್ನಿಲಿ ಇದ್ದಾನೆ. ಲುವಾಂಟೋ ಕಂಪ್ನಿಯೇ ಅದು. ನನಗೆ ಖುಷಿ ಆಗತ್ತೆ ಅವನನ್ನು ನೋಡೋಕ್ಕೆ, ಅವನ ಕೆಲಸ ನೋಡೋಕ್ಕೆ ಸಹ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ ಅಂತ. ಈ ಮಾಸ್ಟ್ರಿಗೆ ಚಳಿ ಜ್ವರ ಬಂದಂಗಾಯ್ತು. ಏನು ಮಾಡ್ತಾರೆ ಸಿಕ್ತವ. ಆಗ ಅವನು ಏನು ಹೇಳ್ದ ಗೊತ್ತಾ? ಏನು ಹೇಳ್ದ? ಸರ್, ನಾನು ಕಂಪನಿಗೆ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಎಲ್ಲರ ಸರ್ಟಿಫಿಕೇಟ್ ಕೇಳ್ತೀನಿ ಸರ್. ನನ್ನ ಸರ್ಟಿಫಿಕೇಟ್ ಯಾವನು ಕೇಳಲ್ಲ ಸರ್, ನನ್ನ ಸರ್ಟಿಫಿಕೇಟ್ ಕೇಳಲ್ಲ ಸರ್ ಅಂದ. ಇವರಿಗೊಂಥರ ಚಾಟಿಲಿ ಹೊಡೆದಂಗಾಯ್ತು. ಎಷ್ಟು ಸರ್ಟಿಫಿಕೇಟ್ದೇನು ಪ್ರಯೋಜನ? ಆ ನ್ಯಾಕ್ ಇದೆಯಲ್ಲ ನೋಡಿ, ಅಷ್ಟು ದಡ್ಡ ಇರ್ಬೋದು, ಯಾರೂ ದಡ್ಡರಲ್ಲ ಪ್ರಪಂಚದಲ್ಲಿ. ಸರ್ ಡ್ರಾಪ್ ಮಾಡಲ ಅಂದ. ಹಾಂ ಅಂದರು. ಕೂತ್ಕೊಳ್ಳಿ ಸರ್, ಸಂಕೋಚ ಮಾಡ್ಕೋಬೇಡಿ ಸರ್ ಅಂದ. ಮನೆವರೆಗೂ ಡ್ರಾಪ್ ಮಾಡ್ದ, ಇಳಿಸಿದ. ಮನೆ ಗೊತ್ತಿತ್ತು ಅವನಿಗೆ ಯಾವುದು ಅಂತ. ಸರ್, ನನಗೆ ತುಂಬ ವರ್ಷ ಪಾಠ ಮಾಡಿದ್ರಿ ಸರ್, ಒಂದು ವಿಚಾರ ಮಾತ್ರ ನಿಮ್ಗೆ ಕಲಿಸ್ಕೊಡ್ಬೇಕು ಅಂತ ಆಸೆ ಇದೆ ಸರ್. ಏನಪ್ಪ ಅದು ಅಂದರು. ಸರ್, ದಡ್ಡತನ ನೋಡಿಕೊಂಡು ಇನ್ಯಾರಿಗೂ ಫೇಲ್ಯೂರ್ ಅಂತ ಹೆಸರು ಕರಿಬೇಡಿ ಸರ್, ತುಂಬ ನೋವಾಗತ್ತೆ ಸರ್ ಅಂದ.
ಅವರಿಗೆ ಎಷ್ಟು ಬೇಜಾರಾಗಿರ್ಬೋದು. ಅದರಿಂದ ಯಾರ್ಯಾರು ದಡ್ರಿದ್ದಾರೆ, ಯಾರ್ಯಾರು ಬುದ್ಧಿವಂತರಿದ್ದಾರೆ, ಯಾವ ಲೆಕ್ಕದಲ್ಲಿ ಬುದ್ಧಿವಂತರು, ಯಾವ ಲೆಕ್ಕದಲ್ಲಿ ದಡ್ರು ಅಂತ ತೀರ್ಮಾನ ಮಾಡೋದು ಭಗವಂತ ಮಾತ್ರ. ಯಾರೂ ಯೋಚನೆ ಮಾಡಬೇಕಾಗಿದ್ದಿಲ್ಲ. ನಾವು ನಮ್ಮ ಪ್ರಯತ್ನ ಮಾಡಿದರೆ ಅದರೊಳಗೆ ಸಿದ್ಧಿ ಪಡೆಯೋಕ್ಕೆ ಸಾಧ್ಯ. ಅದಕ್ಕೆ ವಿಷಯ ಕೊಟ್ಟಿದ್ದೆ, ಪ್ರಯತ್ನವೇ ಸಿದ್ಧಿಗೆ ಸೋಪಾನ. ಸೋಪಾನ ಅಂದ್ರೆ ಗೊತ್ತಾಯ್ತಾ? ಸೋಪಾನ ಅಂದ್ರೆ ಏನು ಕೇಳಿದರೆ ಸುಮ್ಮನೆ ಚಪ್ಪಾಳೆ ತಟ್ಟಿದ್ರಲ್ರು. ಸೋಪಾನ ಅಂದ್ರೆ ಏನು ಕೇಳಬೇಕಿತ್ತಲ್ವಾ? ಸರಿಗೂ ಕೇಳಬೇಕಾಯ್ತು. ಕನ್ನಡ ಅಧ್ಯಾಪಕರು ಕೇಳಿದ್ರೆ ಹೇಳ್ತಿದ್ರು. ಆ ಥರ ಕೇಳುವಂಥ ಉಮೇದ ಇವತ್ತಿಂದಲೇ ಬರಲಿ. ಏನು ಗೊತ್ತಾಗಲ್ಲ, ಅಟ್ ಎನಿ ಕಷ್ಟ ಸಂಕೋಚ ಮಾಡ್ಕೋಬೇಡಿ. ವಿದ್ಯೆಯ ಬಗ್ಗೆ ಯಾವುದೇ ನಾಚಿಕೆ ಇಲ್ಲದೇನೆ ಕೇಳ್ಬೋದು. ಅದಕ್ಕೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ನನಗೆ ಗೊತ್ತಾಗದ ವಿಚಾರವನ್ನು ಬೆಗ್ ಮಾಡಿದ್ರು ದೋಷ ಅಲ್ಲ. ಹೊಟ್ಟೆಗಾಗಿ, ಅನ್ನಕ್ಕಾಗಿ ಬೆಗ್ ಮಾಡುವ ಪರಿಸ್ಥಿತಿ ಬರಬಾರದು. ವಿದ್ಯೆಗಾಗಿ ಬೆಗ್ ಮಾಡಬಹುದು ಅಂತ ಹೇಳ್ತಾರೆ. ಸೋಪಾನ ಅಂದರೆ ಮೆಟ್ಟಿಲು ಅಂತ, ಸ್ಟೆಪ್ಸ್. ನಾವು ಪ್ರಯತ್ನ ಪಟ್ಟರೆ ಎಲ್ಲ ರೀತಿಯ ಸಿದ್ಧಿಗೆ ಅದು ಮೆಟ್ಟಿಲಾಗತ್ತೆ. ನಮ್ಮ ಪ್ರತಿಯೊಂದು ಪ್ರಯತ್ನವೂ ಕೂಡ ನಮ್ಮ ಸಿದ್ಧಿಯ ಮೆಟ್ಟಿಲಾಗತ್ತೆ. ಇಲ್ಲಿ ಓದಿದ ಎಲ್ಲ ಮಕ್ಕಳು ಸ್ಪಿರಿಟೆಡ್ ಆಗಲಿ, ಸ್ಫೂರ್ತಿಯುತವಾಗಿ ನೀವು ಬದುಕಿ ಬಾಳ್ರಿ. 10 ಜನರಿಗೆ ಬೇಕಾಗುವ ಹಾಗೆ ನೀವು ಬದುಕಿ. ಹಿಂದೂಸ್ತಾನ ಎಂದೂ ಮರೆಯದ ಭಾರತ ರತ್ನಗಳು ಒಬ್ಬೊಬ್ಬರೂ ಆಗ್ರಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.